ಸೊ ಫಸ್ಟ್ ಮಾರ್ಕೆಟ್ ನೋಡೋಣಂತೆ, ಮಾರ್ಕೆಟ್ ಏನಾಗ್ತಾ ಇದೆ. ಸೊ ಮಾರ್ಕೆಟ್ ಇವತ್ತು ಸ್ವಲ್ಪ ಪಾಸಿಟಿವ್ ಕಾಣಿಸ್ತಾ ಇದೆ ನೋಡಿ. 1700 ಸ್ಟಾಕ್ ಅಪ್ ಇದೆ, 1151 ಸ್ಟಾಕ್ ಡೌನ್ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅದೇ ನಮ್ಗೆ ನಿಫ್ಟಿ 50 ಸ್ಟಾಕ್ ನೋಡಿದ್ರೆ ಅದು 50-50 ಇದೆ. 26 ಸ್ಟಾಕ್ಸ್ ಅಪ್ ಇದೆ, 24 ಸ್ಟಾಕ್ಸ್ ಡೌನ್ ಇದೆ. ಅದರಲ್ಲಿ IT ಸ್ಟಾಕ್ಸ್ ಅಪ್ ಇದೆ, ಓಕೆನಾ. ಬಟ್ ನಮ್ಗೆ ಬ್ಯಾಂಕಿಂಗ್ ಸ್ಟಾಕ್ಸ್ ಡೌನ್ ಇದೆ. ಸೊ ಇವತ್ತು ಏನಾಗಿದೆ ಅಂದ್ರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ ಮಾರ್ಕೆಟ್ಗೆ. ಬಟ್ ಓವರ್ ಆಲ್ ಮಾರ್ಕೆಟ್ ಈಗಲೂ ಚೆನ್ನಾಗೇ ಇದೆ, ಏನು ಅಂತ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಓಕೆ, ನಮ್ಮ ಆಪ್ಷನ್ ಚೈನ್ ಪ್ರಕಾರ ಏನ್ ಕಾಣಿಸ್ತಾ ಇದೆ ಅದನ್ನು ಚೆಕ್ ಮಾಡ್ಬಿಡ್ತೀನಿ. ಅದ್ರ ಪ್ರಕಾರ ನಮ್ಗೆ ಆಪ್ಷನ್ ಚೈನ್ ಪ್ರಕಾರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ಲಿ ಪಾಸಿಟಿವ್ ಇದೆ. ಬಟ್ ಈಗ ಸದ್ಯಕ್ಕೆ ನಮಗೆ 25,050ರಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದು ಬಿಟ್ರೆ 25,100. ಓಕೆ, ಸೊ ಈಗ ಸ್ವಲ್ಪ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದು ನಮಗೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೆ ಸ್ಟ್ರಾಂಗ್ ಅಪ್ ಮೂವ್ ಬರೋ ಸಾಧ್ಯತೆ ಇರುತ್ತೆ. ಈಗ ಏನಾದ್ರೂ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಮಾರ್ಕೆಟ್ ಇನ್ನು ಚೆನ್ನಾಗಾಗ್ಬೋದು. ಸೊ ಇವಾಗ ಸ್ಟಾಕ್ಸ್ ಅಲ್ಲಿ ಯಾವ್ದಾದ್ರು ನಮ್ಗೆ ಆಪರ್ಚುನಿಟಿ ಇದೆಯಾ ನೋಡೋಣಂತೆ. ಇವತ್ತು ಇಂಟ್ರಾಡೇ ಟ್ರೇಡ್ ಮಾಡೋಣ. ನಿನ್ನೆ ಎಲ್ಲರೂ ಆಕ್ಚುಲಿ ಫಂಡ್ ಆಡ್ ಮಾಡ್ಕೊಂಡ್ರಿ, ಅದ್ರ ಜೊತೆಗೆ ಬೈ ಸೆಲ್ಲು ಮಾಡೋದು, ಸ್ಟಾಪ್ ಲಾಸ್ ಮಾಡೋದು ಎಲ್ಲ ನೋಡ್ಕೊಂಡ್ರಿ. ಸೊ ಇವತ್ತು ಇಂಟ್ರಾಡೇ ಏನಾದ್ರು ಆಪರ್ಚುನಿಟಿ ಇದ್ರೆ ನೋಡೋಣಂತೆ. ಪೊಸಿಷನಲ್ ಆಪರ್ಚುನಿಟಿ ಇದ್ರು ನಾನು ಚೆಕ್ ಮಾಡಿ ಹೇಳ್ತೀನಿ. ಸದ್ಯಕ್ಕೆ ಫಸ್ಟ್ ನಾವೊಂದು ಸ್ಟಾಕ್ಸ್ ಅನ್ನ ಆಡ್ ಮಾಡಿಸಿದ್ವಲ್ಲ, ಅದ್ರಲ್ಲಿ ಏನಾದ್ರು ಆಪರ್ಚುನಿಟಿ ಇದೆಯಾ ನೋಡೋಣಂತೆ. SBI ಇವತ್ತು ಈ ಬ್ಯಾಂಕಿಂಗ್ ಸ್ವಲ್ಪ ವೀಕ್ ಇದೆ. ಸೊ SBI ಏನು ಜಾಸ್ತಿ ಮೂವ್ಮೆಂಟ್ ಕೊಡ್ತಾ ಇಲ್ಲ. ಓಕೆ, HDFC AMC ನೋಡೋಣಂತೆ. ಇದು ಅಂತ ಮೂವ್ಮೆಂಟ್ ಸದ್ಯಕ್ಕಿಲ್ಲ. TVS ಮೋಟರ್ಸ್ ಡೌನ್ ಇದೆ. TVS ಮೋಟರ್ಸ್ ಒಂದು ಹೈಲಿ ಓವರ್ ಸೋಲ್ಡ್ ಕೈಂಡ್ ಆಫ್ ಎ ಟೆರಿಟರಿಲ್ ಇದೆ, ಓವರ್ ಬಾಟ್ ಕೈಂಡ್ ಆಫ್ ಎ ಟೆರಿಟರಿಲ್ ಇದೆ. ಇದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿನೇ. ಸದ್ಯಕ್ಕೆ ಅವಾಯ್ಡ್ ಮಾಡೋಣಂತೆ. ಇರೋದ್ರಲ್ಲಿ ಅಪೋಲೋ ಹಾಸ್ಪಿಟಲ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರಲ್ಲಿ ಏನಾರು ಆಪರ್ಚುನಿಟಿ ಬರುತ್ತಾ ನೋಡೋಣಂತೆ. ಓಕೆ, ಇದು ಒಂದು ಸೈಡ್ ವೇಸ್ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಇದು ಸೈಡ್ ವೇಸ್ ಇಂದ ಮೂವ್ ಆದ್ರೆ ಇಲ್ಲಿ ಬರ್ಬೋದು, ನಮ್ಗೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಬರ್ಬೋದು. ಈಗ ಸದ್ಯಕ್ಕೆ ಅದನ್ನ ಮೇಲೆ ಇಟ್ಕೊಂಡಿದೀನಿ. ಓಕೆ, ಆಲ್ ಟೈಮ್ ಹೈ ಅಲ್ಲೇ ಇದೆಯಾ? ಓಕೆ, ಆಲ್ ಟೈಮ್ ಹೈ ಅಲ್ಲೇ ಇದೆ. ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು. ಅಪೋಲೋ ಹಾಸ್ಪಿಟಲ್ ಅಲ್ಲಿ ಪಾಸಿಬಿಲಿಟಿ ಇದೆ ನಮ್ಗೆ ಆಪರ್ಚುನಿಟಿಗೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ. ಬೇರೆದು ಯಾವ್ದಿದೆ ನೋಡೋಣ. ಸಿಪ್ಲಾ, ಸಿಪ್ಲಾಲು ನಮ್ಗೆ ಆಪರ್ಚುನಿಟಿ ಸಿಗ್ಬೋದು. ಬಟ್ ಸಿಪ್ಲಾ ಎಲ್ಲ ನಮ್ಗೆ ಇಂಟ್ರಾಡೇ ಮಾಡೋದಕ್ಕೆ ಐಡಿಯಲ್ ಆಗಲ್ಲ. ಇದೇನಿದ್ರು ಪೊಸಿಷನಲ್ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗಿಗೆ ಓಕೆ. ಸೊ ಸದ್ಯಕ್ಕೆ ಇದು ಬೇಡ. ಪೂನಾವಾಲಲ್ಲಿ ಡೌನ್ ಸೈಡೇ ಇದೆ. ಇದು ನನಗೆ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಕೊಡ್ತಾ ಇದೆ. ಪೂನಾವಾಲಲ್ಲಿ ಆಪರ್ಚುನಿಟಿ ಬರ್ಬೋದು. ಸದ್ಯಕ್ಕಂತೂ ನಮಗೆ ಕನ್ಫರ್ಮೇಶನ್ ಇಲ್ಲ. ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ, ನೋಡೋಣಂತೆ. ಯಾವ್ದ್ರಲ್ಲಿ ನನಗೆ ಆಪರ್ಚುನಿಟಿ ಕಾಣಿಸುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇಂಡಿಗೋಲಿ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಬಟ್ ಇದು 6,000 ಸ್ಟಾಕ್. ಇಲ್ಲೂ ಸಿಗ್ಬೋದು ನಮ್ಗೆ. ಒಂದು ನಿಮಿಷ. ಡಿ ಮಾರ್ಟ್ ಆಲ್ರೆಡಿ ಚೆನ್ನಾಗಿ ಮೂವ್ ಆಗಿದೆ. ಡಾಕ್ಟರ್ ರೆಡ್ಡಿ. ಓಕೆ, ಡಾಕ್ಟರ್ ರೆಡ್ಡಿ ಸಿಗ್ಬೋದು ನಮ್ಗೆ ಆಪರ್ಚುನಿಟಿ. ಒಂದು ನಿಮಿಷ, ಡಾಕ್ಟರ್ ರೆಡ್ಡಿ ನೋಡೋಣಂತೆ. ಡಾಕ್ಟರ್ ರೆಡ್ಡಿಲಿ
ಒಂದು ರೇಂಜ್ ಅಲ್ಲಿ ಇದೆ, ಇದು ಬಿಡಿ ಇವಾಗ. ಇಂಡಿಯನ್ ಹೋಟೆಲ್ಸ್ ಸಖತ್ತಾಗಿ ಮೂವ್ ಆಗಿದೆ. ಇಷ್ಟು ಜಾಸ್ತಿ ಮೂವ್ ಆದ್ಮೇಲೆ ಇಲ್ಲಿ ನಮ್ಗೆ ಇವಾಗ ಟ್ರೇಡ್ ತಗೊಳ್ಳೋದು ಕಷ್ಟ, ಯಾಕಂದ್ರೆ ನಮ್ಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸರಿ, ಬೇರೆ ಯಾವ್ದಾರ ಇದೆಯಾ ನೋಡೋಣಂತೆ. ಇಲ್ಲಿ ಸ್ಟಾಕ್ಸ್ ತುಂಬಾನೇ ಕಾಸ್ಟ್ಲಿ ಅಂತ ಕಾಣಿಸ್ತಾ ಇದೆ. ಬೇರೆ ಯಾವ್ದಾದ್ರು ಸ್ಟಾಕ್? ಒಂದ್ ನಿಮಿಷ ತಗೊಳ್ಳಿ. ಓಕೆ, ಒಂದ್ ನಿಮಿಷ. ಓಕೆ, ವರುಣ್ ಬೇವರೇಜಸ್ VBL ಪ್ರೈಮ್. ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕಾದ್ರೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ಸ್ಟಾಕ್ ಇದೆ. ಓಕೆ, ವರುಣ್ ಬೇವರೇಜಸ್ ಇದು ನಮ್ಗೆ ಲಾಂಗ್ ಟರ್ಮ್ಗೆ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ಗೆ ಚೆನ್ನಾಗಿದೆ. ಇಂಟ್ರಾಡೇಗೆ ಮತ್ತೆ ಇಂಟ್ರಾಡೇಗೂ ಒಳ್ಳೆ ಜಾಗದಲ್ಲಿ ಇದೆ. ಓಕೆ, ಒಂದ್ ನಿಮಿಷ. ಓಕೆ, ಪರ್ಫೆಕ್ಟ್ ಆಗಿದೆ. ಓಕೆ, ಇದರಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗ್ಬೋದು ನೋಡಿ. ನಮ್ಗೆ ಏನಾಗ್ಬೇಕು ಅಂದ್ರೆ ಇವಾಗ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು. ನಮ್ಗೆ ನೋಡಿ ರಿಸ್ಕ್ ಕಮ್ಮಿ ಇದೆ. ರಿಸ್ಕ್ ಏನಿದೆ ಅಂದ್ರೆ ನೋಡಿ, ನಮ್ಗೆ ಇದ್ರ ಮೇಲೆ ಟ್ರೇಡ್ ಆದ್ರೆ ಮೇಲ್ ಹೋಗುತ್ತೆ. ಇದು ನಮ್ಗೆ ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೋಬಹುದು. ವಾಪಸ್ ಇದು ಎಲ್ಲಿವರೆಗೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಮಗೆ ಇದಕ್ಕೇನಂದ್ರೆ ಇದ್ರ ಮೇಲ್ ಟ್ರೇಡ್ ಆಗ್ಲಿ. ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ನನಗೆ ಗ್ರೀನ್ ಕ್ಯಾಂಡಲ್ ಬರಬೇಕು. ಆವಾಗ ನಾನು ಬೈ ಇನಿಶಿಯೇಟ್ ಮಾಡ್ಬೋದು. ಸೊ ಒಂದ್ ಕೆಲಸ ಮಾಡಿ, VBL ವರುಣ್ ಬಿವರೇಜಸ್ ಲಿಮಿಟೆಡ್ ನಿಮ್ಮ ವಾಚ್ ಲಿಸ್ಟ್ ಹಾಕೊಳ್ಳಿ. ಸೊ ನಾನು ನಿಮಗೆ ಇದ್ರ ಮೇಲ್ ಹೋಗೋದಾದ್ರೆ ಹೇಗೆ ಟ್ರೇಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ತಕ್ಕಂಗೆ ನಾವು ಟ್ರೇಡ್ ಮಾಡ್ಬೋದು. ನಾವು ಬೇಕಿದ್ರೆ ಇದನ್ನ ಇಂಟ್ರಾಡೇಲೂ ಮಾಡ್ಬೋದು, ಇಲ್ಲ ಬೇಕಿದ್ರೆ ಇದನ್ನ ಪೊಸಿಷನಲ್ ಅಲ್ಲೂ ಮಾಡ್ಕೋಬಹುದು.
ಇದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ನನಗೆ ಬೈ ಯಾವ್ದ್ರ ಮೇಲೆ ಬರ್ತಾ ಇದೆ, 519ಕ್ಕೆ ಬೈ ಬರುತ್ತೆ, ಹತ್ತತ್ರ ಬಂದಿದೆ. ನಾವು ಇವಾಗ ಬೈ ಮಾಡ್ಬೋದು. ಸೊ ಏನ್ ಮಾಡೋಣ ಅಂದ್ರೆ, ಇವಾಗ ಒಂದ್ ನಿಮಿಷ, ಎಲ್ಲರೂ ರೆಡಿ ಇದ್ದೀರಾ ಟ್ರೇಡ್ ತಗೊಳಕ್ಕೆ? ನಮ್ಗೆ ಇದರಲ್ಲಿ ಟ್ರೇಡ್ ಬರ್ತಾ ಇದೆ, ಟ್ರೇಡ್ ತಗೊಳ್ಳೋಣಂತೆ. ನೋಡಿ, ಏಂಜಲ್ ಒನ್ ಲಾಗಿನ್ ಮಾಡಿದ್ದೀರಾ? ಏಂಜಲ್ ಒನ್ ಫಸ್ಟ್ ಲಾಗಿನ್ ಆಗಿ, ಏಂಜಲ್ ಒನ್ ಲಾಗಿನ್ ಆಗ್ಬಿಟ್ಟು ಏನ್ ಮಾಡ್ತೀರಾ, ನಿಮ್ಗೆ ಫಂಡ್ಸ್ ಎಲ್ಲರೂ ಆಡ್ ಮಾಡಿದ್ದೀರಲ್ವಾ? ಯಾರಿಗಾರ ಫಂಡ್ಸ್ ಆಡ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೋಡಿ, ಅಕೌಂಟ್ಸ್ ಬನ್ನಿ. ಅಕೌಂಟ್ಸ್ ಅಲ್ಲಿ ಇಲ್ಲಿ ಆಡ್ ಫಂಡ್ಸ್ ಅಂತ ಇರುತ್ತೆ, ಆಡ್ ಫಂಡ್ಸ್ ಅನ್ನು ಕ್ಲಿಕ್ ಮಾಡ್ಬಿಟ್ಟು ಫಂಡ್ಸ್ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಡ್ ಫಂಡ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ UPI ಹೋಗುತ್ತೆ, ಇಲ್ಲ ನೆಟ್ ಬ್ಯಾಂಕಿಂಗ್ ಹೋಗುತ್ತೆ, ಮಾಡಿ. ಓಕೆನಾ? ಸೊ ಅದಾದ್ಮೇಲೆ ನಾನು ವಾಚ್ ಲಿಸ್ಟ್ ಮಾಡೋದು ಹೇಳ್ಕೊಟ್ಟಿದ್ದೆ. ಈ ವಾಚ್ ಲಿಸ್ಟ್ಗೆ ಇಲ್ಲಿ ಏನ್ ಮಾಡಿ, ಸರ್ಚ್ ಮಾಡಿ. ಏನನ್ನ ಸರ್ಚ್ ಮಾಡ್ತೀರಾ? ವರುಣ್ ಬಿವರೇಜಸ್ ಲಿಮಿಟೆಡ್, VBL ಅಂತ ಹಾಕಿ ಬರುತ್ತೆ ನೋಡಿ, ಬಂದಿದೆಯಲ್ಲ. ಈಗ ಏನ್ ಮಾಡ್ತೀರಾ ಅಂದ್ರೆ, ವಿ ವಿಲ್ ಗೋ ಹೆಡ್ ಅಂಡ್ ಟೇಕ್ ದ ಟ್ರೇಡ್. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ರಾದರ್ ಟೇಕ್ ಪೇ ಲೇಟರ್ದು ತಗೊಂತಾ ಇದ್ದೀನಿ. ಓಕೆ, ನನಗೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ 27 ಸ್ಟಾಕ್ಸ್ ಬರುತ್ತೆ. ನಾನು 20 ಸ್ಟಾಕ್ ತಗೋತಾ ಇದ್ದೀನಿ. ನಿಮಗ್ ಬಿಟ್ಟಿದ್ದು ನೀವು ಯಾವ ತರ ತಗೊಂತೀರಾ ಅಂತ. ನಾನು ಇಲ್ಲಿ ಇದನ್ನ ಬೈ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಬೈ ಮಾಡ್ತಾ ಇದ್ದೀನಿ ನೋಡಿ, ಎಕ್ಸಿಕ್ಯೂಟ್ ಆಗಿದೆ. ಓಕೆ ನೋಡಿ, ವರುಣ್ ಬಿವರೇಜಸ್ ಲಿಮಿಟೆಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಸ್ಟಾಪ್ ಲಾಸ್ ಟಾರ್ಗೆಟ್ ಹಾಕ್ಬೇಕಲ್ಲ. ಸ್ಟಾಪ್ ಲಾಸ್ ಟಾರ್ಗೆಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ಟಾಪ್ ಲಾಸ್ ಎಲ್ಲಿ ಬರುತ್ತೆ, ಇದಕ್ಕೆ ಸ್ಟಾಪ್ ಲಾಸ್ ನಾವು ಎಲ್ಲಿಗೆ ಆಕ್ಚುಲಿ ಇನಿಶಿಯೇಟ್ ಮಾಡಬೇಕು ಅಂದ್ರೆ, 570, 517ಕ್ಕೆ ನನಗೆ ಸ್ಟಾಪ್ ಲಾಸ್ ಬರುತ್ತೆ. ಸೊ ನನ್ನ ಟಾರ್ಗೆಟ್ ಏನಿರುತ್ತೆ, ನನ್ನ ಟಾರ್ಗೆಟ್, ನಾನು ಇದನ್ನ ಬೈ ಮಾಡಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಇಂಟ್ರಾಡೇಗಾದ್ರೆ, ನೀವು ಇಂಟ್ರಾಡೇ ಸೆಲೆಕ್ಟ್ ಮಾಡ್ತೀರಾ. ಇಂಟ್ರಾಡೇಗೆ ಫಸ್ಟ್ ಟಾರ್ಗೆಟ್ ನಮ್ಗಿರೋದು 521. ಓಕೆ, 521 ಫಸ್ಟ್ ಟಾರ್ಗೆಟ್ ಇರೋದು. ಅದು ಬಿಟ್ರೆ ನೆಕ್ಸ್ಟ್ ಟಾರ್ಗೆಟ್ ನಮಗಿರೋದು 523. ಓಕೆ, ನಾನು ಸದ್ಯಕ್ಕೆ ಬರೀ ಸ್ಟಾಪ್ ಲಾಸ್ ಹಾಕಿದ್ದೀನಿ. ಓಕೆನಾ? ಟಾರ್ಗೆಟ್ಗೆ ನಾನು ಯಾಕೆಂದ್ರೆ ಬೈ ಮಾಡಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಹೋಲ್ಡ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದಕ್ಕೆ ಇಲ್ಲಿ ಈ ಟಾರ್ಗೆಟ್ ಹಾಕಕ್ಕಾಗಲ್ಲ, ನಾನು ಬೇರೆದು ಗುಡ್ ಟಿಲ್ ಟ್ರಿಗರ್ಡ್ ಅಂತ GTT ಆರ್ಡರ್ ಅಂತ ಹಾಕ್ಬೇಕಾಗತ್ತೆ. ಅದನ್ನ ಹಾಕ್ತೀನಿ. ಅದು ಹೆಂಗೆ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿಲ್ಲ, ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ನಿಮ್ಗೆ ಅದು ಬೇರೆದು ಬರುತ್ತೆ. ಈಗ ಸದ್ಯಕ್ಕೆ ಏನ್ ಮಾಡಿ ಅಂದ್ರೆ, ಎಲ್ಲರೂ ಈ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಟ್ರೇಡ್ ತಗೊಂಡು ನನಗೆ ಕನ್ಫರ್ಮ್ ಮಾಡ್ತೀರಾ? ನೀವೆಲ್ಲರೂ ನನಗೆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ, ನೀವು ಟ್ರೇಡ್ ತಗೊಂಡಿದ್ರೆ ನಿಮ್ ಸ್ಕ್ರೀನ್ ಶಾಟ್ ತಗೊಂಡು ಮೆಸೇಜ್ ಮಾಡಿ. ಎಲ್ಲರದ್ದು ನಿಮ್ಗೆ ಮೋಸ್ಟ್ಲಿ ಪರ್ಮಿಷನ್ ಕೊಟ್ಟಿದ್ದೀನಿ. ಪರ್ಮಿಷನ್ ಇದೆ. ಸೊ ನೀವೇನ್ ಮಾಡಿ ಅಂದ್ರೆ, ನನಗೆ ಇಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿ. ಟ್ರೇಡ್ ತಗೊಳ್ಳೋದು ಗೊತ್ತಾಗ್ತಾ ಇದೆ ಅಲ್ವಾ? ಯಾರಿಗಾರೋ ಟ್ರೇಡ್ ತಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇದ್ರೆ ಹೇಳಿ. ವೆಂಕಟೇಶ್ ಮೂರ್ತಿ ಅವರೇ, ನಿಮಗ್ ಬಿಟ್ಟಿದ್ದು ಇಂಟ್ರಾಡೇಗೂ ಮಾಡ್ಬೋದು. ಇಂಟ್ರಾಡೇಗಾದ್ರೆ ನೋಡಿ, ಸ್ಟಾಪ್ ಲಾಸ್ ಬಂದ್ಬಿಟ್ಟು 517 ಆಗತ್ತೆ. ಟಾರ್ಗೆಟ್ ನಮ್ಗೆ 521, 523. ಇದು ನಮ್ಗೆ ಇಂಟ್ರಾಡೇಗೆ ಟಾರ್ಗೆಟ್. ನಮ್ಗೆ, ನಾನು ಬೈ ಮಾಡಿ ಹೋಲ್ಡ್ ಮಾಡ್ತಾ ಇದ್ದೀನಿ, ನನಗೆ ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ನನಗೆ ಟಾರ್ಗೆಟ್ ಎಲ್ಲಿ ಬರುತ್ತೆ ಹೇಳ್ತೀನಿ ನೋಡಿ. ನಾನು ಫಸ್ಟ್ ಟಾರ್ಗೆಟ್ ಇಟ್ಕೊಂತಿರೋದು 535ಕ್ಕೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ನನಗೆ 540 ಬರುತ್ತೆ. ಅದು ಬಿಟ್ರೆ 550. ಸೊ ನಾನು ಆಕ್ಚುಲಿ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಇಟ್ಕೊಂತೀನಿ, ಯಾಕೆಂದ್ರೆ ನಾನು ಅದನ್ನ ಹೋಲ್ಡ್ ಮಾಡ್ತಾ ಇದ್ದೀನಿ. ನೀವು ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ
ಟಾರ್ಗೆಟ್ ಕಮ್ಮಿ ಇಟ್ಕೊಳ್ಳಿ. 521 ನಿಮ್ಮ ಫಸ್ಟ್ ಟಾರ್ಗೆಟ್ ಆಗತ್ತೆ. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಲಿಮಿಟ್, ದಾಮೋದರ್ ಅವರೇ, ಲಿಮಿಟ್ ಸೆಲೆಕ್ಟ್ ಮಾಡಿದ್ರೆ ಆ ಪ್ರೈಸ್ ಬರೋವರೆಗೂ ಅದು ಟ್ರೇಡ್ ಆಗೋದಿಲ್ಲ. ನನ್ನ ಪ್ರಕಾರ ಇವಾಗ ಮಾರ್ಕೆಟ್ ಆರ್ಡರ್ ಹಾಕಿ, ಯಾಕಂದ್ರೆ ಪ್ರೈಸ್ ನಾವು ಅನ್ಕೊಂಡಿರೋದ್ರ ಮೇಲೆ ಆಲ್ರೆಡಿ ಟ್ರೇಡ್ ಮಾಡ್ತಾ ಇದೆ. ನೋಡಿ, ನಮಗೆ 518.5 508.5 ಮೇಲೆ ಟ್ರೇಡ್ ಆಗ್ಬೇಕಿತ್ತು. ಅದ್ರ ಮೇಲೆ ಆಲ್ರೆಡಿ ಟ್ರೇಡ್ ಮಾಡ್ತಾ ಇದೆ. ನೀವು ಮಾರ್ಕೆಟ್ ಆರ್ಡರ್ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಸ್ಟಾಪ್ ಲಾಸ್ ಇರೋದು ಬರೀ 1.5 ರೂಪಾಯಿ ಸ್ಟಾಪ್ ಲಾಸ್ ಇದೆ. ನಮಗೆ ಟಾರ್ಗೆಟ್ ಎಷ್ಟಿದೆ? ಟಾರ್ಗೆಟ್ ನಮಗೆ ಹತ್ತತ್ರ 3-4 ರೂಪಾಯಿ ಇದೆ. ಸೊ 1:2 ರಿಸ್ಕ್ ರಿವಾರ್ಡ್ ಇದೆ. ನಾವು ಅದಕ್ಕೆ ಈ ಟ್ರೇಡ್ ಅನ್ನ ತಗೊಂತಾ ಇದೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಯಾರಿಗಾರು ಏನಾರೋ ಕನ್ಫ್ಯೂಷನ್ ಇದ್ರೆ, ಏನಾರೋ ಕ್ಲಾರಿಫಿಕೇಶನ್ ಇದ್ರೆ, ಕ್ವಶನ್ಸ್ ಇದ್ರೆ ಕೇಳ್ಕೊಳ್ಳಿ. ಯಾರಿಗಾರು ಏನಾರೋ ಕನ್ಫ್ಯೂಷನ್ ಇದೆಯಾ, ಕ್ವಶನ್ಸ್ ಇದೆಯಾ? ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ಟ್ರೇಡ್ ತಗೊಳ್ಳಿ. ಹೋಲ್ಡ್ ಮಾಡ್ಬೇಕಾದ್ರೆ ಯಾವ್ದ್ರಲ್ಲಿ ಬೈ ಮಾಡ್ಬೇಕು ನೋಡಿ. ಹೋಲ್ಡ್ ಮಾಡೋದಾದ್ರೆ ನೀವು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಬೈ ಮಾಡಿದಾಗ ನೋಡಿ, ಇಲ್ಲಿ ಡೆಲಿವರಿ ಅಂತ ಇದೆ. ಡೆಲಿವರಿಗೆ ಬೈ ಮಾಡಿದ್ರು ನೀವು ಹೋಲ್ಡ್ ಮಾಡ್ಬೋದು, ಪೇ ಲೆಟರ್ ಬೈ ಮಾಡಿದ್ರು ಹೋಲ್ಡ್ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 3 ಟೈಮ್ಸ್ ನಮಗೆ ಮಾರ್ಜಿನ್ ಬೆನಿಫಿಟ್ ಕೊಡ್ತಾ ಇದ್ದಾರೆ. 3 ಟೈಮ್ಸ್ ಮಾರ್ಜಿನ್ ಬೆನಿಫಿಟ್ ಅಂದ್ರೆ ಈಗ ನೋಡಿ 518 ರೂಪಾಯಿ ಇದೆ. ನನಗೆ ಇಲ್ಲಿ ನೋಡಿ, ಇಲ್ಲಿ ನಾನು ಇದರಲ್ಲಿ ಶೇರ್ಸ್ ತಗೊಂಡಾಗ ನಾನು ಎಷ್ಟು ಪೇ ಮಾಡ್ಬೇಕಾಗಿದೆ ನೋಡಿ, ಬರೀ 135 ರೂಪಾಯಿ ಪೇ ಮಾಡ್ಬೇಕು. ಅಂದ್ರೆ ಮಿಕ್ಕಿದ್ ಯಾರು ಪೇ ಮಾಡ್ತಾರೆ? ಮಿಕ್ಕಿದ್ದು ಬ್ರೋಕರ್ ಪೇ ಮಾಡ್ತಾನೆ. ಅದಕ್ಕೆ ನೀವು ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗತ್ತೆ. ನಾನು ಇಂಟ್ರೆಸ್ಟ್ ಪೇ ಮಾಡಕ್ ರೆಡಿ ಇದ್ದೀನಿ, ಅದಕ್ಕೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗ್ ನೋಡಿ, ನನಗೆ ಇದೊಂದು 2% ಮೇಲ್ ಹೋಯ್ತು ಅಂದ್ರೆ ನನಗೆ ಇದು ಒಂದು 5-6% ಮೇಲ್ ಹೋಗುತ್ತೆ. ನಾನು ಒಂದು 0.5% ನಾನು ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಿದ್ರು ನನಗೆ ನೆಟ್ 5% ಪ್ರಾಫಿಟ್ ಬರುತ್ತೆ. ಅದಕ್ಕೆ ಐ ಆಮ್ ಇಂಟ್ರೆಸ್ಟೆಡ್ ಟು ಗೋ ಫಾರ್ ಪೇ ಲೆಟರ್. ಅದು ನಿಮಗ್ ಬಿಟ್ಟಿದ್ದು. ನಿಮಗೆ ಇಲ್ಲ ಅಂದ್ರೆ ನೀವು ಡೆಲಿವರಿ ತಗೋಬಹುದು. ಇಂಟ್ರಾಡೇ ತಗೊಂಡ್ರೆ ನೋಡಿ, ನಿಮಗೆ ಟೈಮ್ ಇರೋದು ಇನ್ನು ನೆಕ್ಸ್ಟ್ 2 ಅವರ್ಸ್ ಅಷ್ಟೇ. 2 ಅವರ್ಸ್ ಅಲ್ಲಿ ಮೂವ್ ಆಯ್ತು ಅಂದ್ರೆ ನಿಮ್ಗೆ ಟಾರ್ಗೆಟ್ಸ್ ಬರುತ್ತೆ, ನೀವು ಎಕ್ಸಿಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮಗೆ ಏನಾಗುತ್ತೆ, ನೀವು ನಾಳೆಗೆ ಕ್ಯಾರಿ ಫಾರ್ವರ್ಡ್ ಮಾಡಕ್ಕಾಗಲ್ಲ. ಇವತ್ತು ಟಾರ್ಗೆಟ್ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ಬಂದ್ರುವೆ ನೀವ್ ಏನ್ ಮಾಡ್ತೀರಾ? ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀರಾ, ಇಲ್ಲ ಚಿಕ್ಕ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೀರಾ. ಇಲ್ಲ ಟಾರ್ಗೆಟ್ ಹಿಟ್ ಆಯ್ತು ಅಂದ್ರೆ ಟಾರ್ಗೆಟ್ ನ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರಾ. ಬಟ್ ನಿಮ್ಗೆ ಟೈಮ್ ಲಿಮಿಟ್ ಇರೋದು ಬರೀ ನೆಕ್ಸ್ಟ್ 2 ಅವರ್ಸ್ ಅಷ್ಟೇ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ನೋಡಿ ಅಲ್ಲಿ ಬರ್ದಿದ್ದೀನಿ ಆಲ್ರೆಡಿ ದಾಮೋದರ್ ಅವರೇ. ಸ್ಟಾಪ್ ಲಾಸ್ 517, ಟಾರ್ಗೆಟ್ 521, 523. ಇಂಟ್ರಾಡೇಗೆ ಅವೆರಡೇ ಟಾರ್ಗೆಟ್. ನಮ್ಗೆ ಬೈ ಮಾಡಿ ಹೋಲ್ಡ್ ಮಾಡೋದಾದ್ರೆ 535 ನಮ್ ಫಸ್ಟ್ ಟಾರ್ಗೆಟ್. ಅರ್ಥ ಆಗ್ತಾ ಇದೆಯಾ? ಬೇರೆ ಯಾರಿಗಾರ ಏನಾರ ಕನ್ಫ್ಯೂಷನ್ ಇದೆಯಾ? ಏನಾರ ಕ್ವಶನ್ಸ್ ಇದ್ರೆ ಕೇಳಿ. ನಿಮ್ಗೆ ಏನಾರ ಕ್ವಶನ್ಸ್ ಇದ್ರೆ ಇಲ್ಲಿ ಚಾಟ್ ಅಲ್ಲಿ ಬೇಕಿದ್ರೆ ಮೆಸೇಜ್ ಮಾಡಿ. ಇಲ್ಲ ಅಂದ್ರೆ ನೀವು ಮಾತಾಡ್ಬೇಕು ಅಂದ್ರೆ ನನಗೆ ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೋ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೆ ರಿಸ್ಕ್ ನೀವು ಅರ್ಥ ಮಾಡ್ಕೋಬೇಕು. ಎಷ್ಟು ರಿಸ್ಕ್ ಇದೆ, ಎಷ್ಟು ರಿವಾರ್ಡ್ ಇದೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಟ್ರೇಡ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಯಾರಿಗಾರ ಏನಾರ ಕನ್ಫ್ಯೂಷನ್ ಇದೆಯಾ? ಟ್ರೇಡ್ ತಗೊಂಡಿದ್ರೆ ನನಗೆ ಇಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿ. ಯಾರಿಗಾರ ಟ್ರೇಡ್ ತಗೊಳಕ್ ಇನ್ನೂ ಪ್ರಾಬ್ಲಮ್ ಆಗ್ತಿದ್ರೆ ಹೇಳಿ. ಎಲ್ಲಾರು ಅಕೌಂಟ್ ಅಲ್ಲಿ ಇದ್ ಮಾಡ್ಕೊಂಡಿದ್ದೀರಲ್ಲ, ಫಂಡ್ ಮಾಡ್ಕೊಂಡಿದ್ದೀರಲ್ವಾ, ಟ್ರೇಡ್ ತಗೋಬೋತಾನೆ? ಆದರ್ಶ್, ಅನಂತ್, ಚಿರಂತ್, ದರ್ಶನ್, ಧನುಷ್, ಗಣೇಶ್, ಗುಯಿನಾಥ್, ಹರೀಶ್, ಹೇಮಂತ್, ಕುಸುಮಾಂಜಲಿ, ಮಂಜುಳಾ, ಮಂಜುನಾಥ್, ನಯನ್, ಪೂರ್ವಿಕ್, ಪ್ರಜ್ವಲ್, ರಾಧಾ, ಪ್ರಮೋದ್, ಶೀಲಾ, ಶಿವು, ಶ್ರೇಯಸ್, ಸೋಮಶೇಖರ್, ಸೂರ್ಯ, ಸುಚಿತ್, ವೆಂಕಟೇಶ್ ಮೂರ್ತಿ. ಯಾರಿಗಾರ ಏನಾರ ಪ್ರಾಬ್ಲಮ್ ಇದೆಯಾ? ಆರ್ಡರ್ ಡೀಟೇಲ್ಸ್ ಇಲ್ಲೇ ಇದೆ ನೋಡಿ ಮೇಡಮ್.
ವರುಣ್ ಬಿವರೇಜಸ್ ಲಿಮಿಟೆಡ್. ಅನಂತ್ ಅವ್ರೆ ಎಷ್ಟ್ ದಿನ ಬೇಕಾರೋ ಇಟ್ಕೋಬಹುದು. ನೀವ್ ಎಷ್ಟ್ ದಿನ ಇಟ್ಕೊಂತೀರೋ ಅದು ಪರ್ ಡೇ ಬೇಸಿಸ್ ಮೇಲೆ ಅವರು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ವರುಣ್ ಬಿವರೇಜಸ್ ಲಿಮಿಟೆಡ್ ನಾವು ಬೈ ಮಾಡ್ತಾ ಇದೀವಿ. ಬೈ ಮಾಡ್ಬಿಟ್ಟು ಸ್ಟಾಪ್ ಲಾಸ್ ನಾವು 517 ಇಟ್ಕೊಂತಾ ಇದೀವಿ. ಟಾರ್ಗೆಟ್ 521 ಅಥವಾ 523. ಅದು ನಮಗೆ ಯಾವ್ದಕ್ಕೆ? ಅದು ನಾವು ತಗೊಂತಾ ಇರೋದು ಇಂಟ್ರಾಡೇಗಾದ್ರೆ. ಅದೇ ನಾವು ಬೈ ಮಾಡಿ ಹೋಲ್ಡ್ ಮಾಡ್ತೀವಿ ಅಂದ್ರೆ 531 ನಮ್ಮ ಫಸ್ಟ್ ಟಾರ್ಗೆಟ್ ಆಗತ್ತೆ. ಓಕೆನಾ? ಅರ್ಥ ಆಗ್ತಾ ಇದೆಯಾ? ನೋಡಿ, ಬೈ ಮಾಡೋದಕ್ಕೆ ಏನ್ ಮಾಡ್ತೀರಾ? ಇಲ್ಲಿ ಏಂಜಲ್ ಒನ್ಗೆ ಹೋಗ್ತೀರಾ. ಏಂಜಲ್ ಒನ್ಗೆ ಹೋಗ್ಬಿಟ್ಟು ಇಲ್ಲಿ ವಾಚ್ ಲಿಸ್ಟ್ ಬರ್ತೀರಾ. ಸರ್ಚ್ ಬಾರ್ಗೆ ಬರ್ತೀರಾ. VBL ಅಂತ ಸರ್ಚ್ ಮಾಡ್ತೀರಾ. ಅದ್ರ ಮೇಲ್ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಬೈ ಅಂತ ಇರುತ್ತೆ. ಬೈ ಮೇಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟು ಶೇರ್ ಬೇಕು ಅಂತ ಬರುತ್ತೆ. ನೀವು ಬೇಕಿದ್ರೆ ಡೆಲಿವರಿ ಸೆಲೆಕ್ಟ್ ಮಾಡ್ಬೋದು, ಇಂಟ್ರಾಡೇ ಸೆಲೆಕ್ಟ್ ಮಾಡ್ಬೋದು. ನೋಡಿ, ಇಂಟ್ರಾಡೇಗೆ ನಿಮ್ಗೆ 5 ಟೈಮ್ಸ್ ನಿಮ್ಗೆ ಮಾರ್ಜಿನ್ ಬೆನಿಫಿಟ್ ಕೊಡ್ತಾರೆ. ಪೇ ಲೇಟರ್ಗೆ 3 ಟೈಮ್ಸ್ ಮಾರ್ಜಿನ್ ಬೆನಿಫಿಟ್ ಕೊಡ್ತಾರೆ. ಡೆಲಿವರಿ ಆದ್ರೆ ಒಂದೇ ಟೈಮ್. ಅಂದ್ರೆ ನೋಡಿ, ಇಲ್ಲಿ ನಾನು 1 ಶೇರ್ ತಗೊಳ್ಳೋದಕ್ಕೆ ಈಗ ಡೆಲಿವರಿಗೆ 518 ರೂಪಾಯಿ ಪೇ ಮಾಡ್ಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿಯ ನಿಮ್ಮ ಇದಿರೋದಿಲ್ಲ, ಏನು ಯಾವುದೇ ರೀತಿಯ ಆ ಇಂಟ್ರೆಸ್ಟ್ ಆಗ್ಲಿ ಏನು ಇರಲ್ಲ. ಬ್ರೋಕರೇಜ್ ಏನ್ ಪೇ ಮಾಡ್ತಿರೋ ಅಷ್ಟೇ. ಇಂಟ್ರಾಡೇಗೆ ನೋಡಿ 103 ರೂಪಾಯಿ 7 ರೂಪಾಯಿ 70 ಪೈಸೆ ಇರುತ್ತೆ. ಇದ್ರಲ್ಲೂ ನಿಮ್ಗೆ ಏನು ಇಂಟ್ರೆಸ್ಟ್ ಏನಿರಲ್ಲ, ಬ್ರೋಕರೇಜ್ ಮಾತ್ರ ಇರುತ್ತೆ. ಬಟ್ ಏನು ಅಂದ್ರೆ ಇವತ್ತೇ ಎಕ್ಸಿಟ್ ಆಗ್ಬೇಕು. ಇವತ್ತು 3 ಕಾಲ್ ಒಳಗೆ ಎಕ್ಸಿಟ್ ಆಗ್ಬೇಕು. ಪೇ ಲೇಟರ್ಗೆ ಟೈಮ್ ಲಿಮಿಟ್ ಏನು ಇರಲ್ಲ, ಎಷ್ಟು ದಿನ ಬೇಕಾದ್ರೂ ಹೋಲ್ಡ್ ಆಗ್ಬೋದು. ನೋಡಿ, ಅದು ಆಟೋಮೆಟಿಕ್ ಆಗಿ ಪ್ಲೆಡ್ಜ್ ಆಗುತ್ತೆ ಈ ಸ್ಟಾಕ್ಗಳು. ಸೊ ಪ್ಲೆಡ್ಜಿಂಗ್ ಅನ್ಪ್ಲೆಡ್ಜಿಂಗ್ ಎಲ್ಲ ಆಟೋಮೆಟಿಕ್ ಆಗಿ ಬ್ರೋಕರ್ ಮಾಡ್ತಾನೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಮುಂಚೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿತ್ತು ಇದು, ಇವಾಗ ತುಂಬಾ ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಬರೀ 134 ರೂಪಾಯಿ 135 ರೂಪಾಯಿ ಪೇ ಮಾಡಿದ್ರೆ ನನಗೆ 1 ಶೇರ್ ಸಿಗುತ್ತೆ. ನಾನು ಅದನ್ನ ಬೈ ಮಾಡಿ ಹೋಲ್ಡ್ ಮಾಡ್ಬೋದು. ಓಕೆನಾ? ಸೊ ನಾನು ಇಲ್ಲಿ ಬೈ ಮಾಡಿದ್ದೀನಿ. ನೋಡಿ, ಬೈ ಮಾಡಿದ್ಮೇಲೆ ಇಲ್ಲಿ ಆರ್ಡರ್ಸ್ ಅಲ್ಲಿ ಬಂದಿರುತ್ತೆ, ಎಕ್ಸಿಕ್ಯೂಟೆಡ್ ಆರ್ಡರ್ ಅಲ್ಲಿ ಬಂದಿರುತ್ತೆ. ನನಗೆ ಇವಾಗ ಜಸ್ಟ್ ಇವಾಗ 1 ರೂಪಾಯಿ ಪ್ರಾಫಿಟ್, ಇಲ್ಲ 1 ರೂಪಾಯಿ 3 ರೂಪಾಯಿ ಇದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಆಲ್ರೆಡಿ ಸ್ಟಾಕ್ ನೋಡಿ 2.6% ಆಲ್ರೆಡಿ ಅಪ್ ಇದೆ. ಸೊ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಾನು ತಗೊಂಡಿರೋದು 518 ರೂಪಾಯಿ 65 ಪೈಸೆಗೆ ನಾನು ಬೈ ಮಾಡಿದ್ದೀನಿ. ಅದು ಜಾಸ್ತಿ ಆದಂಗೆ ನನಗೆ ಪ್ರಾಫಿಟ್ ಬರುತ್ತೆ. ನೋಡಿ, ಈಗ ಸದ್ಯಕ್ಕೆ 1 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ, ನಾನು 20 ಶೇರ್ ತಗೊಂಡಿದ್ದೀನಿ. ಅದು ನಿಮ್ ಕೆಪಾಸಿಟಿ, ನೀವು ಎಷ್ಟು ತಗೊಂತೀರಾ ನಿಮಗ್ ಬಿಟ್ಟಿದ್ದು. ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಜಾಸ್ತಿ ಪ್ರಾಫಿಟ್ ಆಗ್ಬೋದು, ಇಲ್ಲ ಲಾಸ್ ಆಗ್ಬೋದು, ಅದು ನಿಮಗ್ ಬಿಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ? ಯಾರಿಗಾರ ಏನಾರು ಕನ್ಫ್ಯೂಷನ್ ಇದ್ರೆ ಹೇಳಿ. ಎಲ್ಲಾರ್ದು ಮಾಡಾಗಿದ್ರೆ ನನಗೆ ಇಲ್ಲಿ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಹೋಗಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ ಮಾಡಕ್ ಗೊತ್ತಾಗ್ತಾ ಇದೆ ಅಂತ. ಇನ್ನು ಯಾರಿಗಾರ ಏನಾರ ಕನ್ಫ್ಯೂಷನ್ ಇದ್ರೆ ಹೇಳಿ, ನಿಮ್ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಎಲ್ಲರಿಗೂ ಮಾಡಕ್ ಗೊತ್ತಾಯ್ತಾ? ಬೇರೆ ಯಾರಿಗಾರ ಏನಾರ ಕನ್ಫ್ಯೂಷನ್ ಇದೆಯಾ? ಹೇಳಿ ಕುಸುಮಾಂಜಲಿ ಅವ್ರು, ಏನು ಅಂತ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಹಾಯ್ ಸರ್. ಹೇಳಿ. ಅದು ಆರ್ಡರ್ ಡೀಟೇಲ್ಸ್ ಅಲ್ಲಿ ಪ್ರಾಡಕ್ಟ್ ಡೆಲಿವರಿ ಬಂದಿದೆ, ವ್ಯಾಲಿಡಿಟಿ ಡೇ ಅಂತ ಬಂದಿದೆ, ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಏನ್ ಮೇಡಮ್, ನಿಮ್ದು ಇದನ್ನ ಕಳ್ಸಿ. ಒಂದ್ ಇದು ನಿಮಿಷ. ಯಾರು ಕಳ್ಸಿರೋದು? ಒಂದ್ ನಿಮಿಷ. ಇಲ್ಲ ಸರ್, ನಂದು ಟೆಲಿಗ್ರಾಮ್ ಫೋನಲ್ಲಿ ಇಲ್ಲ, ನಾನು ಟ್ಯಾಬಲ್ಲಿ ನೋಡ್ತಾ ಇದ್ದೀನಿ. ವಾಟ್ಸಪ್ ಫೋನಲ್ಲಿ ಇದೆ, ಅದಕ್ಕೆ. ಅಲ್ಲ, ನನಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಅದು ಏನು ಅಂತ ನೋಡ್ಬಿಟ್ಟು ಹೇಳ್ಬೋದು. ಓಕೆ ಓಕೆ ಸರ್ ಸರ್. ಅವ್ರೆ, ಇದು ತೊಂದ್ರೆ ಇಲ್ಲ. ಇದು ಸರ್ವೇಲೆನ್ಸ್ ಯಾತಕ್ ಬರುತ್ತೆ ಅಂದ್ರೆ, ಯೂಶಲಿ ಏನಾಗುತ್ತೆ, ಇದಕ್ಕೆ PE ರೇಷಿಯೋ ತುಂಬಾ ಜಾಸ್ತಿ ಇದೆ ಅಂತ ಆಕ್ಚುಲಿ ಬರ್ತಾ ಇರೋದು. PE ರೇಷಿಯೋ ಜಾಸ್ತಿ ಅಂದ್ರೆ ಅದೆಲ್ಲ ಫಂಡಮೆಂಟಲ್ಸ್ ಸಂಬಂಧಪಟ್ಟಿರೋದು, ಅದಕ್ಕೋಸ್ಕರ ಅದು ಬರುತ್ತೆ. ಟ್ರೇಡಿಂಗ್ ಮಾಡಕ್ ನೀವೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೈ ಮಾಡಿದ್ ಎಲ್ಲಿರುತ್ತೆ ಅಂದ್ರೆ, ನಿಮ್ಗೆ ನೋಡಿ ಆರ್ಡರ್ಸ್ ಬನ್ನಿ. ಆರ್ಡರ್ಸ್ ಅಲ್ಲಿ ಇರುತ್ತೆ ನೋಡಿ, ಇಲ್ಲಿ ಆರ್ಡರ್ ಅಂತ ಇದೆಯಲ್ಲ, ಆರ್ಡರ್ ಅಲ್ಲಿ ಇರುತ್ತೆ ನೋಡಿ. ಪೆಂಡಿಂಗ್ ಆರ್ಡರ್ ಅಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಇರುತ್ತೆ. ಎಕ್ಸಿಕ್ಯೂಟೆಡ್ ಆರ್ಡರ್ ಅಲ್ಲಿ ನಿಮ್ದು ಇದಿರುತ್ತೆ. ನೀವು ಲಿಮಿಟ್ ಆರ್ಡರ್ ಹಾಕಿದ್ರೆ ಅದು ಪೆಂಡಿಂಗ್ ಅಲ್ಲಿ ಇರುತ್ತೆ. ಸೊ ಅದು ನಿಮ್ಗೆ ಆ ಪ್ರೈಸ್ ಬರೋವರೆಗೂ ಅದು ಎಕ್ಸಿಕ್ಯೂಟ್ ಆಗಿರಲ್ಲ. ಓಕೆನಾ?
ಹಾ, ಕುಸುಮಾಂಜಲಿ ಅವರೇ, ನೀವು ಅದು ನನಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರೇನೆ ನಂಗೆ ಗೊತ್ತಾಗೋದು ಮೇಡಮ್. ನೀವು ಓಕೆ ಓಕೆ ನನ್ಗೆ ಏನಾದ್ರೂ ಗೊತ್ತಾಗ್ಬೇಕಲ್ಲ, ನಾನು ನೋಡಿದ್ರೇನೆ ನಾನು ನಿಮ್ಗೆ ಏನಾದ್ರು ಹೇಳ್ಬೋದು. ನೋಡ್ದಲ್ಲೇ ಓಕೆ ಓಕೆ ನಾನೇನು ಹೇಳಕ್ಕಾಗಲ್ಲ. ಹಾಂ ಕಳಿಸ್ತಿದ್ದೀನಿ ಸರ್. ಬೇರೆ ಯಾರಿಗಾರ ಏನಾರ ಪ್ರಾಬ್ಲಮ್ ಆಗ್ತಿದ್ಯಾ? ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನನಗೆ ನೀವು ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸರ್ ಕಳಿಸಿದ್ದೀನಿ. ಓಕೆ ಮೇಡಮ್, ಬ್ಯಾಕ್ ಬಟನ್ ಒತ್ತಿ. ಎಕ್ಸಿಕ್ಯೂಟ್ ಆಗಿದೆ ಮೇಡಮ್ ಇದು. ಅದೇ ಆಗಿದೆ ಸರ್. ನನಗೆ ಈ ಡೀಟೇಲ್ಸ್ ಅಲ್ಲಿ ಪ್ರಾಡಕ್ಟ್ ಡೆಲಿವರಿ ಇದೆಯಲ್ವಾ, ಹಾ, ಅದು ಓಕೆ. ನನಗೆ ಇದು ವ್ಯಾಲಿಡಿಟಿ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಇಂಟ್ರಾಡೇ ತಗೊಂಡ್ಬಿಟ್ಟಿದ್ದೀರಾ ಅಂತ. ವ್ಯಾಲಿಡಿಟಿಗೆ ಏನು ಟೈಮ್ ಲಿಮಿಟ್ ಇಲ್ಲ. ಡೆಲಿವರಿ ಓಕೆ ತಗೊಂಡಿದ್ದೀರಾ ಅಂದ್ರೆ ನೀವು ಓಕೆ ಎಷ್ಟ್ ದಿನ ಬೇಕಾದ್ರೂ ಇಟ್ಕೋಬಹುದು. ಇದು ಅದೇ ನಿಮ್ಗೆ ಅಲ್ಲಿ ಕನ್ಫ್ಯೂಸ್ ಆಯ್ತು ನನಗೆ. 2 ದಿವಸ ಆದ್ಮೇಲೆ ಬರುತ್ತೆ. ಓಕೆ ಓಕೆ ಈಗ ಸದ್ಯಕ್ಕೆ ಪೊಸಿಷನ್ಸ್ ಅಲ್ಲಿ ಇರುತ್ತೆ, ಆಮೇಲೆ ಓಕೆ ಅದು ಆಕ್ಚುಲಿ ನಿಮ್ಗೆ ಪೋರ್ಟ್ಫೋಲಿಯೋಗ್ ಬರುತ್ತೆ. ಓಕೆ ಓಕೆನಾ? ಓಕೆ ಬೇರೆ ಇನ್ಯಾರಿಗಾರ ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದ್ರೆ, ಏನಾರ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಕೇಳ್ಕೊಳ್ಳಿ. ಎಲ್ಲರಿಗೂ ಬೈ ಮಾಡಕ್ ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಬೈ ಮಾಡಿದ್ಮೇಲೆ ನಿಮ್ಗೆ ಈ ತರ ಇಲ್ಲಿ ಬಂದಿರುತ್ತೆ, ಇಲ್ಲಿ ಆರ್ಡರ್ಸ್ ಅಲ್ಲಿ ಬಂದಿರುತ್ತೆ. ನೀವು ರೈಟ್ ಸ್ವೈಪ್ ಮಾಡ್ಕೊಂಡ್ರೆ ಇಲ್ಲಿ ಇದು ಬರುತ್ತೆ ನೋಡಿ. ಇಲ್ಲಿ ಬೇಕಿದ್ರೆ ನೀವು ಸ್ಟಾಪ್ ಲಾಸ್ ಆರ್ಡರ್ ಹಾಕ್ಬೋದು, ಇಲ್ಲ ಕನ್ವರ್ಟ್ ಅಂತ ಇದೆ ನೋಡಿ, ಡೆಲಿವರಿ ಮಾಡ್ಬೋದು, ಇಂಟ್ರಾಡೇ ಮಾಡ್ಬೋದು, ನಾನು ಚೇಂಜ್ ಮಾಡ್ಬೋದು. ನಾನು ಫಸ್ಟ್ ಆಕ್ಚುಲಿ ಏನ್ ಮಾಡಿದ್ನೋ ಆಮೇಲೆ ಅದನ್ನ ಚೇಂಜ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಎಕ್ಸಿಟ್ಗೆ ಸ್ಟಾಪ್ ಲಾಸ್ ಟಾರ್ಗೆಟ್ ಅಂತ ಎಲ್ಲ ಇದೆ. ನಾನು ಇಲ್ಲಿ ಬೇಕಿದ್ರೆ ಬೇರೆದ್ ನನಗೆ ಕೊಡ್ಬೋದು. ಇಲ್ಲಿ ನನಗೆ ಬೇಕಿದ್ರೆ ಟಾರ್ಗೆಟ್ ನಾನು ಪ್ಲೇಸ್ ಮಾಡ್ಬೋದು. ಬಟ್ ಈ ಟಾರ್ಗೆಟ್ ಸ್ಟಾಪ್ ಲಾಸ್ ಎಲ್ಲ ಇದೆಯಲ್ಲ, ಇದು ನನಗೆ ವ್ಯಾಲಿಡಿಟಿ ಬರೋದು ಕೇವಲ ಇಂಟ್ರಾಡೇಗ್ ಮಾತ್ರ. ನನಗೆ ಇದನ್ನ ಬೈ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು ಅಂದ್ರೆ ನಾನು ಇದರಲ್ಲಿ ಆಕ್ಚುಲಿ ಈಗ ಸ್ಟಾಪ್ ಲಾಸ್ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಸ್ಟಾಪ್ ಲಾಸ್ ಆಗ್ಲಿ, ನೀವು ಟಾರ್ಗೆಟ್ ಹಾಕಿರೋದಾಗ್ಲಿ, ಅವೆಲ್ಲ ಎಂಡ್ ಆಫ್ ದ ಡೇ ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ನಿಮಗೆ ಇದನ್ನ ಬೈ ಮಾಡಿ ಹೋಲ್ಡ್ ಆಗ್ಬೇಕು ಅಂದ್ರೆ ಇದಕ್ಕೆ ನೀವು GTT ಅಂತ ಆರ್ಡರ್ ಹಾಕ್ಬೇಕು, ಗುಡ್ ಟಿಲ್ ಟ್ರಿಗರ್ಡ್ ಅಂತ. ಒಂದು ನಿಮಿಷ ತಡೀರಿ, ಅದು ಎಲ್ಲಿದೆ ಹುಡುಕ್ತೀನಿ. ಇಲ್ಲಿ ಸ್ಮಾರ್ಟ್ ಆರ್ಡರ್ಸ್ ಅಲ್ಲಿ ಬರುತ್ತೆ ನೋಡಿ. ನೀವೇನ್ ಮಾಡ್ಬೇಕು ಅಂದ್ರೆ, ನೋಡಿ ಇಲ್ಲಿ ವಾಪಸ್ VBL ಬನ್ನಿ. VBL ಬಂದ ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೋಡಿ ಈಗ ಬೈ ಮಾಡಿದ್ದೀನಲ್ಲ ನಾನು, ಇವಾಗ ಸೆಲ್ ಮಾಡ್ತಾ ಇದ್ದೀನಿ. ಸೆಲ್ ಮಾಡಿದಾಗ ನಾನು ಎಷ್ಟು ಶೇರ್ಸ್ ತಗೊಂಡಿದ್ದೀನಿ? 20 ಶೇರ್ ತಗೊಂಡಿದ್ದೀನಲ್ಲ. ನಾನು ಬೇಕಿದ್ರೆ 20 ಶೇರ್ಗೂ ನಾನು ಸೆಲ್ ಆರ್ಡರ್ ಆಗ್ಬೋದು, ಇಲ್ಲಾಂದ್ರೆ 10 ಶೇರು ಒಂದ್ ಪ್ರೈಸು, ಇನ್ನೊಂದು 10 ಶೇರು ಇನ್ನೊಂದು ಪ್ರೈಸು, ಯಾವ ತರ ಬೇಕಾದ್ರೂ ಮಾಡ್ಬೋದು. ಮ್ಯಾಕ್ಸಿಮಮ್ ನಾನು 20ಕ್ಕೆ ಮಾಡ್ಬೋದು. ಇದಕ್ಕೆ ನಾನು ಇಲ್ಲಿ ಬಂದ್ರೆ, ಕೆಳಗ್ ಬಂದ್ರೆ ನೋಡಿ, ಇಲ್ಲಿ ಸ್ಮಾರ್ಟ್ ಆರ್ಡರ್ಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಈ ಸ್ಮಾರ್ಟ್ ಆರ್ಡರ್ಸ್ ಅಲ್ಲಿ ಕ್ರಿಯೇಟ್ GTT ಅಂತ ಇದೆ. ಈ ಕ್ರಿಯೇಟ್ GTT ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಗುಡ್ ಟಿಲ್ ಟ್ರಿಗರ್ಡ್, ನನಗೆ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾನು ಟಾರ್ಗೆಟ್ ಪ್ರೈಸ್ ಹಾಕ್ಬೋದು. ಓಕೆನಾ? ಅದ್ರ ಜೊತೆಗೆ ನಾನು ಬೇಕಿದ್ರೆ ಸ್ಟಾಪ್ ಲಾಸ್ ಆರ್ಡರ್ ಹಾಕ್ಬೋದು. ನಾನು ಬೇಕಿದ್ರೆ ಇವತ್ತಿಗಲ್ಲ, ಇನ್ನೊಂದು 10 ದಿವಸಕ್ಕೆ ನನಗೆ ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು ಅಂದ್ರೆ, ನನಗೆ ಸ್ಟಾಪ್ ಲಾಸ್ ಆರ್ಡರ್ ಎಲ್ಲಿಗೆ ಹಾಕ್ತೀನಿ ಅಂದ್ರೆ, ನೋಡಿ ಸ್ಟಾಪ್ ಲಾಸ್ ಆರ್ಡರ್ ನಾನು ಇಲ್ಲಿ 515 ರೂಪಾಯಿಗೆ ಹಾಕ್ತಾ ಇದ್ದೀನಿ. ಓಕೆ, ಇದು ನನ್ನ ಸ್ಟಾಪ್ ಲಾಸ್ ಆರ್ಡರ್, ನಾನು ಬೈ ಮಾಡಿ ಹೋಲ್ಡ್ ಮಾಡಿರೋದಕ್ಕೆ. ಟಾರ್ಗೆಟ್ ಆರ್ಡರ್ ನಾನು ನಿಮ್ಗೆ ಆಗ್ಲೇ ಏನ್ ಹೇಳ್ದೆ, 535 ಹೇಳಿದೆ ಅಲ್ವಾ? 535ಕ್ಕೆ ಹಾಕ್ತಾ ಇದೀನಿ. ನಂಗೆ 3% ಪ್ರಾಫಿಟ್ ಆಗುತ್ತೆ. 3% ಪ್ರಾಫಿಟ್ ಅಂದ್ರೆ ಇಲ್ಲಿ 3 ಟೈಮ್ಸ್ ಲಿವರೇಜ್ ಇದೆ, ಅಂದ್ರೆ 9% ಪ್ರಾಫಿಟ್ ಆಗುತ್ತೆ. 9% ಪ್ರಾಫಿಟ್ ಆಯ್ತು ಅಂದ್ರೆ ನಾನು ಈವನ್ 1% ನನ್ಗೆ ಇಂಟ್ರೆಸ್ಟ್ ಪೇ ಮಾಡಿದ್ರು ನಂಗೆ ತೊಂದರೆ ಇಲ್ಲ. ನಾನು ಏನ್ ಮಾಡ್ತೀನಿ, ಇಲ್ಲಿ ಕ್ರಿಯೇಟ್ GTT ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಏನಾಯ್ತು ಅಂದ್ರೆ ನನಗೆ, ಒಂದು ನಿಮಿಷ ಇದನ್ನ ತೆಗೆದು ಬಿಡೋಣ, ಇದು ಹಳೇದು ಒಂದಿದೆ. ಈಗ ನೋಡಿ, ನಾನು ಇವಾಗ ಟಾರ್ಗೆಟ್ ಸ್ಟಾಪ್ ಲಾಸ್ 2 ಹಾಕಿದ್ದೀನಿ. ಸೊ ನನಗೆ ಇದು ಎಲ್ಲಿವರೆಗೂ ವ್ಯಾಲಿಡ್ ಇದೆ ನೋಡಿ, 21 ಆಗಸ್ಟ್ 2026, ಅಂದ್ರೆ 1 ವರ್ಷದ ತನಕ ಇದು ವ್ಯಾಲಿಡ್ ಇರುತ್ತೆ. ಸೊ ನನಗೆ ಇದು ಅಡ್ವಾಂಟೇಜ್ ಏನು ಅಂದ್ರೆ, ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನೇ ಇಲ್ಲ. ನನ್ ಎಗೇನ್ಸ್ಟ್ ಹೋಯ್ತು ಅಂದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ,
ನನ್ ಪರವಾಗಿ ಹೋಯ್ತು ಅಂದ್ರೆ ನನಗೆ ಟಾರ್ಗೆಟ್ ಟ್ರಿಗರ್ ಆಗುತ್ತೆ, ನನಗೆ ಎಕ್ಸಿಟ್ ಆಗುತ್ತೆ. ಓಕೆನಾ? ಸೊ ನಾನು 20 ಸ್ಟಾಕ್ ತಗೊಂಡಿದ್ದೀನಿ, 17 ರೂಪಾಯಿ ಇವಾಗ ಪ್ರಾಫಿಟ್ ಬರ್ತಾ ಇದೆ. ನನ್ಗೆ ಎಷ್ಟು ಆಕ್ಚುಲಿ ಚೆನ್ನಾಗಾಗತ್ತೆ ಅಷ್ಟು ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಬಂದ್ರೆ ನಾನು ಅದಕ್ಕೆ ತಕ್ಕಂಗೆ ಎಕ್ಸಿಟ್ ಮಾಡ್ಕೊಂತೀನಿ. ನಾನು ಇವಾಗ ತಗೊಂಡಿರೋದು ಬರೀ ಎಷ್ಟು, ಐ ಥಿಂಕ್ ಸಮ್ 2000 ರುಪೀಸ್ ಬರ್ತೇನೋ ತಗೊಂಡಿದ್ದೀನಿ. 2000 ರುಪೀಸ್ಗೆ ನನಗೆ 10% ಬಂದ್ರು ನಂಗೆ ಎಷ್ಟು, 200 ರೂಪಾಯಿ ಅಷ್ಟೇ ಬರಕ್ ಸಾಧ್ಯ. ಓಕೆನಾ? ಸ್ವಲ್ಪ ನಾನು ಜಾಸ್ತಿ ಅಮೌಂಟ್ ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಈಗ ನಿಮಗೆ ಬರೀ ತೋರ್ಸಕ್ಕೋಸ್ಕರ ನಾನು ಸುಮ್ನೆ ತೋರ್ಸಕ್ಕೆ ಅಂತ ನಾನು ಇಲ್ಲಿ ಹಾಕಿರೋದಕ್ಕೆ ಆ ತರ ಬರ್ತಾ ಇದೆ. ಓಕೆನಾ? ಸೊ ಟೋಟಲ್ ಆಗಿ ಆಕ್ಚುಲಿ ನೋಡಿ, ಮಾರ್ಜಿನ್ ನಾವು ಹಾಕಿರೋದು ಇಲ್ಲಿ ಕೇವಲ 20 ಶೇರ್ ತಗೊಂಡಿದೀವಿ. 20 ಶೇರ್ಗೆ ನಾವು ಹಾಕಿರುವಂತ ಮಾರ್ಜಿನ್ ಅಮೌಂಟು ಎಷ್ಟಿದೆ? ಕೇವಲ 2000 ರೂಪಾಯಿ ಮಾರ್ಜಿನ್ ಅಮೌಂಟ್ ಹಾಕಿದೀವಿ. ಮಿಕ್ಕಿದ್ದು ಬ್ರೋಕರ್ ಪೇ ಮಾಡಿದ್ದಾನೆ. ಸೊ ನನಗೆ ಇಲ್ಲಿ ಅದಕ್ಕೆ ತಕ್ಕಂಗೆ ನಾನು ಅರ್ಥ ಮಾಡ್ಕೋಬೇಕು ನನಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ ಅಲ್ವಾ. 10% ಬಂದ್ರು 200 ರೂಪಾಯಿ ಅಷ್ಟೇ ಪ್ರಾಫಿಟ್ ಬರಕ್ ಸಾಧ್ಯ. ನಾನು ಹಾಕಿರೋದೇ 2000 ರೂಪಾಯಿ. ಅರ್ಥ ಆಗ್ತಾ ಇದೆಯಾ? ನಾನು ಇಲ್ಲ ಅಂದ್ರೆ ಅಮೌಂಟ್ ಜಾಸ್ತಿ ಹಾಕ್ಬೇಕು. ಈಗ ಸದ್ಯಕ್ಕೆ ನಿಮ್ಗೆ ಡೆಮಾನ್ಸ್ಟ್ರೇಷನ್ಗೆ ಅಷ್ಟೇ ಇದನ್ನ ಮಾಡ್ತಾ ಇರೋದು, ಅದಕ್ಕೋಸ್ಕರ ಈ ತರ ಮಾಡಿದೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ ಅಲ್ವಾ? ಸೊ ಎಲ್ಲಾರ್ಗೂ ಇವಾಗ ಬೈ ಮಾಡೋದು, ಸೆಲ್ ಮಾಡೋದು, ಸ್ಟಾಪ್ ಲಾಸ್ ಹಾಕೋದು ಅರ್ಥ ಆಯ್ತಾ? ಅದ್ರ ಜೊತೆಗೆ ಇಲ್ಲಿ ನಾನು ಪೊಸಿಷನ್ ಬೈ ಮಾಡಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಬೈ ಮಾಡಿ ಹೋಲ್ಡ್ ಮಾಡ್ತಾ ಇರೋದ್ರಿಂದ ನಿಮಗೆ ಇದು ಏನಾಗುತ್ತೆ, ಎಲ್ಲಿವರೆಗೂ ಇರೋದಕ್ಕೆ ನಾನು ಏನ್ ಮಾಡ್ತೀನಿ, ಗುಡ್ ಟಿಲ್ ಟ್ರಿಗರ್ಡ್ ಅಂತ ಹಾಕ್ತೀನಿ. ಅದನ್ನ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಏನ್ ಮಾಡ್ತೀರಾ, ಯಾವ ಸ್ಟಾಕ್ ಅಲ್ಲಿ ಮಾಡ್ತಿದ್ದೀರಾ ಫಸ್ಟ್ ಆ ಸ್ಟಾಕ್ ಬನ್ನಿ. ಆ ಸ್ಟಾಕ್ ಬಂದ್ಮೇಲೆ ನೀವು ಬೈ ಮಾಡಿದ್ರೆ ಸೆಲ್ ಆರ್ಡರ್ ಹಾಕ್ಬೇಕು, ಸೆಲ್ ಮಾಡಿದ್ರೆ ಬೈ ಆರ್ಡರ್ ಹಾಕ್ಬೇಕು. ಸೆಲ್ ಜನರಲಿ ಹೋಲ್ಡ್ ಮಾಡಕ್ ಅಲೋ ಮಾಡಲ್ಲ. ಸೊ ಆದ್ರಿಂದ ಇಲ್ಲಿ ನೀವು ಸೆಲ್ ಆರ್ಡರ್ ಹಾಕ್ಬೇಕಾಗತ್ತೆ. ಸೆಲ್ ಆರ್ಡರ್ ಹಾಕಿದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಅಂತ ಬಂದಿರುತ್ತೆ, ಆ ಕ್ವಾಂಟಿಟಿ ಪ್ರಕಾರ ನೀವು ಅಲ್ಲಿ ಮೆನ್ಷನ್ ಮಾಡ್ತೀರಾ. ಇಲ್ಲಿ ನನ್ನ ಹತ್ರ 20 ಶೇರ್ ಇದೆ, ಸೊ 20 ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಇದ್ರೆ ಜಾಸ್ತಿ ಹಾಕಿ, ಕಮ್ಮಿ ಇದ್ರೆ ಕಮ್ಮಿ ಹಾಕಿ. ಇಲ್ಲಿ ಕೆಳಗಡೆ ಬರ್ತೀರಾ, ಇಲ್ಲಿ ಏನಾಗುತ್ತೆ ಸ್ಮಾರ್ಟ್ ಆರ್ಡರ್ಸ್ ಅಂತ ಇರುತ್ತೆ. ಸ್ಮಾರ್ಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ರಿಯೇಟ್ GTT ಅಂತಿರುತ್ತೆ. GTT ಅಂದ್ರೆ ಗುಡ್ ಟ್ರಿಲ್ ಟ್ರಿಗರ್ಡ್ ಅಂತ. ಎಲ್ಲಿವರೆಗೂ ಅದು ಟ್ರಿಗರ್ ಆಗೋದಿಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರೈಸ್ ಬರೋದಿಲ್ಲ, ಇದು ಏನು ಆಗಲ್ಲ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮಗೆ ಟಾರ್ಗೆಟ್ ಇದೆ, ಸ್ಟಾಪ್ ಲಾಸ್ 2 ಬೇಕು ಅಂದ್ರೆ ಇಲ್ಲಿ ನೋಡಿ OCO ಅಂತ ಇದೆ. OCO ಅಂದ್ರೆ ಒನ್ ಕ್ಯಾನ್ಸಲ್ಸ್ ಅನದರ್ ಅಂತ. ಸೊ ಇವಾಗ ಏನಾಗುತ್ತೆ, ಟಾರ್ಗೆಟ್ ಇರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ಹಿಟ್ ಆದ್ರೆ ಸ್ಟಾಪ್ ಲಾಸ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆದ್ರೆ ಟಾರ್ಗೆಟ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ. ಸೊ ಇದು ಇಲ್ಲಿ ಬರ್ತಾ ಇರೋದು. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನೀವು ಎಷ್ಟು ಬೇಕು ಅಂತ ನೀವು ಹಾಕಿದ್ರೆ ಆಟೋಮೆಟಿಕ್ ಆಗಿ ಇದು ಸೆಟ್ ಆಗ್ಬಿಡುತ್ತೆ. ಅದಾದ ತಕ್ಷಣ ಕ್ರಿಯೇಟ್ GTT ಹಾಕ್ತೀರಾ. ಕ್ರಿಯೇಟ್ GTT ಹಾಕಿದ್ರೆ ಒಂದು ಆರ್ಡರ್ ರೆಡಿ ಇರುತ್ತೆ. ಅದ್ ಯಾವತ್ತಾರೋ ಬರ್ಲಿ, ನೆಕ್ಸ್ಟ್ 1 ಇಯರ್ಗೆ ಇದು ವ್ಯಾಲಿಡ್ ಇರುತ್ತೆ. ಓಕೆನಾ? ಸೊ ಇದು ಯಾವಾಗ ಹೆಲ್ಪ್ ಆಗುತ್ತೆ, ನೀವು ಬೈ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅಲ್ಲಿ ಹೆಲ್ಪ್ ಆಗುತ್ತೆ. ನೀವು ಇವತ್ತೇ ಬೈ ಮಾಡಿ ಇವತ್ತೇ ಎಕ್ಸಿಟ್ ಆಗ್ತೀರಾ, ಅದಕ್ಕೆ ಇದು ಹೆಲ್ಪ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದಕ್ಕೆ ನೀವೇನು ಮಾಡೋ ಅವಶ್ಯಕತೆನೇ ಇಲ್ಲ. ಇವತ್ತೇ ಅಲ್ಲಿ ಎಕ್ಸಿಟ್ ಆಗ್ಬಿಡುತ್ತೆ. ಇಂಟ್ರಾಡೇ ಸೆಲೆಕ್ಟ್ ಮಾಡಿರ್ತೀರಲ್ಲ, ಇಂಟ್ರಾಡೇ ಅಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗತ್ತೆ. ಯಾರಿಗಾರ ಏನಾರ ಡೌಟ್ ಇದೆಯಾ? ಬೇರೆ ಯಾವ್ದಾರ ಸ್ಟಾಕ್ ನೋಡೋಣ. ಏನಾರ ಡೌಟ್ ಇದ್ರೆ ಕೇಳಿ. ಏನು ಡೌಟ್ ಇಲ್ಲ ಅಂದ್ರೆ ಬೇರೆ ಯಾವ್ದಾರ ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇಂಟ್ರಾಡೇಗೆ ಆಗ್ಬೋದು. ಇಂಟ್ರಾಡೇ ನಮ್ಗೆ ಈಗ್ಲೂ ಟೈಮ್ ಇದೆ, ಬಟ್ ಅದೇ ಇಂಟ್ರಾಡೇಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಇಂಟ್ರಾಡೇ ಬೆಳಗ್ಗೆ ತಗೊಂಡಾಗ ಸ್ವಲ್ಪ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ನಾವು ನಿಮ್ಗೆ ಟ್ರೇಡಿಂಗ್ ಮಾಡಿಸ್ತಾ ಇರೋದೇ ಮಧ್ಯಾಹ್ನ ಆಗಿರೋದ್ರಿಂದ ನೋಡೋಣಂತೆ, ಯಾವ್ದ್ರಲ್ಲಾರು ಮೊಮೆಂಟಮ್ ಸಿಕ್ಕಿದ್ರೆ ಟ್ರೇಡ್ ತಗೊಳ್ಳೋಣಂತೆ. ಯಾರಿಗಾರ ಏನಾರ ಕ್ವಶನ್ ಇದೆಯಾ? ಯಾರಿಗಾರ ಏನಾರ ಕ್ವಶನ್ ಇದ್ರೆ ಕೇಳಿ. ಏನು ಕ್ವಶನ್ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಸ್ಟಾಕ್ ಯಾವ್ದಾರು ಚೆಕ್ ಮಾಡ್ತೀನಿ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಎಲ್ಲರಿಗೂ ಕ್ಲಿಯರ್ ಇದೆ ಅಂದ್ರೆ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ ಕ್ಲಿಯರ್ ಇದೆ. ನೆಕ್ಸ್ಟ್ ಸ್ಟಾಪ್ ಹೋಗೋಣ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಇದ್ರೆ ನೋಡೋಣ ಅಂತ.
ಎಲ್ಲಾರ್ಗೂ ಕ್ಲಿಯರಾ? ಬರೀ ಒಬ್ರೋ ಇಬ್ರೋ ಮೆನ್ಷನ್ ಮಾಡ್ತಿದ್ದೀರಾ, ಬೇರೆಯವ್ರಿಗೆ ಏನು ಅಂತ ನೀವೇನು ಹೇಳಲಿಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ. ಕ್ಲಿಯರ್ ಇದೆಯಾ ಎಲ್ಲಾರ್ಗೂ? ಓಕೆ, ನೆಕ್ಸ್ಟ್ ಸ್ಟಾಕ್ ಹೋಗೋಣಂತೆ. ಇದನ್ನ ನಾನು ಏನ್ ಮಾಡ್ತೀನಿ, ಸದ್ಯಕ್ಕೆ ಇದನ್ನ ನಾನು ಕ್ಲೋಸ್ ಮಾಡಿರ್ತೀನಿ. ಒಂದ್ ನಿಮಿಷ. ಬೇರೆ ಯಾವ್ದಾರ ಸ್ಟಾಕ್ ಸಿಗುತ್ತಾ ನೋಡೋಣಂತೆ. ಒಂದೇ ಒಂದು ನಿಮಿಷ. ಡಾಬರ್ ನೋಡೋಣ. ಡಾಬರು ನಮಗೆ ಒಳ್ಳೆ ಮೂವ್ಮೆಂಟ್ ಕೊಡ್ತಾ ಇದೆ, ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದೆ. ಇದು ಬ್ರೇಕ್ ಆದ್ರೆ ತುಂಬಾ ಸ್ಟ್ರಾಂಗ್ ಮೂವ್ಮೆಂಟ್ ಸಿಗುತ್ತೆ. ಬಟ್ ಇವಾಗ ಇಂಟ್ರಾಡೇಗಂತೂ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಓಕೆ, NTPC ನೋಡೋಣ. ಇದು ತುಂಬಾ ರೇಂಜ್ ಬೌಂಡ್ ಇದೆ, ಇದು ಬೇಡ. ಈ ಫೋರ್ಟೀಸ್ ನೋಡೋಣ. ಮೂಮೆಂಟ್ ಇಲ್ಲ. ಡೆಲಿವರಿ ಬೇರೆ ನಿಮ್ಗೆ ಯಾವ್ದಾರ ಸ್ಟಾಕ್ ಇದ್ರೆ ಹೇಳಿ. ನಿಮ್ಗೆ ಯಾವ್ದಾರ ಸ್ಟಾಕ್ ಅಲ್ಲಿ ಮೂವ್ಮೆಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಬೇಕಿದ್ರೆ ಚೆಕ್ ಮಾಡಿ ನೋಡಿ ನಿಮ್ಗೆ ಗೈಡ್ ಮಾಡ್ತೀನಿ, ಅದ್ರಲ್ಲಿ ಏನಾರ ಆಪರ್ಚುನಿಟಿ ಇದೆಯಾ ಅಂತ. ಡೆಲಿವರಿಲು ಮೂವ್ಮೆಂಟ್ ಅಲ್ಲಿ ನಮ್ಗೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಬೇರೆ ಸ್ಟಾಕ್ ಎಲ್ಲ ತುಂಬಾನೇ ದೊಡ್ಡ ದೊಡ್ಡ ಸ್ಟಾಕ್ ಇದೆ. ITC ITC ನಮ್ಗೆ ಡೆಲಿವರಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಟ್ರಾಡೇಗಿನ ಇದನ್ನ ಬೈ ಮಾಡಿ ಹೋಲ್ಡ್ ಮಾಡಕ್ಕೆ ಒಳ್ಳೆ ಅವಕಾಶ ಕಾಣಿಸ್ತಾ ಇದೆ. ಇಲ್ಲಿ ನಮ್ಗೆ ಒಂದು ಡಬಲ್ ಬಾಟಮ್ ತರಾನು ಕಾಣಿಸ್ತಾ ಇದೆ. ಸೊ ಇದು ರಿವರ್ಸಲ್ ಸೆಟಪ್ ತರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಡಿಪ್ ಕೂಡ ಬಂದಿದೆ. ಸೊ ಇಲ್ಲಿ ನಮ್ಗೆ ಡೆಲಿವರಿಗೆ ತಗೋಬಹುದು. ಡೆಲಿವರಿಗೆ ಬೇಕಿದ್ರೆ ತಗೋಬಹುದು. ಇಂಟ್ರಾಡೇಗೆ ಅಷ್ಟು ಸೂಟ್ ಆಗೋದು ಡೌಟ್ ಇದು. ITC ಇಂಟ್ರಾಡೇಗೆ ಅಷ್ಟು ಸೂಟ್ ಆಗಲ್ಲ. ನೋಡ್ತೀನಿ. PG ಎಲೆಕ್ಟ್ರೋಪ್ಲಾಸ್ಟ್ ಸದ್ಯಕ್ಕೆ ಸ್ವಲ್ಪ ಮೂವ್ಮೆಂಟ್ ಇಲ್ಲ ಇದರಲ್ಲಿ. ಸ್ಟಾಕು ಸಾಕಷ್ಟು ಮೇಲ್ ಹೋಗಿದೆ. ಹ್ಮ್. ಸದ್ಯಕ್ಕೆ ಇದಕ್ಕೆ ಡೌನ್ ಸೈಡೇ ಕಾಣಿಸ್ತಾ ಇದೆ. ಇದರಲ್ಲಿ ಇನ್ನೂ
ಬಾಟಮ್ ಔಟ್ ಆಗಿಲ್ಲ. ಸ್ವಲ್ಪ ಇದು ಕಷ್ಟ ಇದೆ. ಇದು ಏನಾಗ್ಬೇಕು ಅಂದ್ರೆ ಈ ಸ್ಟಾಕ್ ಈ ಲೆವೆಲ್ ಮೇಲೆ ಟ್ರೇಡ್ ಆಗ್ಬೇಕು, ಅವಾಗ್ಲೇ ಏನಾದ್ರೂ ಸ್ಟ್ರೆಂತ್ ಸಿಗೋದು. ಇಲ್ಲ ಅಂದ್ರೆ ಇದು ಮತ್ತೆ ಡೌನ್ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಸದ್ಯಕ್ಕೆ ಸ್ಟ್ರೆಂತ್ ಇಲ್ಲ, ಅವಾಯ್ಡ್ ಮಾಡೋದು ಬೆಟರ್. ಟ್ರೇಡಿಂಗ್ ಆಗ್ಲಿ ಇನ್ವೆಸ್ಟ್ಮೆಂಟ್ ಆಗ್ಲಿ ಈಗ ಸದ್ಯಕ್ಕೆ ಈ ಸ್ಟಾಕ್ ಅವಾಯ್ಡ್ ಮಾಡೋದು ಬೆಟರ್. ಸಿಂಜಿನ್ ಇಲ್ಲೂ ಏನೂ ಇಲ್ಲ. ಹ್ಮ್. ಹ್ಮ್. ಇಲ್ಲೇನೋ ಅಷ್ಟು ಮೂಮೆಂಟ್ ಸಿಗ್ತಾ ಇದೆ. ಬೇರೆ ಯಾವ್ದಾದ್ರು ಬೇರೆ ಇದೆಯಾ ನೋಡೋಣ ಅಂತ ಹೇಳಿ. ಜೂಬಿಲಿಯಂಟ್ ಫುಡ್ ವರ್ಕ್ಸ್. ಜೂಬಿಲಿಯಂಟ್ ಫುಡ್ ವರ್ಕ್ಸ್ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದೆ. ಸಪೋರ್ಟ್ ತಗೊಂಡ್ರೆ ಚೆನ್ನಾಗಿ ಆಗ್ಬೇಕು. ನಾಲ್ಕು ತಿಂಗಳು ನಾಲ್ಕು ತಿಂಗಳು ಲೋನ ಬ್ರೇಕ್ ಮಾಡಿದೆ ಅಂದ್ರೆ ಇದು ಎಷ್ಟು? ಸಿಕ್ಸ್ ಸಿಕ್ಸ್ ಸಿಕ್ಸ್. ಇಲ್ಲಿ 650 ತುಂಬಾ ಇಂಪಾರ್ಟೆಂಟ್. ಇದನ್ನ ಬೇಕಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಏನಾದ್ರು 650 ಲೆವೆಲ್ ಇದ್ರ ಮೇಲೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಯ್ತು, ಇದ್ರ ಮೇಲೆ ಕ್ಲೋಸ್ ಆಗಕ್ ಸ್ಟಾರ್ಟ್ ಆಯ್ತು, ಇದನ್ನ ನೀವು ನಿಮ್ಮ ವಾಚ್ ಲಿಸ್ಟ್ ಹಾಕಿಟ್ಕೊಂಡಿರಿ. ಇದೇನಾದ್ರೂ 650 ಮೇಲೆ ಟ್ರೇಡ್ ಆಗಕ್ ಸ್ಟಾರ್ಟ್ ಆಗಿದೆ, ಇದ್ರ ಮೇಲೆ ಹೋಲ್ಡ್ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. 4 ತಿಂಗಳು ಲೋನ ಬ್ರೇಕ್ ಮಾಡಿದೆ, ಅದಾದ್ಮೇಲೆ ಅದ್ರ ಕೆಳಗಡೆನೆ ಇದ್ರೆ ಇದು ಫುಲ್ ನೆಗೆಟಿವ್ ಆಗ್ಬಿಡುತ್ತೆ, ತುಂಬಾನೇ ನೆಗೆಟಿವ್ ಆಗುತ್ತೆ. ಇಲ್ಲ ಅಂದ್ರೆ ಅದ್ರ ಮೇಲೆ ಟ್ರೇಡ್ ಆಗೋದಾದ್ರೆ ನನ್ನ ಪ್ರಕಾರ ಅಂತೂ ಇದು ಸ್ಟ್ರಾಂಗ್ ಅಪ್ ಮೂವ್ ಕೊಡಬೇಕು. ಯಾಕಂದ್ರೆ ಸ್ಟ್ರೆಂತ್ ಅಂತೂ ಇದೆ ಸ್ಟಾಕ್ ಅಲ್ಲಿ. ಇದು ಬ್ರೇಕ್ ಆಯ್ತು ಅಪ್ ಸೈಡ್ ಅಂದ್ರೆ ಸ್ಟ್ರಾಂಗ್ ಆಗಿ ಅಪ್ ಸೈಡ್ ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಇದು ನಮ್ಗೆ ಏನೋ ಪ್ರಾಬ್ಲಮ್ ಅಂತೂ ಕಾಣಿಸುತ್ತೆ. ಇಲ್ಲಿ ರಿಸಲ್ಟ್ ಹೆಂಗಿದೆ? ರಿಸಲ್ಟ್ ಚೆನ್ನಾಗೇ ಇದೆ. ರಿಸಲ್ಟ್ ಚೆನ್ನಾಗೇ ಇರೋದ್ರಿಂದ ನನ್ನ ಪ್ರಕಾರ ಸ್ಟಾಕ್ ಡೌನ್ ಹೋಗೋ ಡೌಟ್. ಇಲ್ಲಿ ಆಲ್ರೆಡಿ ಡೌನ್ ಹೋಗಿದೆ. ಸೊ ಏನಾಗಿದೆಯಲ್ಲ ಇಲ್ಲಿಂದ ಸಪೋರ್ಟ್ ಸಿಗ್ಬೇಕು. 650 ಮೇಲೆ ಇದಕ್ಕೆ ಸ್ಟ್ರೆಂತ್ ಸಿಗುತ್ತೆ. 650ಗಿನ ಕೆಳಗಡೆ ಇದರಲ್ಲಿ ಟ್ರೇಡ್ ಬರಲ್ಲ. ಓಕೆ. ಏನಾದ್ರೂ ಬೈ ಚಾನ್ಸ್ ನಮ್ಗೆ ಗ್ಯಾಪ್ ಕೀಪ್ ಅಲ್ಲಿ ಓಪನ್ ಆಗಿ 650 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿ ಮೂವ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ? ಸೊ ಇದೊಂದು ನೀವು ಸ್ಟಾಕ್ ಅನ್ನ ಇಟ್ಕೊಂಡಿರಿ ನಿಮ್ಮ ಇದರಲ್ಲಿ. ಇದರಲ್ಲಿ ಆಪರ್ಚುನಿಟಿ ಸಿಗ್ಬೋದು. ಈಗ ಸದ್ಯಕ್ಕೆ ಯಾವುದೇ ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲ. ಓಕೆ. ಬೇರೆ ಯಾವ್ದಾರಲ್ಲಾರು ಸಿಗುತ್ತಾ ನೋಡೋಣಂತೆ. ಹ್ಮ್.
ಅದಕ್ಕೂ ನೋಡ ಮ್ಯಾರಿಕೋ ಆಲ್ರೆಡಿ ಮೂವ್ ಕೊಟ್ಟಿದೆ. Okay. ಏನಿದ್ರು ಬೈ ಅಂಡ್ ಹೋಲ್ಡ್ ಆಗುತ್ತೆ, ಇಲ್ಲಿ ಇಂಟ್ರಾಡೇ ಆಪರ್ಚುನಿಟಿ ಸಿಗಲ್ಲ. ಬೇರೆ ಏನಾದ್ರು ಸಿಗುತ್ತೆ. ಎಟರ್ನಲ್ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಝೊಮ್ಯಾಟೊ. ಝೊಮ್ಯಾಟೊ ಏನಾಗ್ತಾ ಇದೆ, ಆಲ್ ಟೈಮ್ ಹೈಯಲ್ಲಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಾ ಇದೆ. ಬಟ್ ವ್ಯಾಲ್ಯೂಯೇಷನ್ ವೈಸ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಎಲ್ಲಿವರೆಗೂ ಮೇಲೆ ಹೋಗುತ್ತೋ ಅಲ್ಲಿವರೆಗೂ ಮೇಲೆ ಇದು. ಹ್ಮ್, ಹ್ಮ್. ಏನು ಅಂತ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಸ್ಟಾಕ್ ನ ಸರ್ಚ್ ಮಾಡೋದನ್ನ, ಶೀಲಾ ಅವರೇ, ಸ್ಟಾಕ್ ಸರ್ಚ್ ಮಾಡೋದಕ್ಕೆ ನಾವು ಏನಾಗುತ್ತೆ ಅಂದ್ರೆ ನಿಮ್ಗೆ ಹಂಗೆ ಹೇಳ್ಕೊಟ್ಟು ಯೂಸ್ ಆಗೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದು ರೀಸನ್ ಇರುತ್ತೆ, ನಾವು ಆಕ್ಚುಲಿ ಅದಕ್ಕೆ ಅಂತಾನೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತೀವಿ. ಆ ಸ್ಟ್ರಾಟಜಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಸ್ಟಾಕ್ಸ್ ತೋರಿಸಿ ಏನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಅದಕ್ಕೆ ಒಂದು ರೀಸನ್ ಇರುತ್ತೆ, ಆ ರೀಸನ್ ಇಂದ ಮೇಲ್ ಹೋಗ್ತಾ ಇರುತ್ತೆ. ಆ ರೀಸನ್ ಫೇಲ್ ಆಯ್ತು ಅಂದ್ರೆ ನಾವು ಎಕ್ಸಿಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಸ್ಟ್ರಾಟಜಿನ ಅರ್ಥ ಮಾಡ್ಕೋಬೇಕು. ಸ್ಟ್ರಾಟಜಿ ಎಲ್ಲ ಹೇಳ್ಕೊಡೋದಕ್ಕೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಲ್ಲಿ ಸ್ಟ್ರಾಟಜಿ ಹೇಳ್ಕೊಡೋದಲ್ಲ ನಮ್ದು ಉದ್ದೇಶ ಇರೋದು. ನಿಮ್ಗೆ ಟ್ರೇಡಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ನಮ್ ಉದ್ದೇಶ ಇರೋದು. ನಿಮ್ಗೆ ಸ್ಟ್ರಾಟಜಿ ಎಲ್ಲ ಕಲಿಬೇಕು, ಇನ್ನು ನೀಟಾಗಿ ಆಕ್ಚುಲಿ ಅನಾಲಿಸಿಸ್ ಮಾಡೋದ್ ಕಲಿಬೇಕು ಅನ್ನೋದಾದ್ರೆ ನಮ್ದು ಬೇರೆ ಟ್ರೇಡಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಡ್ತೀವಿ. ಯಾಕಂದ್ರೆ ಒಂದೊಂದು ಸ್ಟ್ರಾಟಜಿ ಹೇಳ್ಕೊಡೋದಕ್ಕೂ ನಿಮ್ಗೆ ಅದಕ್ಕಿಂತ ಮುಂಚೆ ಎಷ್ಟೊಂದು ಬ್ಯಾಕ್ ಗ್ರೌಂಡ್ ಗೊತ್ತಿರ್ಬೇಕಾಗತ್ತೆ, ಎಷ್ಟೊಂದು ಬೇಸಿಕ್ಸ್ ಗೊತ್ತಿರ್ಬೇಕಾಗತ್ತೆ. ಅವೆಲ್ಲ ಹೇಳ್ಕೊಟ್ಟ ಮೇಲೆ ಆಕ್ಚುಲಿ ಸ್ಟ್ರಾಟಜಿ ಹೇಳ್ಕೊಡಕ್ಕಾಗೋದು. ಸೊ ಆದ್ರಿಂದ ಈ ಪರ್ಟಿಕ್ಯುಲರ್ ಸೆಷನ್ಸ್ ಅಲ್ಲಿ ನಾವು ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಕ್ ಹೋಗಲ್ಲ. ಇಲ್ಲಿ ಏನಿದ್ರು ನಿಮ್ಗೆ ಟ್ರೇಡಿಂಗ್ಗೆ ಏನೇನ್ ಬೇಕೋ ಅದಕ್ಕೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಬೇಕಿದ್ರೆ ನೀವು ಇಲ್ಲಿ ಹುಡುಕ್ಬೋದು, ನಮ್ ಕಂಪ್ನಿದ್ ಬೇಕಾದಷ್ಟು ಆಕ್ಚುಲಿ ಸ್ಟ್ರಾಟಜಿ ಮಾಡಿರೋದು ಇದೆ. ಚಾರ್ಟಿಂಗ್ ಅಲ್ಲಿ ಹೋದ್ರೆ ನೀವು ಏರ್ ಭವನ್ ಅಂತ ಸರ್ಚ್ ಮಾಡಿ ಬರುತ್ತೆ, ಬೇಕಾದ ಸ್ಟಾಕ್ ಸಿಗುತ್ತೆ. ಬಟ್ ಅದನ್ನ ನೀವು ಕರೆಕ್ಟ್ ಆಗಿ ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ದಲೆ ನೀವು ಮಾಡಿದ್ರೆ, ನೀವು ಅನಾಲಿಸಿಸ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ನೀವು ಅಲ್ಲಿ ಟ್ರೇಡ್ ಮಾಡೋದ್ ಕಷ್ಟ ಆಗುತ್ತೆ. ಇಲ್ಲಿ ಇದೆಯಲ್ಲ ಸರ್, ಇಲ್ಲಿ ನೋಡಿ, ಇಲ್ಲಿ ಚಾರ್ಟಿಂಗ್ ಅಂತ ವೆಬ್ಸೈಟ್ ಇದೆ ನೋಡಿ. ಚಾರ್ಟಿಂಗ್ ಅಂತ ವೆಬ್ಸೈಟ್ ಹೋದ್ರೆ ಇಲ್ಲಿ ಸ್ಕ್ರೀನರ್ಸ್ ಅಂತ ಬರುತ್ತೆ. ಸ್ಕ್ರೀನರ್ಸ್ ಬಂದ್ರೆ ನೋಡಿ, ಇಲ್ಲಿ ಬೇಕಾದಷ್ಟು ಸ್ಕ್ರೀನರ್ಸ್ ಇದೆ. ನೀವ್ ಯಾವ್ದು ಬೇಕಾದ್ರೂ ತಗೋಬಹುದು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಯಾವ್ದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ. ಕರೆಕ್ಟಾ? ಇಲ್ಲಿ ಇನ್ನು ಕನ್ಫ್ಯೂಷನ್ ಜಾಸ್ತಿ ಆಗ್ತೀರಾ, ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಅದಕ್ಕೆ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದ್ರಲ್ಲಿ ಸೂಟ್ ಆಗುತ್ತೋ ನೋಡಿ. ಅಷ್ಟು ಸ್ಟಾಕ್ ಇತ್ತು, ನಾನು ನಿಮ್ಗೆ ಯಾಕೆ ನಾನು ಯಾವ್ದು ವರನ್ ಬಿವರೇಜಸ್ ಒಂದೇ ಯಾತಕ್ಕೆ ಹೇಳ್ದೆ ಅಂದ್ರೆ ಅದ್ರಲ್ಲಿ ನನಗೆ ಆಪರ್ಚುನಿಟಿ ಕಾಣಿಸ್ತಾ ಇತ್ತು, ಅದನ್ನ ಹೇಳ್ದೆ. ಇಲ್ಲಿ ಒಂದ್ ನಿಮಿಷ, ಇದನ್ನ ವಾಚ್ ಲಿಸ್ಟ್ ಹಾಕ್ಬಿಡ್ತೀನಿ. ಇದನ್ನ ಈಗ ನಾವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಒಂದ್ ನಿಮಿಷದ ಮೇಲೆ ಏನ್ ಮಾಡಿದೀರಾ?
ಅನು ಅವರೇ, ಏನ್ ಅದು ಕಳ್ಸಿರೋದು ಹೀಗೆ ಬರ್ತಾ ಇದೆ, ಕರೆಕ್ಟ್ ಆಗಿದೆ. ನೀವು GTT ಹಾಕ್ಬೇಕು ಅಂದ್ರೆ ನೀವು ಆಲ್ರೆಡಿ ಇರ್ಬೇಕು, ಇಲ್ಲ ಅಂದ್ರೆ ಅದು ಆಕ್ಚುಲಿ ನಿಮಗೆ ಆ ಅದು ಅಮೌಂಟ್ ಅಲ್ಲಿ ತೋರಿಸುತ್ತೆ. ನೀವ್ ಯಾವ್ದ್ರ ಬಗ್ಗೆ ಕಳ್ಸಿದೀರಾ ಅರ್ಥ ಆಗ್ಲಿಲ್ಲ ನೀವು, ದಾಮೋದರ್. ಏನ್ ಕಳ್ಸಿದೀರಾ ಅದು? OCO ಅಂತಿದೆ, ಅದೇನ್ GTT ಆರ್ಡರ್? ಯಾವ ಆರ್ಡರ್ ಅದು? ಅದ್ರಲ್ಲಿ ಬರೀ OCO ಅಂತ ಇದೆ, ಬಟ್ ಯಾವ್ದ್ರದ್ದು ಅಂತ ಇಲ್ಲ. ಸ್ಟಾಪ್ ಲಾಸ್ ಟಾರ್ಗೆಟ್ ಏನು ಅಲ್ಲಿ ಕಾಣಿಸ್ತಾ ಇಲ್ವಲ್ಲ ನಂಗೆ. ಹಾ, ಇದು ಕರೆಕ್ಟ್ ಇದೆ. ಸ್ಟಾಪ್ ಲಾಸ್ ಆರ್ಡರ್ ಕರೆಕ್ಟ್ ಇದೆ, ಸ್ಟಾಪ್ ಲಾಸ್ ಟಾರ್ಗೆಟ್ ಕರೆಕ್ಟ್ ಇದೆ. ನಿಮ್ಗೆ ಹಾಕದ್ ಗೊತ್ತಾಗ್ಬೇಕಷ್ಟೇ. ಹಾಕದ್ ಗೊತ್ತಿದ್ರೆ ಪರ್ಫೆಕ್ಟ್. ಓಕೆ. ಸೊ ಇಂಟ್ರಾಡೇಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಚಾಲೆಂಜ್ ಆಲ್ರೆಡಿ ಒಂದು ರೇಂಜ್ ಮುಗ್ದೋಗಿರ್ಬೇಕಾದ್ರೆ ಇನ್ನು ಮೂವ್ಮೆಂಟ್ ಬರುತ್ತಾ ಗೊತ್ತಿಲ್ಲ. ಬಂದ್ರೂ ಬರ್ಬೋದು. ಬಂದ್ರೆ ನಮ್ಗೆ ಟಾರ್ಗೆಟ್ ಹಿಟ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಎಷ್ಟೊಂದ್ ಜನ ಕೇಳ್ತಾ ಇದ್ರಲ್ಲ ಸ್ಟಾಕ್ಸ್ ಸೆಲೆಕ್ಟ್ ಮಾಡೋದಕ್ಕೆ, ನೀವ್ ಏನ್ ಮಾಡ್ತೀರಾ ಅಂದ್ರೆ ಇದಕ್ ಹೋದ್ರೆ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಇಲ್ಲಿ ಸರ್ಚ್ ಮಾಡ್ಬೋದು. ನಮ್ ಕಂಪ್ನಿ ಅವ್ರದ್ದೇ ಬೇಕು ಅಂದ್ರೆ ನಿಮ್ಗೆ ನೋಡಿ ಏರ್ ಭವನ್ ಅಂತ ಇದೆ. ಇದು ನಮ್ಮ ಲೀಡ್ ಟ್ರೈನರ್ ಒಬ್ರು ಇದಾರಲ್ಲ, ಅವ್ರ ಮಗಂದು. ಅವನ್ ಆಕ್ಚುಲಿ ಇದನ್ನ ರೆಡಿ ಮಾಡಿದಾನೆ. ಒಂದಷ್ಟು ಸ್ಟಾಕ್ಸ್ ಇಲ್ಲಿ ಸಿಗುತ್ತೆ, ನೀವು ಅದನ್ನ ಹುಡುಕ್ಬೋದು. ಇದನ್ನ ಹುಡುಕ್ಬಿಟ್ಟು ನೀವ್ ಏನ್ ಮಾಡ್ಬೇಕೋ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಸುಮಾರಷ್ಟಿದೆ. ಕೋಫೋರ್ಜು. ನಾನು ಇಲ್ಲಿ ಸ್ವಲ್ಪ ಮ್ಯಾಕ್ರೋಟೆಕ್ ಲೋದ ಡೆವಲಪರ್ಸ್ ಇದೆ, ನೋಡೋಣಂತೆ ಇಲ್ಲಿ ಏನಾರು ಆಪರ್ಚುನಿಟಿ ಸಿಗುತ್ತಾ ಅಂತ. ನೋಡಿ ಇಂಟ್ರಾಡೇಲಿ ಇಲ್ಲಿ ಸ್ವಲ್ಪ ಕಷ್ಟನೇ, ಇದನ್ನ ಹೋಲ್ಡ್ ಮಾಡೋದು ಕಷ್ಟ ಇದೆ. ಆಲ್ರೆಡಿ ತುಂಬಾನೇ ಮೇಲ್ ಹೋಗ್ಬಿಟ್ಟಿದೆ. ಈ ಪ್ರೈಸ್ ಅಲ್ಲಿ ಆ ಈಗ ಟ್ರೇಡ್ ಮಾಡೋದು ಐಡಿಯಲ್ ಇಲ್ಲ ನನ್ನ ಪ್ರಕಾರ. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ? ಓಕೆ, ಕೋಡ್ರೇಜ್ ಕನ್ಸ್ಯೂಮರ್ ಪ್ರಾಪರ್ಟೀಸ್. ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದೆ. ಸೊ ಇದು ಚೆನ್ನಾಗಿ ಮೂವ್ ಆಗಿದೆ. ಇಂಟ್ರಾಡೇಲ್ ಸಿಗ್ಬೋದು ಆಪರ್ಚುನಿಟಿ, ಬಟ್ ಅಗೇನ್ ಲಿಟಲ್ ರಿಸ್ಕಿ. ಸೊ ಇಲ್ಲಿ ನೋಡಿ ಈ ರೇಂಜ್ ಅಲ್ಲಿ ಆಕ್ಚುಲಿ ಸಪೋರ್ಟ್ ತಗೊಂತಾ ಇದೆ. ಇದು ಇದ್ರ ಮೇಲೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆದ್ರೆ ವಾಪಸ್ ಇಲ್ಲಿವರೆಗೂ ಹೋಗೋ ಪಾಸಿಬಿಲಿಟಿ ಇರುತ್ತೆ. ಸೊ ಇದ್ರ ಕೆಳಗಡೆ ಚಿಕ್ಕದಾಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲಿ ನಮಗೆ ಇಂಟ್ರಾಡೇಲಿ ಆಪರ್ಚುನಿಟಿ ಸಿಗ್ಬೋದು. ಬಟ್ ಏನಿವೆ ನೋಡಿ, ಬರೀ 1 ಅವರ್ ಮಾತ್ರ ಉಳ್ಕೊಂಡಿದೆ. ಜನರಲಿ ನಾವು ಈ ಲಾಸ್ಟ್ 1 ಅವರ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಅಡ್ವೈಸ್ ಮಾಡಕ್ ಹೋಗಲ್ಲ. ಓಕೆನಾ? ಸೊ ಯೂಶಲಿ ನಾವ್ ಏನ್ ಮಾಡಿದ್ವಿ, ನಾವು ಅವಾಗ್ಲೇ ತಗೊಂಡಾಗ ಆಲ್ಮೋಸ್ಟ್ ನಮಗೆ ಮೋರ್ ದೆನ್ 1 ಅವರ್ ಮೇಲೆ ಇತ್ತಲ್ಲ, 1.5 ಅವರ್ ಮೇಲಿತ್ತು. ಸೊ ಅದಕ್ಕೆ ತಗೊಂಡ್ವಿ. ಇಲ್ಲಿ ನಮಗೆ ಇನ್ನೂ ಟೈಮ್ ಕಮ್ಮಿ ಇದೆ, ಬರೀ 1 ಅವರ್ ಮಾತ್ರ ಇದೆ. ಸೊ ಆದ್ರಿಂದ ನಾವು ಇಲ್ಲಿ ಅದು ಅಡ್ವೈಸ್ ಮಾಡಕ್ ಹೋಗಲ್ಲ ಆಸ್ ಎ ಇಂಟ್ರಾಡೇ ಟ್ರೇಡ್. ಬೇಕಿದ್ರೆ ಇದನ್ನ ಬೈ ಮಾಡಿ ಹೋಲ್ಡ್ ಮಾಡೋದಾದ್ರೆ ತೊಂದರೆ ಇಲ್ಲ. ಬೈ ಮಾಡಿ ಹೋಲ್ಡ್ ಮಾಡೋದಕ್ಕೆ ದಿಸ್ ಇಸ್ ಪರ್ಫೆಕ್ಟ್ಲಿ ಓಕೆ, ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಓಕೆ. ಸೊ ವರುಣ್ ಬೆವರೇಜಸ್ ನೋಡಿ ಅದೇನಾಯ್ತು ಅಂದ್ರೆ ಮೇಲ್ ಹೋಯ್ತು, ಮೇಲ್ ಅದು ಸಸ್ಟೈನ್ ಆಗ್ತಾ ಇಲ್ಲ. ಸ್ವಲ್ಪ ಕೆಳಗ್ ಬಂದಿದೆ, ಬಟ್ ಕೆಳಗೂ ಏನು ಆಕ್ಚುಲಿ ಅಂತದೇನು ನಾವು ಇಟ್ಟಿರೋ ಸ್ಟಾಪ್ ಲಾಸ್ ಏನ್ ಟ್ರಿಗರ್ ಮಾಡಿಲ್ಲ ಅದು. ಓಕೆ.
ಸೊ ಈಗ್ಲೂ ಮೇಲ್ ಹೋಗ್ಬೋದು. ಸೊ ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ. ಯೂಶಲಿ ಈ ತರ ಆಗತ್ತೆ ಇಂಟ್ರಾಡೇಲಿ. ಏನಾಗುತ್ತೆ ಅಂದ್ರೆ ಆ ಒಂದು ಮೇನ್ ಆಕ್ಚುಲಿ ರೇಂಜ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗಿ ಅಲ್ಲಿ ತನಕ ಹೋದ್ಮೇಲೆ ಒಂದ್ ಸ್ವಲ್ಪ ಆಕ್ಚುಲಿ ಪ್ರಾಫಿಟ್ ಬುಕ್ಕಿಂಗು, ಕನ್ಸಾಲಿಡೇಷನ್ ಇವೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೆ ನಾನು ಇಂಟ್ರಾಡೇ ಬದಲು ಪೊಸಿಷನಲ್ ಟ್ರೇಡ್ ಅಥವಾ ಸ್ವಿಂಗ್ ಟ್ರೇಡ್ ಅಂತ ನಾನು ತಗೊಂಡಿದ್ದು. ಓಕೆ, ಸೊ ನಿಮಗ್ ಬಿಟ್ಟಿದ್ದು ಯಾವ ತರ ತಗೊಂತೀರಾ ಅಂತ. ಇಲ್ಲಿ ಎಲ್ಲಿ ತನಕ ಹೋಯ್ತು ನೋಡಿ, ಮೇಲ್ಗಡೆ ಇದು ಆಲ್ಮೋಸ್ಟ್ 520 ತನಕ ಹೋಗಿದೆ. 519.9. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ 520ಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ರು, ಹಿಟ್ ಆಗಿರಲ್ಲ. 519 ರೂಪಾಯಿ 90 ಪೈಸೆ ತನಕ ಆಗಿದೆ. ನಾನ್ ನಿಮ್ಗೆ 521 ಹೇಳಿದ್ದೆ, 21 ತನಕ ಹೋಗಿಲ್ಲ. ಬಟ್ ಇನ್ನು 1 ಅವರ್ ಟೈಮ್ ಇದೆ, ಹೋದ್ರೂ ಹೋಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಓವರ್ ಆಲ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗೇ ಇದೆ. ಇನ್ನು ಮೇಲ್ ಹೋಗೋ ಎಲ್ಲಾ ಪಾಸಿಬಿಲಿಟೀಸು ಇದೆ ಇದಕ್ಕೆ. ಓಕೆನಾ? ಸರಿ, ನೆಕ್ಸ್ಟ್ ಏನಾಗ್ತಾ ಇದೆ ನೋಡೋಣಂತೆ. ಒಂದೇ ಒಂದು ನಿಮಿಷ. ನೋಡಿ, ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಅಲ್ಲೇ ಮೂವ್ ಆಗ್ತಾ ಇದೆ. ಇವಾಗ ನಮ್ಗೆ ಹೊಸದಾಗಿ ಏನಾದ್ರು ಆಪರ್ಚುನಿಟಿ ಸಿಗೋದ್ ಡೌಟ್. ಏನಿದ್ರು ನಾವು ಬೈ ಮಾಡಿ ಹೋಲ್ಡ್ ಮಾಡೋ ಆಪರ್ಚುನಿಟಿಗಳು ಸಿಗುತ್ತೆ. ಇಲ್ಲಿ ಇಂಟ್ರಾಡೇಗೆ ಮುಟ್ಟಕ್ ಹೋಗ್ಬಾರ್ದು. ಇಂಟ್ರಾಡೇ ರಿಸ್ಕ್ ಜಾಸ್ತಿ ಆಗುತ್ತೆ ಇವಾಗ. ಯಾಕಂದ್ರೆ ಇಂಟ್ರಾಡೇಗೆ ಇಲ್ಲಿ ಟೈಮೇ ಇಲ್ಲ. ಕರೆಕ್ಟಾ? ಇಂಟ್ರಾಡೇಗೆ ನಮ್ಮ ಹತ್ರ ಹಾರ್ಡ್ಲಿ ಎನಿ ಟೈಮ್ ಅವೈಲಬಲ್ ಇದೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನನಗೆ ಬೈ ಮಾಡಿ ಹೋಲ್ಡ್ ಮಾಡಕ್ ಯಾವ್ದಾವ್ದು ಆಪರ್ಚುನಿಟಿ ಇದೆ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು. ನಾನು ನಿಮ್ಗೆ ಅವಾಗ್ಲೇ ITC ಹೇಳಿದ್ದೆ ಅಲ್ವಾ? ITC ನಾನು ಬೈ ಮಾಡಿ ಹೋಲ್ಡ್ ಮಾಡೋ ಪಾಸಿಬಿಲಿಟಿ ಇದೆ ಅಂತ. ಇಲ್ಲ, ಇನ್ನು ನನಗೆ ಅದರದ್ದು ಟ್ರೇಡ್ ನಾವು ಅನ್ಕೊಂಡಂಗೆ ಆಗ್ತಾ ಇಲ್ಲ. ಸೊ ಇದು ಬೈ ಮಾಡಿ ಹೋಲ್ಡ್ ಮಾಡಬೇಕು ಅಂದ್ರೆ ನನಗೆ ಏನಾಗ್ಬೇಕು ಅಂದ್ರೆ, ಇದು 410 ಮೇಲ್ ಹೋಗ್ಬೇಕು. ಅದು ಆಗ್ತಾ ಇಲ್ಲ ಸದ್ಯಕ್ಕೆ. ಓಕೆ, ಆ ಅದು ಬಿಟ್ಟು ನಿಮಗೆ ಇನ್ನೊಂದಷ್ಟು ತೋರಿಸಿದ್ದೆ. ಯಾವ್ದ್ಯಾವ್ದ್ರಲ್ಲಿ ತೋರಿಸಿದ್ದೆ? ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು. ಓಕೆ, ಇದು ಅಷ್ಟೇನಿಲ್ಲ, ಈಗ ಅಷ್ಟೊಂದು ಸ್ಟ್ರಾಂಗ್ ಏನಿಲ್ಲ. ಇದು ಬಿಟ್ರೆ ಜುಬಿಲಿಯಂಟ್ ಫುಡ್ ವರ್ಕ್. ಜುಬಿಲಿಯಂಟ್ ಫುಡ್ ವರ್ಕ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಷ್ಟಿದು? 650 ಮೇಲೆ ಟ್ರೇಡ್ ಆಗ್ಬೇಕು. 650 ಇನ್ನೂ ಬಂದಿಲ್ಲ. 650 ಮೇಲ್ ಟ್ರೇಡ್ ಆದ್ರೆ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಗುಡ್. ಅದು ಬಿಟ್ರೆ ನಿಮಗೆ ಯಾಕೆ ತೋರಿಸಿದ್ದೆ? ಡಾಬರ್. ಡಾಬರು ಏನಾಗ್ತಾ ಇದೆ ಅಂದ್ರೆ, ಡಾಬರ್ಗೆ ನೋಡಿ, ಇದೊಂದು ರೇಂಜ್ ಅಲ್ಲಿ ಕುತ್ಕೊಂಡಿದೆ. ಈ ರೇಂಜ್ ಮೇಲ್ ಆಕ್ಚುಲಿ ಟ್ರೇಡ್ ಆಗ್ಬೇಕಿದು. ಈ ರೇಂಜ್ ಮೇಲ್ ಹೋದಂಗೆ ಇದು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ಈ ರೇಂಜ್ ಮೇಲೆ ಟ್ರೇಡ್ ಆಗ್ಬೇಕು ಅಂದ್ರೆ ಇವತ್ತಿನ ಹೈ ಎಷ್ಟಿದೆ? 535 ಇದೆಯಲ್ಲ, 535 ಮೇಲ್ ಟ್ರೇಡ್ ಆಗ್ಬೇಕು. ಇಲ್ಲಿ ಮಧ್ಯದಲ್ಲಿ 550 ಹತ್ರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ. ಇದ್ರ ಮೇಲೆ ಅಂತ ಅನ್ಕೊಳ್ಳಿ, 550 ಮೇಲೆ ಟ್ರೇಡ್ ಆದ್ರೆ ಡಾಬರು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸೊ ಅದು ಸ್ಟ್ರಾಂಗ್ ಆಯ್ತು ಅಂದ್ರೆ ಅದು ಆರಾಮ್ಸೆ ಇದು 580, 600, 650 ಎಲ್ಲ ಹೋಗೋ ಸಾಧ್ಯತೆ ಇರುತ್ತೆ.
ಸೊ ಆದ್ರಿಂದ ಡಾಬರು ಇಲ್ಲಿ ನೋಡಿ ಇವತ್ತು ಗ್ಯಾಪ್ ಅಪ್ ಮುಖಾಂತರ ಮೇಲ್ ಹೋಗಿದೆ. ಸೊ ಇದೇ ಕಂಟಿನ್ಯೂ ಆದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಮೂವ್ ಆಗೋ ಸಾಧ್ಯತೆ ಇದೆ. ಇವತ್ತಿನ ಡೈರೆಕ್ಷನ್ ತುಂಬಾ ಸ್ಟ್ರಾಂಗ್ ಇದೆ. ಇದು ಹಿಂಗೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ. ಒಂದ್ ನಿಮಿಷ ವಾಲ್ಯೂಮ್ ಚೆಕ್ ಮಾಡೋಣಂತೆ. ವಾಲ್ಯೂಮ್ ಚೆನ್ನಾಗೇ ಬಂದಿದೆ ಇವತ್ತು. ಸೊ ವಾಲ್ಯೂಮ್ ಚೆನ್ನಾಗಿದೆ, ಅದ್ರ ಜೊತೆಗೆ ಇವತ್ತು ಚೆನ್ನಾಗಿ ಮೂವ್ ಆಗಿದೆ. ಇವತ್ತೇ ತಾನೇ ವಾಲ್ಯೂಮ್ ಇವತ್ತು ವಾಲ್ಯೂಮ್ ಅದ್ರ ಜೊತೆಗೆ ಮೊನ್ನೆದು ವಾಲ್ಯೂಮ್ ಚೆನ್ನಾಗಿ ಬಂದಿದೆ. ಸೊ ಅಲ್ಲಿಂದ ಕಂಟಿನ್ಯೂಟಿ ಇದೆ. ಸೊ ವಿಚ್ ಇಸ್ ಗುಡ್. ಸೊ ನೋಡಿ ಡಾಬರ್ ಅಲ್ಲಿ ಬೇಕಿದ್ರೆ ನೀವು ಪೊಸಿಷನಲ್ ಟ್ರೇಡಿಂಗ್ ನೋಡ್ಬೋದು. ಅಂದ್ರೆ ಬೈ ಮಾಡಿ ಹೋಲ್ಡ್ ಮಾಡೋದು ಪಾಸಿಬಿಲಿಟಿ ಇದೆ. ವರುಣ್ ಬಿವರೇಜಸ್ ಅಲ್ಲಿ ಏನಾರ ವಾಲ್ಯೂಮ್ ಬಂದಿದ್ಯಾ? ಹೌದು, ವರುಣ್ ಬಿವರೇಜಸ್ ಅಲ್ಲೂ ನೋಡಿ ತುಂಬಾನೇ ವಾಲ್ಯೂಮ್ ಬಂದಿದೆ ನಿನ್ನೆ. ಸೊ ದಿಸ್ ಇಸ್ ಆಲ್ಸೋ ಲುಕಿಂಗ್ ಗುಡ್. ಅದಕ್ಕೆ ನಿಮ್ಗೆ ಹೇಳಿದ್ದು ವರುಣ್ ಬಿವರೇಜಸ್ ನಾನು ಯಾತಕ್ಕೆ ತಗೊಂಡಿದ್ದೀನಿ ಅಂದ್ರೆ ಅದಕ್ಕೆ ವಾಲ್ಯೂಮು ಚೆನ್ನಾಗಿದೆ, ವರುಣ್ ಬಿವರೇಜಸ್ ಚೆನ್ನಾಗಿದೆ. ಅದ್ ಬಿಟ್ರೆ ಡಾಬರ್ ನಿಮ್ಗೆ ಹೇಳಿದ್ನಲ್ಲ, ಡಾಬರ್ ಚೆನ್ನಾಗಿದೆ. ಅದ್ ಬಿಟ್ರೆ ಇದುವರೆಗೂ ನೋಡಿರೋದ್ರಲ್ಲಿ ಇನ್ಯಾವ್ದಿತ್ತು, ಐ ಟಿ ಸಿಗೆ ಇನ್ನೂ ಆಕ್ಚುಲಿ ಬಂದಿಲ್ಲ ನಮ್ಗೆ. ಐ ಟಿ ಸಿ ವಾಲ್ಯೂಮ್ ಏನು ಅಂತದ್ದು ಏನು ಇಲ್ಲ. ಬಟ್ ಐ ಟಿ ಸಿ 410 ಮೇಲೆ ಅದು ಚೆನ್ನಾಗಿದೆ. ನೋಡಿ ಇವೆಲ್ಲ ನಮ್ಗೆ ಇನ್ನು ಟ್ರೇಡ್ ಬಂದಿಲ್ಲ, ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋದು. ಬಂದಿಲ್ಲ ಇನ್ನು. ಬಂದ್ರೆ ನಮ್ಗೆ ಆಪರ್ಚುನಿಟಿ ಇದೆ. ಈ ಜಾಗಗಳಲ್ಲಿ ಆಪರ್ಚುನಿಟಿ ಇರೋ ಸಾಧ್ಯತೆ ಇದೆ. ಓಕೆ, ನಾಳೆ ನೋಡಿ ನಮ್ಗೆ ನಿಫ್ಟಿದು ಎಕ್ಸ್ಪೈರಿ ಇರುತ್ತೆ. ನಿಫ್ಟಿ ಎಕ್ಸ್ಪೈರಿ ನಮ್ಗೆ ಚೆನ್ನಾಗಿ ಆಗಬಹುದು ಅಂತ ಕಾಣಿಸ್ತಾ ಇದೆ. ಇವತ್ತು ತುಂಬಾ ರೇಂಜ್ ಬೌಂಡ್ ಅಲ್ಲೇ ಇತ್ತು. ಬ್ಯಾಂಕ್ ನಿಫ್ಟಿ ಸ್ಪೆಸಿಫಿಕಲಿ ರೇಂಜ್ ಬೌಂಡ್ ಅಲ್ಲಿ ಇತ್ತು. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿಲ್ಲ. ನಿಫ್ಟಿ ಚೆನ್ನಾಗೆ ಮೂವ್ ಆಗಿದೆ, ಬಟ್ ಅದಕ್ಕೆ ಕಷ್ಟ ಪಡ್ತಾ ಇದೆ. ನೋಡಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ನಿಫ್ಟಿ ಸ್ಟ್ರಾಂಗ್ ಆಗಿ ಅಪ್ ಮೂವ್ ಆಗಿ ಡೇ ಹೈ ಹತ್ತತ್ರನೇ ಎಂಡ್ ಆಗಕ್ಕೆ ಕಾಣಿಸ್ತಾ ಇದೆ, ವಿಚ್ ಇಸ್ ಎ ವೆರಿ ಪಾಸಿಟಿವ್ ಸೈನ್. 25,000 ಮೇಲೆ ಟ್ರೇಡ್ ಆಗೋದಾದ್ರೆ ನಿಫ್ಟಿ ತುಂಬಾನೇ ಪಾಸಿಟಿವ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಬರೋ ಸಾಧ್ಯತೆ ಇರುತ್ತೆ. ಆಗದಾದ್ರೆ ನಿಫ್ಟಿ 50 ಸ್ಟಾಕ್ಗಳು ತುಂಬಾ ಚೆನ್ನಾಗಿ ಮೂವ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾಳೆ ನೋಡೋಣಂತೆ. ಎಕ್ಸ್ಪೈರಿ ಇದೆ. ಏನಾದ್ರೂ ಈಗ ಏನಂದ್ರೆ ಜಾಕ್ಸನ್ ಹೋಲ್ ಅಂತ ಒಂದು ಜಾಗದಲ್ಲಿ ಎಕನಾಮಿಕ್ ಫೋರಂ ನಡೀತಾ ಇದೆ. ಅಲ್ಲಿ US ಫೆಡ್ ಚೇರ್ಮನ್ ಪೋವೆಲ್ ಅವ್ರದ್ದು ಸ್ಪೀಚ್ ಇದೆ ಇವತ್ತು. ಅವ್ರು ಏನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ US ಮಾರ್ಕೆಟ್ ಮೂವ್ ಆಗ್ಬೋದು. ಅದು ಚೆನ್ನಾಗಿ ಮೂವ್ ಆದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೂ ಅಫೆಕ್ಟ್ ಮಾಡೋ ಸಾಧ್ಯತೆ ಇದೆ. ನಮ್ ಮಾರ್ಕೆಟ್ ಓವರ್ ಆಲ್ ಚೆನ್ನಾಗೇ ಇದೆ. ನಮ್ ಮಾರ್ಕೆಟ್ ಅಲ್ಲಿ ಆತರ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಎಲ್ಲಿ ಏನೇನ್ ಚಾಲೆಂಜಸ್ ಇತ್ತೋ ಒಂದೊಂದಾಗೆ ರಿಕವರ್ ಆಗ್ತಾ ಇದೆ. ಓವರ್ ಆಲ್ ಲುಕ್ಸ್ ಪರ್ಫೆಕ್ಟ್ಲಿ ಓಕೆ. ಬ್ಯಾಂಕ್ ನಿಫ್ಟಿ ನಮ್ಗೊಂದ್ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇಲ್ಲ. ನಮ್ದು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಟ್ರೆ ತುಂಬಾನೇ ಚೆನ್ನಾಗಿ ಮೂವ್ಮೆಂಟ್ ಬರ್ಬೋದು. ಇಲ್ಲ ಅಂದ್ರೆ ಅದೇ ನೋಡಿ ಎಷ್ಟು ಮೂವ್ಮೆಂಟ್ ಜಾಸ್ತಿ ಆಗ್ತಾ ಇಲ್ಲ, ತುಂಬಾ ರಿಸ್ಟ್ರಿಕ್ಟೆಡ್ ಮೂವ್ ಕಾಣಿಸ್ತಾ ಇದೆ, ಸ್ಲೋ ಮೂವ್ಮೆಂಟ್ ಇದೆ. ಓಕೆ, ಸೊ ಬೇರೆ ಯಾವ್ದಾರ ಸ್ಟಾಕ್ ಇದೆಯಾ ಚೆಕ್ ಮಾಡೋಣಂತೆ. ಬೇರೆ ಸ್ಟಾಕ್ ಇವತ್ತಿಗೆ ನನಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನಾನು ವರುಣ್ ಬಿವರೇಜಸ್ ಜೊತೆಗೆ ಯಾವ ಸ್ಟಾಕ್ ಹೇಳಿದೆ ನಿಮಗೆ? ಡಾಬರ್ ಹೇಳಿದೆ ಅಲ್ವಾ? ಡಾಬರ್ ಅನ್ನು ಆಡ್ ಮಾಡೋಣಂತೆ. ಅದ್ರ ಜೊತೆಗೆ ಜೂಬಿಲಿಯಂಟ್ ಫುಡ್ ವರ್ಕ್ಸ್ ಹೇಳಿದ್ದೆ. ಇವೆರಡನ್ನು ಆಡ್ ಮಾಡಿರ್ತೀನಿ. ಇವೆರಡರದ್ದು ನಿಮ್ಗೆ ಪ್ರೈಸ್ ಲೆವೆಲ್ಸ್ ಹೇಳಿದೀನಿ. ಆ ಪ್ರೈಸ್ ಲೆವೆಲ್ಸ್ ಗಳ ಮೇಲೆ ಇದು ತುಂಬಾ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ನಾಳೆ ನೋಡಿ ನಿಫ್ಟಿ ಮೇಲೆ ಯಾರು ನಿಫ್ಟಿಲಿ ಟ್ರೇಡ್ ಮಾಡ್ತೀರಾ? ನಿಫ್ಟಿಲಿ ಇಂಡೆಕ್ಸ್ ಅಲ್ಲಿ ಯಾರು ಟ್ರೇಡ್ ಮಾಡೋರು ಇದ್ದೀರಾ? ಇಂಡೆಕ್ಸ್ ಅಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತೀರಾ? ನಿಫ್ಟಿಲಿ ನೋಡಿ ನಮ್ಗೆ ನಾಳೆ ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ. ನಿಫ್ಟಿಲಿ ನಾಳೆ ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ. ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ಇದೇನಾದ್ರು ಮೂವ್ಮೆಂಟ್ ಬಂದ್ರೆ ನಮ್ಗೆ ಸ್ಟ್ರಾಂಗ್ ಅಪ್ ಮೂವ್ ಬರ್ಬೋದು. ಈ ಸ್ಟ್ರಾಂಗ್ ಅಪ್ ಮೂವ್ ಬಂದ್ರೆ
ನಾಳೆ ನೋಡಿ ಇಲ್ಲಿ ಲಾಸ್ಟ್ 2-3 ಡೇಸ್ ಅಲ್ಲಿ ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಆಯ್ತು, ಅದಾದ್ಮೇಲೆ ಮೇಲೆ ಹೋಗ್ತಾ ಇದೆ. ನಮಗೆ ಇಲ್ಲಿ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಆಗಿದೆ ಈ ಜಾಗದಲ್ಲಿ. ಅದು ಎಲ್ಲಿ 25,200ರಿಂದ 25,300 ಈ ರೇಂಜ್ ನಮ್ಗೆ ಸ್ವಲ್ಪ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇದು ಬ್ರೇಕ್ ಆಯ್ತು ಅಂದ್ರೆ ಈ ರೀಸೆಂಟ್ ಹೈ ಮಾಡಿತ್ತಲ್ಲ ಅಲ್ಲಿಗೆ ಹೋಗುತ್ತೆ. ಅದು ಬ್ರೇಕ್ ಆಯ್ತು ಅಂದ್ರೆ ನಾವು ಆಲ್ ಟೈಮ್ ಹೈಗೆ ಹೋಗೋ ರೆಡಿ ಆಗ್ತಾ ಇದೀವಿ ನಿಫ್ಟಿಲಿ. ನೋಡಿ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಆಲ್ ಟೈಮ್ ಹೈ ಎಲ್ಲ ಕ್ರಾಸ್ ಮಾಡಿ ಎಲ್ಲ ಮಾಡಿತ್ತು. ಸೊ ಈಗ ಸ್ವಲ್ಪ ಅದು ವೀಕ್ ಆಗ್ತಾ ಇದೆ, ಬಟ್ ನಮ್ಗೆ ನಿಫ್ಟಿ ಸ್ಟ್ರಾಂಗ್ ಆಗ್ತಾ ಇದೆ. ಐ ಟಿ ಇವಾಗ ಸ್ಟ್ರೆಂತ್ ಸಿಗ್ಬೇಕು. ಐ ಟಿ ಫಾರ್ಮಾ ಅಲ್ಲಿ ಸಾಕಷ್ಟು ಆಕ್ಚುಲಿ ಚಾಲೆಂಜಸ್ ಇತ್ತು. ಅದೇನಾದ್ರೂ ಪಿಕಪ್ ಆಯ್ತು ಅಂದ್ರೆ ನಾವು ಆಲ್ ಟೈಮ್ ಹೈ ಹೋಗಕ್ಕೆ ಫುಲ್ ರೆಡಿ ಆಗ್ಬಿಡ್ತೀವಿ. ನೋಡಿ ನೀಟಾಗಿ ಮೇಲ್ ಹೋಗಕ್ ರೆಡಿ ಆಗ್ತಾ ಇದೆ. ಮಾರ್ಕೆಟ್ ಮೂವ್ಮೆಂಟ್ ಸಿಗ್ಬೋದು. ನಾಳೆ ಏನಾಗುತ್ತೆ ಅಂದ್ರೆ ನಾಳೆ ನಮ್ಮ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೈರಿ ಪ್ರಕಾರ ಏನಿದೆ ಅಂತ ಹೇಳ್ತೀನಿ ನೋಡಿ. ಈಗ ಸದ್ಯಕ್ಕೆ ನನಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 25,100 ಲೆವೆಲ್ ಅಲ್ಲಿ ಇದೆ. ಓಕೆ, 25,000 ಸ್ಟ್ರಾಂಗ್ ಆಗಿದೆ. ಸೊ ಸದ್ಯಕ್ಕೆ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಎಲ್ಲಿ ಅಂದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಎಲ್ಲ ಚೆಕ್ ಮಾಡಿದ್ರೆ ನನಗೆ ಏನ್ ಕಾಣಿಸ್ತಾ ಇದೆ, ನಾಳೆ 25,000ದಿಂದ 25,100 ಈ ರೇಂಜ್ ಇರ್ಬೋದು. ಇದ್ರ ಮೇಲೆ ಟ್ರೇಡ್ ಮಾಡಿದ್ರೆ 25,200 ಅಥವಾ 25,300 ಇಲ್ಲಿ ಎಲ್ಲಾದ್ರೂ ಮೂವ್ ಆಗೋ ಸಾಧ್ಯತೆ ಇರುತ್ತೆ. ಏನಾದ್ರು ಸ್ಟ್ರಾಂಗ್ ಮೊಮೆಂಟಮ್ ಬಂತು ಅಂದ್ರೆ, ಯಾವ್ದಾರ ನ್ಯೂಸ್ ಕೂಡ ಬಂತು ಅಂದ್ರೆ ಮಾರ್ಕೆಟ್ ಬೇಕಿದ್ರೆ 25,500 ತನಕ ಹೋದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ನಿಫ್ಟಿಯಲ್ಲಿ ಆಪ್ಷನ್ ಚೇಂಜ್ ಚೆಕ್ ಮಾಡಿದ್ರೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಕಾಣಿಸ್ತಾ ಇದೆ. 31 lakhs 23 lakhs ಅಂದ್ರೆ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಪುಟ್ ರೈಟಿಂಗ್ ತುಂಬಾನೇ ಸ್ಟ್ರಾಂಗ್ ಇದೆ. ಅಂದ್ರೆ ಮಾರ್ಕೆಟ್ ಇಲ್ಲಿರೋ ಡೇಟಾ ಪ್ರಕಾರ ಅಂತೂ ಎಕ್ಸ್ಟ್ರೀಮ್ಲಿ ಬುಲಿಶ್ ಆಗಿ ಕಾಣಿಸ್ತಾ ಇದೆ. ಓಕೆ, ಬುಲಿಶ್ನೆಸ್ ಇದೆ. ಆ ಬುಲಿಶ್ನೆಸ್ ಎಷ್ಟು ಮಟ್ಟಿಗೆ ಆಕ್ಚುಲಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ನೋಡ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕಾಲ್ ರೈಟರ್ ಸ್ಟ್ರಾಂಗ್ ಆಗಿ ಕೂತ್ಕೊಂಡಿದ್ರು ಎಲ್ಲಿ 25,000ದಲ್ಲಿ. ಅವರು ಇನ್ನು ಪೂರ್ತಿಯಾಗಿ ಎಕ್ಸಿಟ್ ಮಾಡಿಲ್ಲ. ಅವ್ರು ನಾಳೆ ಏನಾರು ಎಕ್ಸಿಟ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಸ್ಟ್ರಾಂಗ್ ಮೊಮೆಂಟಮ್ ಬರ್ಬೋದು. ಆ ಸ್ಟ್ರಾಂಗ್ ಮೊಮೆಂಟಮ್ ಬಂತು, ಏನಾದ್ರೂ ಪಾಲಿಸಿ ನ್ಯೂಸ್ ಅಥವಾ ಏನಾದ್ರೂ ಸ್ಟ್ರೆಂತ್ ನಮ್ಗೆ ಬೇರೆ ಯಾವ್ದಾರ ಒಂದು ನ್ಯೂಸ್ ಇಂದ ಆಗ್ಲಿ ಇನ್ನೇನಾರು ಎಫೆಕ್ಟ್ ಇಂದ ಸಿಕ್ಕಿದ್ರೆ ನಮ್ಗೆ ನಾಳೆ ಸ್ಟ್ರಾಂಗ್ ಮೊಮೆಂಟಮ್ ಸಿಗೋ ಸಾಧ್ಯತೆ ಇದೆ. ನಾಳೆ 0 to ಹೀರೋ ಬರೋ ಸಾಧ್ಯತೆನೂ ಇದೆ. ಅದೇನಾರ ಬಂದ್ರೆ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗ್ ಬರುತ್ತೆ ಅಂತ. ಆಪ್ಷನ್ಸ್ ಅಲ್ಲಿ ಯಾರು ಟ್ರೇಡ್ ಮಾಡ್ತೀರಾ? ಆಪ್ಷನ್ಸ್ ಗೊತ್ತಿದ್ಯಾ? ಯಾರಿಗಾರು ಟ್ರೇಡ್ ಮಾಡ್ತಾ ಇದ್ದೀರಾ? ಓಕೆ, ಸೂರ್ಯ ಟ್ರೇಡ್ ಮಾಡ್ತಾ ಇದ್ದೀರಾ? ಓಕೆ, ಶೀಲಾ ಇಲ್ಲ ಅಂತಿದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ನಾಳೆ ನೋಡಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತವೆ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಕ್ಕೆ. ಬಟ್ ಏನಾದ್ರೂ ಒನ್ ಸೈಡೆಡ್ ಮೂವ್ ಬಂತು ಅಂದ್ರೆ ಅದರಲ್ಲಿ ತುಂಬಾನೇ ಚೆನ್ನಾಗಿ ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ. ಅದೇನಾರ ಬರೋದಾದ್ರೆ ನಾನು ನಿಮ್ಗೆ ನಾಳೆ ತೋರಿಸ್ಕೊಡ್ತೀನಿ ಹೇಗೆ ಏನು ಎತ್ತ ಅಂತ. ನಿಮ್ಗೆಲ್ಲ ಒಂದ್ ರೌಂಡ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಆ ಶೀಲಾ ಯಾವ್ದಕ್ಕೆ ಅಮೌಂಟ್ ಕೇಳ್ತಾ ಇದ್ದೀರಾ? ಆಪ್ಷನ್ ಟ್ರೇಡ್ ಮಾಡಕ್ಕ? ಆಪ್ಷನ್ ಟ್ರೇಡ್ ಮಾಡೋದಕ್ಕೆ ನೋಡಿ ಎಕ್ಸ್ಪೈರಿ ದಿನ ಅಷ್ಟೊಂದು ಜಾಸ್ತಿ ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. ಆಪ್ಷನ್ ಟ್ರೇಡಿಂಗ್ ಎಲ್ಲ ಮಾಡೋದಕ್ಕೆ ನೀವು ಒಂದು 10,000 20,000 ಇಟ್ಕೊಂಡ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಟ್ರೇಡಿಂಗು. ಬಟ್ ಅದು ನೀವು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಅರ್ಥ ಮಾಡ್ಕೊಳ್ದಲೆ ಮಾಡಕ್ ಹೋಗ್ಬಾರ್ದು. ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಆದ್ರೂ ತುಂಬಾ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಬಟ್ ಅದರಲ್ಲಿ ನಿಮಗೆ ಲಾಸ್ ಆದ್ರೂ ಅದೇ ತರ ಆಗುತ್ತೆ. ಆದ್ರಿಂದ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕು. ಅರ್ಥ ಮಾಡ್ಕೊಳ್ದಲೆ ಟ್ರೇಡ್ ಮಾಡಿದ್ರೆ ಅನ್ನೆಸೆಸರಿ ಲಾಸಸ್ ಆಗುತ್ತೆ. ಆದ್ರಿಂದ ಟ್ರೇಡ್ ಮಾಡಕ್ ಮುಂಚೆ ಎಲ್ಲ ತಿಳ್ಕೊಂಡ್ ಮಾಡಿ. ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಹೇಳ್ತೀನಿ, ಎಷ್ಟು ರಿಸ್ಕ್ ಇದೆ ಅಂತಾನು ಹೇಳ್ತೀನಿ. ಆ ರಿಸ್ಕ್ ನಿಮ್ಗೆ ಓಕೆ ಅಂದ್ರೆ ಮಾತ್ರ ಟ್ರೇಡ್ ಮಾಡಿ, ಇಲ್ಲ ಅಂದ್ರೆ ಮುಟ್ಟಕ್ ಹೋಗ್ಬೇಡಿ. ಆಪ್ಷನ್ಸ್ ಕಲ್ತ್ಕೊಳ್ಳಿ. ಆಪ್ಷನ್ಸ್ಗೆ
ಕಲಿಯೋದಕ್ಕೆ ನಮ್ದು ಬೇರೆ ಬೇರೆ ಪ್ರೋಗ್ರಾಮ್ ಇದೆ. ಆಪ್ಷನ್ ಟ್ರೇಡಿಂಗಿಗೆ ಸಪ್ರೇಟ್ ಪ್ರೋಗ್ರಾಮ್ ಇದೆ ನಮ್ದು. ಆಪ್ಷನ್ ಬೈಯಿಂಗ್ ಕೋರ್ಸ್ ಅಂತಾನೆ ಸಪ್ರೇಟ್ ಇದೆ. ಅದರಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದ್ ಬಿಟ್ರೆ ಇನ್ ಡೆಪ್ತ್ ಆಗಿ ಕಲಿಯೋರ್ಗೆ ಸಪ್ರೇಟ್ ಬೇರೆ ಪ್ರೋಗ್ರಾಮ್ ಇದೆ. ಪ್ರೊಫೆಷನಲ್ ಟ್ರೇಡಿಂಗ್ ಗೆ ಸಪ್ರೇಟ್ ಪ್ರೋಗ್ರಾಮ್ ಇದೆ. ಅದರಲ್ಲಿ ನಿಮ್ಗೆ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಅದನ್ನ ಇವಾಗ ನಿಮ್ಗೆ ಎಷ್ಟೊಂದು ಸ್ಟ್ರಾಟಜಿ ಕೇಳ್ತಿದ್ರಲ್ಲ, ಆ ಸ್ಟ್ರಾಟಜಿಗಳೆಲ್ಲ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಲೈವ್ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ 9:30 ಮಧ್ಯಾಹ್ನ 3:30 ತನಕನೂ ನಿಮ್ ಜೊತೆನೆ ಇರ್ತೀವಿ. ಸೊ ಅದರಿಂದ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಅಲ್ಲಲ್ಲೇ ಕೇಳ್ಕೋಬಹುದು. ಓಕೆನಾ? ಸೊ ಇವಾಗ ಸದ್ಯಕ್ಕೆ ನನ್ನ ಪ್ರಕಾರ ಹೊಸದಾಗಿ ಯಾವ್ದು ಟ್ರೇಡ್ ಬರೋದಿಲ್ಲ. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೇಳಿ, ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಅದ್ ಬಿಟ್ರೆ ಆ ಇವಾಗ ಏನೇನ್ ಟ್ರೇಡ್ ಮಾಡಿದಿರಲ್ಲ, ಆ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರ್ಬೇಕು. ಈ ದಿನದಲ್ಲಿ ನೀವು ಟ್ರೇಡ್ ಮಾಡಿರ್ಬೇಕಾದ್ರೆ ಬೈ ಮಾಡೋದು, ಸೆಲ್ ಮಾಡೋದು, ಸ್ಟಾಪ್ ಲಾಸ್ ಹಾಕೋದು, ಟಾರ್ಗೆಟ್ ಇಟ್ಕೊಳ್ಳೋದು, ಇವೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಯಾವ್ದ್ರಲ್ಲಾದ್ರೂ ಡೌಟ್ ಇದ್ರೆ ಆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ದು ಏನೇ ಡೌಟ್ಸ್ ಇದ್ರು ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಈಗ ನೋಡಿ, ಇವಾಗ ಏನಾಗುತ್ತೆ ಅಂದ್ರೆ ಇಂಟ್ರಾಡೇಲ್ ಮಾಡ್ಬೇಕಾದ್ರೆ ಇಂಟ್ರಾಡೇಲಿ ನಿಮಗೆ ಒಂದು ರೇಂಜ್ ಇರುತ್ತೆ. ಆ ರೇಂಜ್ ಇರೋದು ಮುಗ್ದೋಗ್ಬಿಟ್ರೆ ಆಮೇಲಿಂದ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ರಿಂದ ಇಂಟ್ರಾಡೇಲಿ ಸ್ವಲ್ಪ ಬೆಳಗ್ಗೆ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ನಿಮ್ಗೆ. ಬೆಳಗ್ಗೆ ಒಂದು 9:30 11:30 ರೇಂಜ್ ಅಲ್ಲಿ ನಿಮ್ಗೆ ಸ್ವಲ್ಪ ಆಪರ್ಚುನಿಟಿ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಮಧ್ಯಾಹ್ನ ಬರುತ್ತೆ, ಬಟ್ ಪ್ರತಿ ಸಲ ಬರಲ್ಲ. ಯಾವಾಗ ಬರುತ್ತೋ ಆಪರ್ಚುನಿಟಿ ಸಿಗುತ್ತೆ. ಆಪರ್ಚುನಿಟಿ ಸಿಕ್ಕಿದಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇವತ್ತು ಇಂಟ್ರಾಡೇಲಿ ನಾವು ಅನ್ಕೊಂಡಂಗೆ ಇನ್ನೂ ಟಾರ್ಗೆಟ್ಗಳು ಬಂದಿಲ್ಲ. ಸ್ಟಾಪ್ ಲಾಸ್ ಏನ್ ಟ್ರಿಗರ್ ಆಗಿಲ್ಲ. ಸೊ ಅದು ಚಿಕ್ಕ ನ್ಯಾರೋ ರೇಂಜ್ ಅಲ್ಲೇ ಹಂಗೆ ಉಳ್ಕೊಂಡಿದೆ. ನಾಳೆ ಬೇಕಿದ್ರೆ ಆ ಟಾರ್ಗೆಟ್ಗಳು ಅಚೀವ್ ಆಗ್ಬೋದು, ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು, ಎಲ್ಲ ಆಗುತ್ತೆ. ಬಟ್ ಅದೇ ಏನಾಗುತ್ತೆ ಅಂದ್ರೆ ಒಂದು ರೇಂಜ್ ಅಲ್ಲಿ ಇದ್ದಾಗ, ಆ ದಿನದ ರೇಂಜ್ ಮುಗ್ದೋಗಿದ್ದಾಗ ಅದ್ ಏನ್ ಮಾಡುತ್ತೆ, ಒಂದು ಚಿಕ್ಕ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಅಲ್ಲಿ ನಮ್ಗೆ ಸ್ವಲ್ಪ ಚಾಲೆಂಜ್ ಕೊಡುತ್ತೆ. ಓಕೆನಾ? ಆ ಯಾರಿಗಾರ ಏನಾರ ಡೌಟ್ಸ್ ಇದ್ರೆ ಹೇಳಿ. ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ತೀನಿ. ಏನು ಡೌಟ್ಸ್ ಇಲ್ಲ ಅಂದ್ರೆ ಇವಾಗ ಹೊಸದಾಗಿ ಟ್ರೇಡ್ ತಗೊಳಕ್ಕೆ ಆಪರ್ಚುನಿಟಿ ನಂಗಂತೂ ಕಾಣಿಸ್ತಾ ಇಲ್ಲ. ತಗೊಳ್ಳೋದ್ರಲ್ಲಿ ಅರ್ಥನೂ ಇಲ್ಲ, ಯಾಕಂದ್ರೆ ಇನ್ನು ಜಸ್ಟ್ ಅರ್ಧ ಗಂಟೆ ಅಷ್ಟೇ ಉಳ್ಕೊಂಡಿದೆ ಮಾರ್ಕೆಟ್ಗೆ. ಯಾರಿಗಾರ ಏನಾರ ಕ್ವಶನ್ಸ್ ಕೇಳೋದಿದ್ಯಾ, ಏನಾರ ತಿಳ್ಕೊಳ್ಳೋದಿದ್ಯಾ? ಅನಂತ್, ದಾಮೋದರ್, ದರ್ಶನ್, ಗಣೇಶ್, ಶ್ರೀನಿವಾಸ್, ಹೇಮಂತ್, ಮಂಜುಳಾ, ಮಂಜುನಾಥ್, ಪ್ರಜ್ವಲ್, ರಾಧಾ, ಪ್ರಮೋದ್, ಶೀಲಾ, ಶಿವು, ಸೋಮಶೇಖರ್, ಸೂರ್ಯ, ವೆಂಕಟೇಶ್ ಮೂರ್ತಿ, ಯಾರಿಗಾರ ಏನಾರ ಕೇಳೋದಿದ್ಯಾ? ಯಾರಿಗಾರ ಏನಾರ ಕ್ವಶನ್ ಕೇಳೋದಿದ್ರೆ ಹೇಳಿ. ಏನಾದ್ರೂ ಕ್ವಶನ್ಸ್ ಇದ್ರೆ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ನೋಡಿ, ನಮ್ದು ಈ ತರ ಒಂದು ಸಾಫ್ಟ್ವೇರ್ ಬರುತ್ತೆ. ಈ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಯಾವ ಜಾಗದಲ್ಲಿ ಸೆಲ್ಲಿಂಗ್ ಬರುತ್ತೆ, ಅದು ಇದು ತೋರಿಸುತ್ತೆ. ಯಾವ ಜಾಗದಲ್ಲಿ ಬೈಯಿಂಗ್ ಬರ್ತಾ ಇದೆ ಅದು ತೋರಿಸುತ್ತೆ. ಲೈವ್ ಮಾರ್ಕೆಟ್ ಅಲ್ಲಿ ತೋರಿಸುತ್ತೆ. ನೋಡಿ, ಇಲ್ಲಿ ಈ ಜಾಗದಲ್ಲಿ ಸೆಲ್ಲಿಂಗ್ ಬಂದಿತ್ತು ತೋರಿಸಿದೆ. ಇದು ಬ್ರೇಕ್ ಆಗ್ಬೋದು. ಬ್ರೇಕ್ ಆದ್ರೂ ಈ ಜಾಗ ಈಗ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದು ಬ್ರೇಕ್ ಆದ್ರೇನೆ ನಮ್ಗೆ ಅಪ್ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಮತ್ತೆ ಇದು ಒಂದು ರೌಂಡ್ ಅಲ್ಲಿ ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ. GTT ಆರ್ಡರ್ ತೋರಿಸ್ಬೇಕಾ? ಒಂದ್ ನಿಮಿಷ. GTT ಆರ್ಡರ್ಗೆ ಏನ್ ಮಾಡ್ಬೇಕು ಅಂದ್ರೆ, ವೆಂಕಟೇಶ್ ಅವರೇ, ನೀವು ಫಸ್ಟ್ ಲಾಗಿನ್ ಆಗಿ. ಶಿವು ಅವರೇ, ಹೌ ಟು ಬೈ ಇಂಟ್ರಾಡೇ ಟ್ರೇಡ್ ಈಸಿ ಮೆಥಡ್ ಅಂದ್ರೆ ಏನ್ ಸರ್? ಬೈ ಮಾಡೋದಕ್ಕೆ ಈಸಿ ಮೆಥಡ್ ಏನಿಲ್ಲ. ಯಾವ್ದು ಬೇಕಾದ್ರೂ ನೀವು ಬೈ ಮಾಡೋದು, ಸೆಲ್ ಮಾಡೋದು ತೋರ್ಸುನಲ್ಲ, ಅದೇ ತರನೇ ಮಾಡೋದು. ಶಿವು ಅವ್ರೆ, ನೀವು ಟ್ರೇಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಓಕೆ, ನಿಮ್ಗೆ ಸ್ಟ್ರಾಟಜಿ ತಿಳ್ಕೊಬೇಕು ಅಂದ್ರೆ ಇವತ್ ಈವ್ನಿಂಗು ಒಂದ್ ಕೆಲಸ ಮಾಡಿ. ಇವತ್ ಈವ್ನಿಂಗು ನಮ್ದೊಂದು ವೆಬಿನಾರ್ ಇದೆ.
ಆ ವೆಬಿನಾರ್ಗೆ ನೀವು ಅಟೆಂಡ್ ಮಾಡಿ, ಅಲ್ಲಿ ನಿಮ್ಗೆ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದೀವಿ. ಈವ್ನಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೆ ಬರುತ್ತೆ. ಈವ್ನಿಂಗ್ ಕ್ಲಾಸ್ದು ಧೀರೇಂದರ್ ನೀವು ಇದ್ದೀರಾ? ಈವ್ನಿಂಗ್ ಕ್ಲಾಸ್ದು ಲಿಂಕ್ ಕಳಿಸ್ತೀರಾ? ಯಾರು ಆಕ್ಚುಲಿ ಜಾಯಿನ್ ಆದ್ರೆ ಜಾಯಿನ್ ಆಗ್ಬೋದು. ಒಂದ್ ನಿಮಿಷ, ಅವ್ರಿದ್ರೆ ನಾನು ಕಳಿಸ್ತೀನಿ, ಇಲ್ಲ ಅಂದ್ರೆ ನಾನು ಅವ್ರ ಹತ್ರ ಇಸ್ಕೊಂಡು ನಿಮ್ಗೆ ಕಳಿಸ್ತೀನಿ. ಒಂದ್ ನಿಮಿಷ. ಒಂದ್ ನಿಮಿಷ. ಒಂದೇ ಒಂದ್ ನಿಮಿಷ ಟೈಮ್ ಕೊಡಿ, ನಾನು ಇಲ್ಲೇ ನಿಮ್ಗೆ ಚೆಕ್ ಮಾಡ್ಬಿಟ್ಟು ಕಳಿಸ್ತೀನಿ. ಓಕೆ, ಆ ಗ್ರೂಪ್ ಅಲ್ಲೇ ಕಳಿಸ್ಲಾ? ಒಂದ್ ನಿಮಿಷ ತಗೊಳ್ಳಿ. ಗ್ರೂಪ್ ಅಲ್ಲಿ ಬೇಡ, ಯಾರ್ದು ಇಂಟ್ರೆಸ್ಟ್ ಇದೆಯೋ ಅವ್ರು ಬನ್ನಿ. ನನಗೆ ಅದು ಸಿಗ್ತಾ ಇಲ್ಲ, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಈಗ ಸದ್ಯಕ್ಕೆ ನೀವು GTT ಕೇಳ್ತಿದ್ರಲ್ಲ, GTT ತೋರಿಸ್ತೀನಿ. GTTಗೆ ಏನ್ ಮಾಡ್ತೀರಾ ಅಂದ್ರೆ, ನೋಡಿ ಇಲ್ಲಿ ಸ್ಕ್ರೀನ್ ಕ್ಲಿಕ್ ಮಾಡಿ. ಇದು ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಯಾವ ಸ್ಟಾಕ್ ಬೇಕೋ ಅದಕ್ಕೆ GTT ಆರ್ಡರ್ ಹಾಕ್ಬೇಕು. ಯಾವ್ದಕ್ಕೆ ಆಲ್ರೆಡಿ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಆ ಟ್ರೇಡ್ಗೆ ನೀವು GTT ಆರ್ಡರ್ ಹಾಕ್ತೀರಾ. GTT ಆರ್ಡರ್ ಹಾಕಕ್ಕೆ ಏನ್ ಮಾಡ್ತೀರಾ ಅಂದ್ರೆ, GTT ಆರ್ಡರ್ ಹಾಕಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಆ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು. ಸಪೋಸ್ ನಾನು ವಿಪ್ರೋ ಅಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ನಂದು ಟ್ರೇಡ್ ಇದೆ ಅಂತ ಇಟ್ಕೊಳ್ಳಿ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಬೈ ಮಾಡಿದೀರಾ, ಸೊ ಸೆಲ್ ಮಾಡ್ತೀರಾ. ಸೆಲ್ ಮಾಡ್ತೀರಾ ಅಂದ್ರೆ ನನಗೆ ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು ಇದು ಇಂಟ್ರಾಡೇಗ್ ಮಾತ್ರ ಅಲೋ ಮಾಡುತ್ತೆ. ನನಗೆ ಇಲ್ಲಿ GTT ಆರ್ಡರ್ ಅದಕ್ಕೆ ಸಿಗೋದಿಲ್ಲ. ನನಗೆ ಬೈ ಬೇಕಿದ್ರೆ GTT ಆರ್ಡರ್ ಆಗುತ್ತೆ, ಸೆಲ್ಗೆ ಆಗೋದಿಲ್ಲ. ನೋಡಿ ಇಲ್ಲಿ ಬೈಗೆ ಬೇಕಿದ್ರೆ ನಾನು ಕೆಳಗಡೆ ಹೋದ್ರೆ GTT ಬರ್ತಾ ಇದೆ, ಸೆಲ್ಗೆ GTT ಆರ್ಡರ್ ಬರ್ತಾ ಇಲ್ಲ. ಕಾಣಿಸ್ತಾ ಇದೆಯಾ? ಸೊ ಸೆಲ್ ಯಾತಕ್ ಬಂತು ನನಗೆ ವರುಣ್ ಬಿವರೇಜಸ್ ಅಲ್ಲಿ ಅಂದ್ರೆ, ನಂದು ಆಲ್ರೆಡಿ ಟ್ರೇಡ್ ಇದೆ, ಅದಕ್ಕೋಸ್ಕರ ಬಂತು. ಸೊ ಇವಾಗ ಒಂದ್ ನಿಮಿಷ ತಡೀರಿ, ಇಲ್ಲಿ ಏನ್ ಮಾಡ್ತೀನಿ, ಈ ಜಾಗದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದು ಈಗ ವರುಣ್ ಬಿವರೇಜಸ್ ಇದೆ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸೆಲ್ ಅಂತ ಹಾಕ್ತಾ ಇದ್ದೀನಿ. ಸೆಲ್ ಹಾಕ್ಬೇಕಾದ್ರೆ ನೋಡಿ ಇಲ್ಲಿ ನನಗೆ ಏನ್ ಆಗ್ತಾ ಇದೆ, ನಾನು ಮ್ಯಾಕ್ಸಿಮಮ್ 20 ಕ್ವಾಂಟಿಟಿ ಸೆಲ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ನಾನು ಸಪೋಸ್ ಬರೀ 10 ಕ್ವಾಂಟಿಟಿಗೆ ಮಾತ್ರ ಸೆಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಈ 10 ಕ್ವಾಂಟಿಟಿಗೆ ಸೆಲ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಕೆಳಗ್ ಬರ್ತಾ ಇದ್ದೀನಿ. ಕೆಳಗ್ ಬಂದ್ಬಿಟ್ಟು ನಾನು ಇಲ್ಲಿ ಸ್ಮಾರ್ಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಮಾಡ್ದಂಗೆ ನನ್ನ ಜೊತೆಗೆ ಬನ್ನಿ. ಅದ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕ್ರಿಯೇಟ್ GTT ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ರಾ ವೆಂಕಟೇಶ್ ಅವರೇ? ನನ್ನ ಜೊತೆಗೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಮತ್ತೆ ಅದೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಮಾಡಿದೀರಾ? ಬಂತ ನಿಮಗೆ? ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ. ವೆಂಕಟೇಶ್ ಮೂರ್ತಿ ಅವರೇ ಮಾಡಿದ್ರಾ?
ಇಲ್ಲಿವರೆಗೂ ಮಾಡಿದೀರಾ ಅಂದ್ರೆ ನೋಡಿ ಇಲ್ಲಿ ತನಕ ಬರುತ್ತೆ. ಮಾಡಿದೀರಾ? ಸೊ ನೋಡಿ ಇಲ್ಲಿ ಟಾರ್ಗೆಟ್ ಟ್ರಿಗರ್ ಪ್ರೈಸ್ ಅಂದ್ರೆ ಎಷ್ಟು ನಿಮ್ಮ ಟಾರ್ಗೆಟ್ ಇದೆ. ಈಗ ಟಾರ್ಗೆಟ್ ನಾನು ಇಟ್ಕೊಂಡಿದ್ದು 535. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು. ಅದಾದ್ಮೇಲೆ ನೋಡಿ ಇಲ್ಲಿ OCO ಅಂತ ಇದೆ. OCO ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಾನು ಏನ್ ಮಾಡಿದೆ, ಐ ಥಿಂಕ್ ನಾನು 515ಕ್ಕೇನೋ ಇಟ್ಕೊಂಡೆ. ಓಕೆ, ಇದು ನನಗೆ ಸ್ಟಾಪ್ ಲಾಸ್ ಆರ್ಡರ್. ಇದನ್ನ ಹಾಕಿದಾಗ ಏನಾಗುತ್ತೆ, ವ್ಯಾಲಿಡಿಟಿ ನಾನು ಏನು ಇದನ್ನ ಬಿಟ್ಬಿಡಿ, ಇದೇನು ಮುಟ್ಟಕ್ ಹೋಗ್ಬೇಡಿ, ಅದು ಹೆಂಗಿರುತ್ತೋ ಹಂಗೆ ಇರಲಿ. ಇದಿಷ್ಟು ಮಾಡಿದ್ಮೇಲೆ ಕ್ರಿಯೇಟ್ GTT ಅಂತ ಹೊಡೀರಿ. ಕ್ರಿಯೇಟ್ GTT ಅಂತ ಹೊಡೆದ್ರೆ ಅದು ಗುಡ್ ಟಿಲ್ ಟ್ರಿಗರ್ಡ್ ಆಡ್ ಆಗಿರುತ್ತೆ, ನಿಮ್ಗೆ ಅದು ತೋರಿಸುತ್ತೆ. ಓಕೆನಾ? ಮಾಡಿದೀರಾ? ಏನಾರೋ ಪ್ರಾಬ್ಲಮ್ ಇದ್ರೆ ಹೇಳಿ, ಏನಾರ ಕನ್ಫ್ಯೂಷನ್ ಇದ್ರೆ ಹೇಳಿ. ಮಾಡಿದ್ರೆ ನಿಮ್ಗೆ ಅಲ್ಲಿ ಗುಡ್ ಟಿಲ್ ಟ್ರಿಗರ್ಡ್ ಬಂದಿರುತ್ತೆ. ಯಾರಿಗಾರ ಏನಾರ ಕನ್ಫ್ಯೂಷನ್ ಇದ್ರೆ, ಏನಾರ ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಕೊಳ್ಳಿ. ಏನು ಕ್ಲಾರಿಫಿಕೇಶನ್ ಕನ್ಫ್ಯೂಷನ್ ಇಲ್ಲ ಅಂದ್ರೆ ಆ ಇದು ಆಲ್ಮೋಸ್ಟ್ 1 ವರ್ಷದ ತನಕ ಇರುತ್ತೆ. ಒಂದ್ ವರ್ಷದಲ್ಲಿ ಯಾವಾಗ ಅದು ಆಕ್ಚುಲಿ ಟ್ರಿಗರ್ ಆದ್ರೂ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ನೀವ್ ಯಾವಾಗ್ಲಾರ ಎಕ್ಸಿಟ್ ಆದ್ರೆ ಇಲ್ಲಿ ಗುಡ್ ಟಿಲ್ ಟ್ರಿಗರ್ಡ್ನ ನೀವು ಹೋಗ್ಬಿಟ್ಟು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಆರ್ಡರ್ ಹಂಗೆ ಕೂತ್ಕೊಂಡಿರುತ್ತೆ. 1 ವರ್ಷದ ತನಕ ಇರುತ್ತೆ ಅದು ವ್ಯಾಲಿಡಿಟಿ. ಓಕೆನಾ? ಅರ್ಥ ಆಗಿದೆಯಾ ಎಲ್ಲರಿಗೂ? ಏನಾದ್ರೂ ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ. ಎಲ್ಲರಿಗೂ ಇಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ಗುಡ್ ಟಿಲ್ ಟ್ರಿಗರ್ಡ್ ಹಾಕಿ ಬಿಟ್ಬಿಟ್ಟಿದ್ರೆ ನೀವೇನು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ಪ್ರೈಸ್ ಬರುತ್ತೋ ಅದು ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ. ಎಕ್ಸಿಟ್ ಆಗಿ ನಿಮ್ದು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಬುಕ್ ಆಗುತ್ತೆ. ಓಕೆ, ಸೊ ನೀವ್ ಯಾವ್ದೇ ಕಾರಣಕ್ಕೂ ನೀವು ಬೈ ಮಾಡಿ ಹೋಲ್ಡ್ ಮಾಡೋದು ಅಥವಾ ಇದ್ ಮಾಡೋದಾದ್ರೆ ನೀವು ಈ ತರ ಹಾಕಿ ಬಿಟ್ಬಿಟ್ರೆ ನೀವು ಟೆನ್ಷನ್ ಫ್ರೀ ಆಗಿರ್ಬೋದು. ಬಟ್ ಕೆಲವೊಂದ್ ಟೈಮು ಅದು ವರ್ಕ್ ಆಗಲ್ಲ. ಯಾವಾಗ ಅಂದ್ರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿರುತ್ತಲ್ಲ, ಆ ಟೈಮ್ ಅಲ್ಲಿ ಅದು ವರ್ಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಹಾಕಿರೋ ಪ್ರೈಸೇ ಬರ್ಲಿಲ್ಲ ಅಂದ್ರೆ ಅದು ಟ್ರೇಡ್ ಎಕ್ಸಿಕ್ಯೂಟೇ ಆಗೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನು ಮಾನಿಟರ್ ಮಾಡ್ಬೇಕಾಗತ್ತೆ. ಹಂಗೆ ಕೂತ್ಕೊಳಕ್ ಆಗಲ್ಲ. ಓಕೆನಾ? ಇಷ್ಟು ಎಲ್ಲರಿಗೂ ಅರ್ಥ ಆಗಿದ್ಯಾ? ಇದ್ರಲ್ಲಿ ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ. ಯಾರಿಗೂ ಏನು ಡೌಟ್ ಇಲ್ಲ ಅಂದ್ರೆ ಐ ಥಿಂಕ್ ಇವತ್ತಿಗೆ ಏನೇನ್ ಹೇಳ್ಬೇಕೋ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇನ್ನೇನು ಹೊಸದ್ ಹೇಳ್ಕೊಡೋ ಅಂತದ್ದು ಏನು ಇಲ್ಲ ನನ್ನ ಕಡೆಯಿಂದ. ಬೇಕಿದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ಬೋದು. ನಿಮ್ಗೆ ಯಾರಿಗಾರ ಏನಾರ ಕ್ವಶನ್ಸ್ ಇದ್ರೆ ಹೇಳಿ, ನಿಮ್ ಎಲ್ಲಾ ಕ್ವಶನ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಯಾರಿಗೂ ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಡೆಲಿವರಿನ ಮೇಡಮ್ ಅದ್ಲಿ ಏನಿಲ್ಲ. ಡೆಲಿವರಿ ಏನು ಅಂದ್ರೆ ಫುಲ್ ಅಮೌಂಟ್ ಪೇ ಮಾಡ್ತೀರಾ ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಇಲ್ಲಿ ಯಾವುದೇ ಒಂದು ಸ್ಟಾಕ್ ತಗೊಳ್ಳೋದಾದ್ರೆ, ಯಾವುದೋ ಒಂದು ಸ್ಟಾಕ್ ತಗೋತೀರಾ ಅಂದ್ರೆ ನೀವು ಡೆಲಿವರಿ ತಗೊಳ್ಳೋದಾದ್ರೆ ನೋಡಿ ಫುಲ್ ಅಮೌಂಟ್ ಪೇ ಮಾಡ್ಬೇಕಾಗತ್ತೆ ಅಷ್ಟೇ. ವೆಂಕಟೇಶ್ ಮೂರ್ತಿ ಅವರೇ ಪರ್ಫೆಕ್ಟ್ ಪೆಂಡಿಂಗೇ ಇರುತ್ತೆ. ಪೆಂಡಿಂಗ್ ಇಲ್ಲ ಅಂದ್ರೆ ಪ್ರಾಫಿಟ್ ಬುಕ್ ಆಗ್ಬೇಕು, ಇಲ್ಲ ಲಾಸ್ ಬುಕ್ ಆಗ್ಬೇಕು. ಆ ಪ್ರೈಸ್ ಬಂದ್ರೆ ತಾನೇ ಅದು ಬುಕ್ ಆಗುತ್ತೆ. ಸೊ ಅದರಿಂದ ಪೆಂಡಿಂಗ್ ಅಲ್ಲೇ ಇರ್ಬೇಕದು. ನೋಡಿ, ನೀವು ಸ್ಟಾಪ್ ಲಾಸ್ ಹಾಕಿದ್ರೆ, ಲಿಮಿಟ್ ಆರ್ಡರ್ ಹಾಕಿದ್ರೆ ಅದು ಪೆಂಡಿಂಗ್ ಅಲ್ಲೇ ಇರುತ್ತೆ. ಆ ಪ್ರೈಸ್ ಬಂದಾಗ್ಲೇ ಅದು ಎಕ್ಸಿಕ್ಯೂಟ್ ಆಗೋದು, ಅಲ್ಲಿವರೆಗೂ ಅದು ಎಕ್ಸಿಕ್ಯೂಟ್ ಆಗಲ್ಲ. GTTನೂ ಅಷ್ಟೇ ಪೆಂಡಿಂಗ್ ಆರ್ಡ್ರೆ. ಆ ಪ್ರೈಸ್ ಬಂದಾಗ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಶೀಲಾ ಅವರೇ ನೋಡಿ ಇಲ್ಲಿ ಡೆಲಿವರಿಲಿ ಏನು ಅಂದ್ರೆ ಏನು ಡಿಫರೆನ್ಸ್ ಇಲ್ಲ. ಇದು ಏನಾಗುತ್ತೆ ಅಂದ್ರೆ ಫುಲ್ ಪೇಮೆಂಟ್ ಮಾಡಿರ್ತೀರಾ, ನಿಮ್ಗೆ ಇದು ಡಿಮ್ಯಾಟ್ ಅಕೌಂಟ್ ಒಳಗಡೆ ನಿಮ್ಗೆ ಸ್ಟಾಕ್ಸ್ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾಕ್ ಏನಾದ್ರು ಡಿವಿಡೆಂಡ್ ಪೇ ಮಾಡಿದ್ರೆ, ಬೋನಸ್ ಪೇ ಮಾಡಿದ್ರೆ
ನಿಮ್ಗೆ ಏನೇನ್ ಅದ್ರಿಂದ ಲಾಭ ಬರ್ಬೇಕೋ ಅವೆಲ್ಲ ನಿಮ್ಗೆ ಬರುತ್ತೆ. ಡೆಲಿವರಿ ತಗೊಂಡಿದ್ರೆ ಯು ಆರ್ ಎ ಶೇರ್ ಹೋಲ್ಡರ್. ಈಗ ಪೇ ಲೇಟರ್ ಅಲ್ಲೂ ಅದೇ ತರಾನೇ ಎಲ್ಲಾ ಬೆನಿಫಿಟ್ ಸಿಗುತ್ತೆ ನಿಮಗೆ. ಬೋನಸ್ ಆಗ್ಲಿ, ಡಿವಿಡೆಂಟ್ ಆಗ್ಲಿ, ಶೇರ್ ಓನರ್ದು ಏನೇನ್ ಇರುತ್ತೆ, ಆ ವೋಟಿಂಗ್ ರೈಟ್ಸ್ ಆಗ್ಲಿ, ಎಲ್ಲಾವುದು ನಿಮ್ಗೂ ಇಲ್ಲಿ ಸಿಗುತ್ತೆ. ಬಟ್ ಏನಂದ್ರೆ ನೀವು ಫುಲ್ ಅಮೌಂಟ್ ಪೇ ಮಾಡಿರಲ್ಲ, ನೀವು ಇಲ್ಲಿ ಬರೀ ಮಾರ್ಜಿನಲ್ ಅಮೌಂಟ್ ಪೇ ಮಾಡಿರ್ತೀರಾ. ನೀವು ಯಾವಾಗ ಬೇಕೋ ಎಕ್ಸಿಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ಲಿವರೇಜ್ ಬೆನಿಫಿಟ್ ಸಿಕ್ಕಿರುತ್ತೆ. ಅದೇ ಇಂಟ್ರಾಡೇಲಿ ಏನಾಗುತ್ತೆ ಅಂದ್ರೆ ಇವತ್ತೇ ಬೈ ಮಾಡ್ತೀರಾ, ಇವತ್ತೇ ಸೆಲ್ ಮಾಡ್ತೀರಾ, ಅಷ್ಟೇ ಡಿಫ್ರೆನ್ಸ್. ಇದು ನೀವು ಮಾಡ್ಲಿಲ್ಲ ಅಂದ್ರೂ ಆಟೋಮೆಟಿಕ್ ಆಗಿ ಬ್ರೋಕರ್ ಮಾಡ್ತಾರೆ. ಅರ್ಥ ಆಗಿದ್ಯಾ? ಏನಾರ ಡೌಟ್ ಇದ್ರೆ ಹೇಳಿ ಶೀಲಾ ಅವ್ರೆ. ನಿಮ್ಗೆ ಏನ್ ಡೌಟ್ ಇದೆಯೋ ಅದನ್ನ ಕ್ಲಿಯರ್ ಮಾಡಿ. ಹಾ ದಾಮೋದ್ ಅವ್ರೆ, 3 ಕಾಲು ಒಳಗಡೆನೆ ಆಗುತ್ತೆ ಒಂದೊಂದ್ಸಲ, ಇಲ್ಲ 3 ಕಾಲು ಆದ್ಮೇಲೆ ಆಟೋಮೆಟಿಕ್ ಆಗಿ ಅದೇ ಮಾಡುತ್ತೆ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ದಾಮೋದರ್ ಅವ್ರೆ, ನೀವು ಪೇ ಲೇಟರ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಎಕ್ಸಿಟ್ ಆಗೋದಿಲ್ಲ. ಪೇ ಲೇಟರ್ ಮಾಡಿದ್ರೆ ನಿಮ್ಗೆ ಅದು ಹೋಲ್ಡ್ ಆಗಿರುತ್ತೆ. ಇಂಟ್ರಾಡೇ ಮಾಡಿದ್ರೆ ಆಟೋಮೆಟಿಕ್ ಎಕ್ಸಿಟ್ ಆಗುತ್ತೆ. ಡೆಲಿವರಿಗೆ ಏನು ವ್ಯಾಲಿಡಿಟಿ ಇಲ್ಲ ಮೇಡಮ್, ಎಷ್ಟ್ ದಿನ ಬೇಕಾದ್ರೂ ನೀವು ಇಟ್ಕೋಬಹುದು. ಪೇ ಲೆಟರ್ಗೂ ಅಷ್ಟೇ, ಎಷ್ಟ್ ದಿನ ಬೇಕಾದ್ರೂ ಇಟ್ಕೋಬಹುದು. ಅದು ಒಂದೊಂದು ಬ್ರೋಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದೆಮ್ ಆಕ್ಚುಲಿ ಹೋಲ್ಡ್ ಮಾಡೋದಕ್ಕೆ ಫುಲ್ ಟೈಮ್ ಲಿಮಿಟ್ ಕೊಡ್ತಾರೆ. ಯಾವ್ದೇ ಟೈಮ್ ಲಿಮಿಟ್ ಇರಲ್ಲ, ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ದಾಮೋದರ್ ಅವರು ಇಂಟ್ರಾಡೇ ಮಾಡಿದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ. ಎಲ್ಲಾರ್ಗೂ ಅರ್ಥ ಆಗಿದ್ಯಾ? ಯಾರ್ಗಾರ ಏನಾರ ಡೌಟ್ ಇದ್ರೆ ಹೇಳಿ. ಯಾರ್ಗಾರ ಏನಾರ ಡೌಟ್ ಇದ್ರೆ ಕ್ಲಿಯರ್ ಮಾಡ್ತೀನಿ. ಶೀಲಾ ಅವ್ರೆ, ಎಲ್ಲ ಅರ್ಥ ಆಯ್ತಾ? ಡೆಲಿವರಿದ್ ಏನೋ ಕೇಳ್ತಾ ಇದ್ರಲ್ಲ, ಅರ್ಥ ಆಯ್ತಾ? ಓಕೆ, ನಂದು ಸ್ಟಾಪ್ ಲಾಸ್ ಟ್ರಿಗರ್ ಆಯ್ತು ಅನ್ಸುತ್ತೆ. ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. VBL ಅಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಆಯ್ತು ಅಂದ್ರೆ ನಾನು ಇಂಟ್ರಾಡೇ ಸ್ಟಾಪ್ ಲಾಸ್ ಬೇರೆ ಇಟ್ಬಿಟ್ಟಿದ್ನಲ್ಲ, ಸೊ ಅದಕ್ಕೆ ಇಂಟ್ರಾಡೇದು ಸ್ಟಾಪ್ ಲಾಸ್ ಟ್ರಿಗರ್ ಆಗೋಯ್ತು. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನನಗೆ ಮತ್ತೆ ಅದು GTT ಆರ್ಡರ್ ಇದ್ರೆ ಆ GTT ಆರ್ಡರ್ ತೆಗಿಬೇಕು ನಾನು. ಅದು ಎಲ್ಲಿದೆ ಅದನ್ನ ಚೆಕ್ ಮಾಡಿ GTT ಆರ್ಡರ್ ತೆಗಿಬೇಕಾಗತ್ತೆ. ಇಲ್ಲಿ GTT ಆರ್ಡರ್ ಇದೆ, ಇದನ್ನ ನಾನು ತೆಗೆದಾಕ್ತಾ ಇದ್ದೆ. ಓಕೆ, ಯಾಕಂದ್ರೆ ನಂದು ಆರ್ಡರ್ ಎಕ್ಸಿಟ್ ಆಗ್ಬಿಟ್ಟಿದೆ, ಸೊ ಆದ್ರಿಂದ ಮಾಡಲ್ಲ. ವೆಂಕಟೇಶ್ ಮೂರ್ತಿ ಅವರೇ, ಏನ್ ಕ್ವಶನ್ ಅರ್ಥ ಆಗ್ಲಿಲ್ಲ? ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಇದ್ರೆ ಹೇಳಿ. ಮಾರ್ನಿಂಗ್ ಬ್ಯಾಚ್ ನಂದು ಬೇರೆ ನಡೀತಾ ಇರುತ್ತೆ ವೆಂಕಟೇಶ್, ನಾನ್ ಫ್ರೀ ಇಲ್ಲ. ಮಾರ್ನಿಂಗ್ ಅಲ್ಲಿ ನಮ್ದು ಬೇರೆ ಕೋರ್ಸ್ ನಡೀತಾ ಇದೆ, ಆಪ್ಷನ್ ಬೈಯಿಂಗ್ ಕೋರ್ಸ್ ನಡೆಯುತ್ತೆ. ಅಲ್ಲಿ ನಾನು ಅವ್ರಿಗೆ ಇದನ್ನ ತೋರಿಸ್ತಾ ಇರ್ತೀನಿ. ಸೊ ಅದರಿಂದ ನನಗೆ ಟೈಮ್ ಇರೋದಿಲ್ಲ. ನನ್ನ ಟೈಮ್ ಅವೈಲಬಿಲಿಟಿ ಇದ್ದಾಗ ನಾವು ಇವಾಗ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೀವಿ. 1:30 ಇಂದ 3:30ನೇ ನಮ್ಗೆ ಟೈಮ್ ಸಿಗೋದು, ಅದೇ ಟೈಮಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು. ಓಕೆ, ಬೇರೆ ಯಾರಿಗಾರ ಏನಾದ್ರು ಕ್ವಶನ್ ಇದೆಯಾ? ಯಾರಿಗಾರ ಏನಾರ ಕ್ವಶನ್ ಇದ್ರೆ ಹೇಳಿ, ನಿಮ್ ಕ್ವಶನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಏನು ಕ್ವಶನ್ಸ್ ಇಲ್ಲ ಅಂದ್ರೆ, ಏನು ಡೌಟ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಯಾರಿಗಾರ ಏನಾರ ಕ್ವಶನ್ಸ್ ಇದೆಯಾ? ಏನಾರ ಕೇಳೋದಿದ್ಯಾ? ಓಕೆ, ಯಾರಿಗೂ ಏನು ಕೇಳೋದಿಲ್ಲ ಅಂದ್ರೆ
ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡೋಣಂತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣಂತೆ ಸೇಮ್ 1:30ಗೆ. ಓಕೆ, ಬಾಯ್. ಎಸ್ಟರ್ಡೇ ಕೋರ್ಸಸ್ ಹೇಳಿ, ಅರ್ಥ ಆಗ್ಲಿಲ್ಲ. ಯಾವ್ದು ಎಸ್ಟರ್ಡೇ ಕೋರ್ಸಸ್ ಶ್ರೇಯಸ್? ಎಸ್ಟರ್ಡೇ ಕೋರ್ಸಸ್ ಅಂದ್ರೆ ಏನ್ ಸರ್ ಅದು? ಅದೇನು ಕರೆಕ್ಟ್ ಆಗಿ ನೀವು ಮಾತಾಡಿ ನಂಗೆ ಅರ್ಥ ಆಗ್ತಲ್ಲ. ನಿನ್ನೆ ಯಾವ ಕೋರ್ಸ್ ಬಗ್ಗೆ ಹೇಳಿದ್ನೋ ಅದನ್ನ ಹೇಳಿ ಅಂತ ಹೇಳ್ತಿದ್ದೀರಾ? ಏನ್ ಹೇಳ್ತಾ ಇದ್ದೀರಾ? ಓಕೆ, ಹಾ. ನಾನ್ ನಿನ್ನೆ ನಿಮ್ಗೆ ಹೇಳಿದ್ದು ಪ್ರೋ ಟ್ರೇಡರ್ ಅಂತ ಕೋರ್ಸು. ಪ್ರೋ ಟ್ರೇಡರ್ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಈಕ್ವಿಟಿ ಟ್ರೇಡಿಂಗ್ ಹೇಳ್ಕೊಡ್ತೀವಿ, ಸ್ಟಾಕ್ ಟ್ರೇಡಿಂಗ್ ಹೇಳ್ಕೊಡ್ತೀವಿ, ನಿಮ್ಗೆ ಇಂಟ್ರಾಡೇ ಟ್ರೇಡಿಂಗ್ ಹೇಳ್ಕೊಡ್ತೀವಿ, ಸ್ವಿಂಗ್ ಟ್ರೇಡಿಂಗ್ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಆಪ್ಷನ್ ಬೈಯಿಂಗು, ಸೆಲ್ಲಿಂಗು, ಹೆಡ್ಜಿಂಗ್ ಹೇಳ್ಕೊಡ್ತೀವಿ. ಅದರಲ್ಲಿ ಡೈಲಿ ಇನ್ಕಮ್ ಸ್ಟ್ರಾಟಜೀಸ್ ಇರುತ್ತೆ, ವೀಕ್ಲಿ ಇನ್ಕಮ್ ಸ್ಟ್ರಾಟಜೀಸ್ ಇರುತ್ತೆ, ಮಂತ್ಲಿ ಇನ್ಕಮ್ ಸ್ಟ್ರಾಟಜೀಸ್ ಎಲ್ಲ ಇರುತ್ತೆ. ಅವೆಲ್ಲ ನಿಮ್ಗೆ ಅಲ್ಲಿ ಕವರ್ ಮಾಡ್ತೀವಿ. ಸೊ ಅದು ನಿಮಗೆ 1 ಮಂತ್ ಪ್ರೋಗ್ರಾಮ್ ಇರುತ್ತೆ. ಒಂದ್ ನಿಮಿಷ ತಡಿದೆ, ನಾನು ಅದು ನೋಡಿ ಇಲ್ಲಿ ಪ್ರೋ ಟ್ರೇಡರ್ ಕೋರ್ಸ್ ಅಲ್ಲಿ ನಿಮ್ಗೆ ಬೇಸಿಕ್ಸ್ ಇಂದ ಕಳಿಸ್ತಾ ಇದ್ದೀವಿ. ಕಾಂಪೌಂಡಿಂಗ್ ಎಫೆಕ್ಟ್ಸ್ ಹೇಳ್ಕೊಡ್ತೀವಿ, ಚಾರ್ಟ್ ಓದೋದು ಹೇಳ್ಕೊಡ್ತೀವಿ, ಪ್ಯಾಟ್ರನ್ ಹೆಂಗೆ ರೆಕಗ್ನೈಸ್ ಮಾಡೋದು ಹೇಳ್ಕೊಡ್ತೀವಿ, ಹೇಗೆ ಇಂಡಿಕೇಟರ್ಸ್ ಅನ್ನು ಹಾಕೋದು, ರಿವರ್ಸಲ್ ಟ್ರೇಡ್ ಮಾಡೋದು, ಪ್ರೈಸ್ ಆಕ್ಷನ್ ಅಂತ ಹೇಳ್ತೀವಿ, ಇದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ ತರ ಪ್ರೈಸ್ ರಿಯಾಕ್ಟ್ ಆಗುತ್ತೆ, ಯಾವಾಗ ರಿಯಾಕ್ಟ್ ಆಗುತ್ತೆ, ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ನಿಮ್ಗೆ ಎಲ್ಲಿ ಬೈ ಬರುತ್ತೆ, ಸೆಲ್ ಬರುತ್ತೆ, ಅದನ್ನ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಹೇಳ್ಕೊಡ್ತೀವಿ. ಟ್ರೆಂಡ್ ಹೆಂಗ್ ಐಡೆಂಟಿಫೈ ಮಾಡೋದು, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಟ್ರೆಂಡ್ ಸೈಡ್ ವೇಸ್ ಇದೆಯಾ, ಯಾವಾಗ ಟ್ರೇಡ್ ಮಾಡಬೇಕು ಮಾಡಬಾರ್ದು ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಮಾರ್ಕೆಟ್ ಒನ್ ಸೈಡ್ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ಯಾವ ತರ ಟ್ರೇಡ್ ಮಾಡಬೇಕು, ಒಂದು ರೇಂಜ್ ಅಲ್ಲಿ ಇದ್ರೆ ಯಾವ ತರ ಟ್ರೇಡ್ ಮಾಡಬೇಕು, ಪಿವೋಟ್ಸ್ ಅಂದ್ರೆ ಏನು, ಇಂಟ್ರಾಡೇ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇದಕ್ಕೆಲ್ಲ ಹೇಗೆ ಸ್ಟಾಕ್ ಪಿಕ್ ಮಾಡಬೇಕು ಇವೆಲ್ಲ ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಈಕ್ವಿಟಿ ಟ್ರೇಡಿಂಗ್ ಅಥವಾ ಸ್ಟಾಕ್ ಟ್ರೇಡಿಂಗ್ ಹೇಗೆ, ಫ್ಯೂಚರ್ಸ್ ಟ್ರೇಡಿಂಗ್ ಹೆಂಗೆ, ಆಪ್ಷನ್ಸ್ ಟ್ರೇಡಿಂಗ್ ಹೆಂಗೆ, ಅವೆಲ್ಲ ನಿಮ್ಗೆ ಇನ್ ಡೆಪ್ತ್ ಆಗಿ ಕವರ್ ಆಗುತ್ತೆ. ಡೈಲಿ ಇನ್ಕಮ್ ಸ್ಟ್ರಾಟಜೀಸ್ ಇರುತ್ತೆ, ವೀಕ್ಲಿ ಇನ್ಕಮ್ ಸ್ಟ್ರಾಟಜೀಸ್ ಇರುತ್ತೆ, ಮಂತ್ಲಿ ಇನ್ಕಮ್ ಸ್ಟ್ರಾಟಜೀಸ್ ಕೂಡ ಇರುತ್ತೆ. ಇವೆಲ್ಲ ನಿಮ್ಗೆ ಏನಂದ್ರೆ ಯಾರು ಆಕ್ಚುಲಿ ಇಂಟ್ರಾಡೇಲ್ ಮಾಡ್ತಾರೋ ಅವರು ಡೈಲಿ ಇನ್ಕಮ್ ನೋಡ್ಬೋದು. ಯಾರಿಗೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ ಅವ್ರಿಗೆ ಅದೆಲ್ಲ ಟೈಮ್ ಆಗಲ್ಲ ಅನ್ನೋರು ವೀಕ್ಲಿ ಅಥವಾ ಮಂತ್ಲಿ ಇನ್ಕಮ್ ಸ್ಟ್ರಾಟಜೀಸ್ ನೋಡ್ಬೋದು. ಇದೇನಂದ್ರೆ 1 ಫುಲ್ ಮಂತ್ ಇರುತ್ತೆ ಪ್ರೋಗ್ರಾಮು. ಈ 1 ಫುಲ್ ಮಂತ್ ಅಲ್ಲಿ ನಿಮಗೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ಸ್ ಎರಡು ಕವರ್ ಆಗುತ್ತೆ. ಸ್ಯಾಟರ್ಡೆ ಮತ್ತೆ ಸಂಡೇ ನಿಮ್ಗೆ ಥಿಯರಿ ಇರುತ್ತೆ. 2 ಬ್ಯಾಚ್ ನಡೆಯುತ್ತೆ. 10 to 2 ಒಂದು ಬ್ಯಾಚ್ ನಡೆಯುತ್ತೆ, ಇನ್ನೊಂದು 3 to 7 ಇನ್ನೊಂದು ಬ್ಯಾಚ್ ನಡೆಯುತ್ತೆ. ಈ 2 ಬ್ಯಾಚ್ ಆಕ್ಚುಲಿ ನಡೆಯೋದು ಇದೇನಾಗುತ್ತೆ, ಸ್ಯಾಟರ್ಡೆ 4 ಅವರ್ಸ್ ನಿಮ್ಗೆ ಥಿಯರಿ ಇರುತ್ತೆ, ಸಂಡೇ 4 ಅವರ್ಸ್ ನಿಮ್ಗೆ ಥಿಯರಿ ಇರುತ್ತೆ. ಸೊ ಟೋಟಲ್ 8 ಅವರ್ಸ್ 1 ವೀಕ್, 4 ವೀಕ್ಸ್ ನಿಮ್ಗೆ ಇರುತ್ತೆ. 4 ವೀಕ್ಸ್ ಇಂಟು 2 days ಇನ್ ಎ ವೀಕ್ ಇಂಟು 4 ಅವರ್ಸ್ ಪರ್ ವೀಕ್. ಸೊ ಟೋಟಲಿ ಅರೌಂಡ್ 32 ಅವರ್ಸ್ ನಿಮ್ಗೆ ಥಿಯರಿ ಇರುತ್ತೆ. ಅದ್ ಬಿಟ್ಟು ನಿಮಗೆ ಮಂಡೇ ಇಂದ ಥರ್ಸ್ಡೇ ವರ್ಗು ಡೈಲಿ 9:30 ಇಂದ 3:30 ತನಕ ಫ್ಯಾಕಲ್ಟಿ ನಿಮ್ ಜೊತೆ ಇರ್ತಾರೆ. ನೀವು ಪ್ರಾಕ್ಟಿಕಲ್ಸ್ ಇಲ್ಲಿ ಕಲ್ತ್ಕೋಬಹುದು. ಏನ್ ನಾವು ಸ್ಯಾಟರ್ಡೆ ಸಂಡೇ ಹೇಳ್ಕೊಟ್ಟಿರ್ತೀವಿ ಅದ್ರದ್ದೇ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಶನ್ ಇಲ್ಲಿ ಮಾಡಿಸ್ತೀವಿ. ಸೊ ನೀವು ಪ್ರಾಕ್ಟಿಕಲ್ಸ್ ಅಲ್ಲೂ ಕಲ್ತ್ಕೋಬಹುದು. ಇವೆಲ್ಲ ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಟೋಟಲ್ ಆಗಿ ನಿಮ್ಗೆ ಎಲ್ಲಾ ಕೋರ್ಸು ಇದೆಷ್ಟು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ನೋಡಿ, ಆಕ್ಚುಲ್ ಆಗಿ ಕೋರ್ಸ್ ಫೀ 25,000 rupees ಇದೆ. ಅದ್ರ ಜೊತೆಗೆ ನೀವು ಬೇಕಿದ್ರೆ ಮಧ್ಯದಲ್ಲಿ ರಿವಿಷನ್ಸ್ ಅಟೆಂಡ್ ಮಾಡ್ಬೋದು. 20+ ಅಡ್ವಾನ್ಸ್ ಸ್ಟ್ರಾಟಜೀಸ್ ಕವರ್ ಆಗುತ್ತೆ. ಇದರಲ್ಲಿ ಬೆಳಗ್ಗೆ ನೀವು ಈ ಸ್ಟ್ರಾಟಜಿ ಯೂಸ್ ಮಾಡ್ಬೋದು ಅರ್ಲಿ ಮಾರ್ನಿಂಗ್ ಅಲ್ಲಿ ಮಾರ್ಕೆಟ್ಗೆ. ಅದಾದ್ಮೇಲೆ 6 EMA ಸ್ಟ್ರಾಟಜಿ ಯೂಸ್ ಮಾಡ್ಬೋದು. ಅದಲ್ದಲೆ ನಿಮ್ಗೆ ಸಾಕಷ್ಟು ಆಪ್ಷನ್ ಸ್ಟ್ರಾಟಜೀಸ್ ಎಲ್ಲ ಬರುತ್ತೆ. ಅವೆಲ್ಲ ನಿಮ್ಗೆ ಹೆಡ್ಜಿಂಗ್ ಮುಖಾಂತರ ಹೇಳ್ಕೊಡ್ತೀವಿ. ಸೊ ದಟ್ ರಿಸ್ಕ್ ಕಮ್ಮಿ ಇರುತ್ತೆ, ರಿವಾರ್ಡ್ ಬಂದ್ರೆ ಚೆನ್ನಾಗಿರುತ್ತೆ. ಅವೆಲ್ಲ ಸ್ಟ್ರಾಟಜಿ ಕವರ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಫುಲ್ 1 ಮಂತ್ ನಿಮಗೆ ಲೈವ್ ಟ್ರೇಡ್ ಸಪೋರ್ಟ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ
ನಮ್ದು ಈ ಸಾಫ್ಟ್ವೇರ್ ಏನಿದೆಯಲ್ಲ, ಈ ಸಾಫ್ಟ್ವೇರ್ ಕೂಡ 1 ಮಂತ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಇದಿಷ್ಟು ನಿಮಗೆ ಮಾಡ್ತಾ ಇರೋದು ಟೋಟಲ್ ಕಾಸ್ಟ್ ನಿಮಗೆ ಇವಾಗ ನೀವು ಇಲ್ಲಿ ಜಾಯಿನ್ ಆಗೋದಾದ್ರೆ ನಿಮಗೆ ಜಸ್ಟ್ 15,000 ರುಪೀಸ್ ಆಗುತ್ತೆ, ಇನ್ಕ್ಲೂಡಿಂಗ್ GST. ಓಕೆ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಲಿಂಕ್ ನಾನು ಶೇರ್ ಮಾಡ್ತೀನಿ. ನೀವು ಜಾಯಿನ್ ಆದ್ರೆ ನೆಕ್ಸ್ಟ್ ಬ್ಯಾಚ್ ಈಗ ಐ ಥಿಂಕ್ ನೆಕ್ಸ್ಟ್ ವೀಕ್ ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ಅಲ್ಲಿ ಕವರ್ ಮಾಡ್ತೀನಿ. ಒಂದು ನಿಮಿಷ, ಲಿಂಕ್ ಅನ್ನು ಶೇರ್ ಮಾಡ್ತೀನಿ, ನೀವು ನೋಡ್ಕೊಂಡು ಬೇಕಿದ್ರೆ ಜಾಯಿನ್ ಆಗ್ಬೋದು. ಈಗ ನೋಡಿ, ಯು ಕ್ಯಾನ್ ಜಸ್ಟ್ ಪೇ 3,000 ರುಪೀಸ್ ಟೋಕನ್ ಅಡ್ವಾನ್ಸ್ ಪೇ ಮಾಡಿ, ಮಿಕ್ಕಿದ್ದನ್ನ ನೀವು ಆಮೇಲೆ ಪೇ ಮಾಡ್ಬೋದು. ನೋಡಿ, ಲಿಂಕ್ ಅಲ್ಲಿ ಕಳ್ಸಿದೀನಿ ನೋಡಿ, ಶ್ರೇಯಸ್ ಲಿಂಕ್ ಕಳ್ಸಿದೀನಿ ನೋಡಿ. ಆ ಲಿಂಕ್ ಅನ್ನ ಆಕ್ಚುಲಿ ಕ್ಲಿಕ್ ಮಾಡಿ ನೀವು ನನಗೆ ಕನ್ಫರ್ಮ್ ಮಾಡಿ. ಅದಾದ್ಮೇಲೆ ನೀವು ನಿಮ್ಗೆ ವೆಲ್ಕಮ್ ಕಾಲ್ ಎಲ್ಲ ಬರುತ್ತೆ, ಅಲ್ಲಿ ನಿಮ್ಗೆ ಗೈಡ್ ಮಾಡ್ತಾರೆ ಹೇಗೆ ಏನು ಯಾವಾಗಿಂದ ಮಾಡ್ಬೋದು ಎಲ್ಲ. ಓಕೆ, ಬೇರೆ ಏನಾರು ಡೌಟ್ ಇತ್ತಾ? ಶ್ರೇಯಸ್, ಬೇರೆ ಏನಾರು ಡೌಟ್ ಇದೆಯಾ? ಏನಾರ ಕೇಳೋದಿದ್ಯಾ? ಏನಾರು ಡೌಟ್ ಇದ್ರೆ ಹೇಳಿ, ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ. ನಿಮ್ದು ಕ್ವಶನ್ ಅರ್ಥ ಆಗ್ತಾ ಇಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಅದೇನ ನೀವ್ ಏನ್ ಕ್ವಶನ್ ಕೇಳ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ಇದೊಂದೇ ಕೋರ್ಸ್ ಅವೈಲಬಲ್ ಅಂದ್ರೆ ಏನರ್ಥ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಅದೇನ್ ಕೇಳ್ತಿದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಸರ್ ಈ ಕೋರ್ಸ್ ಇದೊಂದೇ ಅವೈಲೇಬಲ್ ಇರೋದು ಅಥವಾ ಬೇರೆ ಯಾವ ತರ ಕೋರ್ಸ್ ಇದೆಯಾ ಅಂತ? ನೀವ್ ಏನ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ನಮ್ಗೆ? ಹಾ ಸರ್, ಶೇರ್ ಮಾರ್ಕೆಟ್ ಬಗ್ಗೆನೆ. ಹಾ, ಶೇರ್ ಮಾರ್ಕೆಟ್ ಪ್ರತಿಯೊಂದು ಇದು ಬೇಸಿಕ್ಸ್ ಇಂದ ಅಡ್ವಾನ್ಸ್ ಎಲ್ಲ ಪ್ರತಿಯೊಂದು ಟ್ರೇಡಿಂಗ್ ಇರುತ್ತಲ್ಲ ಸರ್. ಇದ್ರಲ್ಲೇ ಫಾರೆಕ್ಸ್ ಟ್ರೇಡಿಂಗ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್. ಸರ್. ಫೋರೆಕ್ಸ್ ಟ್ರೇಡಿಂಗು ನಾವು ಆಕ್ಚುಲಿ ಹೇಳ್ಕೊಡಲ್ಲ, ಯಾಕಂದ್ರೆ ಫೋರೆಕ್ಸ್ ಇಸ್ ಆಕ್ಚುಲಿ ಇಲ್ಲಿಗಲ್ ಇಂಡಿಯಾದಲ್ಲಿ. ಬಟ್ ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ಸ್ ಓದೋದು ಅರ್ಥ ಮಾಡ್ಕೊಂಡ್ರೆ ನೀವು ಏನ್ ಬೇಕಾರೋ ಎಲ್ಲಿ ಬೇಕಾರೋ ಟ್ರೇಡ್ ಮಾಡ್ಬೋದು, ಯಾವ್ದ್ರಲ್ಲಿ ಬೇಕಾರೋ ಟ್ರೇಡ್ ಮಾಡ್ಬೋದು. ಕರೆನ್ಸಿಲಾದ್ರೂ ಟ್ರೇಡ್ ಮಾಡ್ಬೋದು, ಕಮೋಡಿಟಿಲಿ ಟ್ರೇಡ್ ಮಾಡ್ಬೋದು, ಕ್ರಿಪ್ಟೋ ಕರೆನ್ಸಿಲ್ ಮಾಡ್ಬೋದು, ಯಾವ್ದ್ರಲ್ಲಿ ಬೇಕಾರೋ ಮಾಡ್ಬೋದು. ಸರ್ ಈ ಕೋರ್ಸ್ ಅಲ್ಲಿ ಎಲ್ಲಾ ತರ ಇನ್ಕ್ಲೂಡ್ ಆಗಿರುತ್ತೆ ಸರ್ ಟ್ರೇಡಿಂಗ್? ಎಲ್ಲಾ ತರ ಟ್ರೇಡ್ ಮಾಡೋದು ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಕೋರ್ಸ್? ಬೇಸಿಕ್ಸ್ ಆಗಿ ಚಾರ್ಟ್ ಅರ್ಥ ಮಾಡ್ಕೊಂಡ್ರೆ, ಚಾರ್ಟ್ ಓದೋದು ಅರ್ಥ ಮಾಡ್ಕೊಂಡ್ರೆ ನೀವ್ ಏನ್ ಬೇಕಾರೋ ಟ್ರೇಡ್ ಮಾಡ್ಬೋದು. ನಿಮ್ಗೆ ಮುಖ್ಯವಾಗಿರೋದು ಚಾರ್ಟ್ ಓದೋದು ಅರ್ಥ ಆಗ್ಬೇಕು. ಚಾರ್ಟ್ ಓದೋದು ಅರ್ಥ ಆಗಿ ಅದು ಯಾವ ತರ ಮೂವ್ಮೆಂಟ್ಸ್ ಆಗುತ್ತೆ, ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು, ಈ ಕಾನ್ಸೆಪ್ಟ್ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಏನ್ ಬೇಕಾರೋ ಟ್ರೇಡ್ ಮಾಡ್ಬೋದು. ನೀವು ಫೋರೆಕ್ಸ್ ಆರೋ ಟ್ರೇಡ್ ಮಾಡಿ, ಕಮೋಡಿಟಿ ಟ್ರೇಡ್ ಮಾಡಿ, ಕರೆನ್ಸಿ ಟ್ರೇಡ್ ಮಾಡಿ, ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡಿ, ಯಾವ್ದ್ರಲ್ಲೂ ಏನು ರಿಸ್ಟ್ರಿಕ್ಷನ್ ಇಲ್ಲ, ಯಾವ್ದು ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಓಕೆನಾ? ಹಾ ಸರ್. ಇನ್ನೇನಾರ ಕ್ವಶನ್ ಇತ್ತಾ? ಇಲ್ಲ ಸರ್, ಕನ್ಫರ್ಮ್ ಮಾಡಿ ನಾಳೆ ಹೇಳ್ಬೋದಾ? ನಾಳೆ ಇಲ್ಲ ನಾಳೆ ಕ್ಲಾಸ್ ಇರುತ್ತಲ್ಲ. ಸರಿ, ನೀವು ಮಾಡೋದಾದ್ರೆ ಮಾಡಿ. ನೋಡಿ, ಬರೀ ಆಪ್ಷನ್ಸ್ ಟ್ರೇಡ್ ಮಾಡೋದಾದ್ರೆ ಬೇರೆ ಪ್ರೋಗ್ರಾಮ್ ಇದೆ. ಇದು ನಮ್ಗೆ ಬೇಸಿಕ್ಸ್ ಇಂದ ಎಲ್ಲ ಕವರ್ ಆಗುತ್ತೆ. ಅದ್ ಬಿಟ್ರೆ ನಮ್ದು ಮೆಂಟರ್ಶಿಪ್ ಪ್ರೋಗ್ರಾಮ್ ಇದೆ, ಅದು ಆಕ್ಚುಲಿ 1 ಇಯರ್ ಪ್ರೋಗ್ರಾಮ್. ನಿಮ್ಗೆ ಇದು 1 ಮಂತ್ ಪ್ರೋಗ್ರಾಮ್. ಅದೆಷ್ಟಾಗುತ್ತೆ ಸರ್ 1 ಇಯರ್ ಪ್ರೋಗ್ರಾಮ್? 1 ಇಯರ್ ಪ್ರೋಗ್ರಾಮ್ 1 ಲ್ಯಾಕ್ ರುಪೀಸ್ ಇದೆ ಸರ್. ಅದರಲ್ಲಿ ನಿಮ್ಗೆ 1 ಇಯರ್ ವರೆಗೂ ನಿಮ್ಗೆ ಇದು ಹೇಳ್ಕೊಡೋದಲ್ದಲೆ ನಿಮ್ಗೆ ಮೆಂಟರ್ಶಿಪ್ ಆಗುತ್ತೆ. ಪ್ರತಿ ವಾರ ನಿಮ್ಗೆ ಗೈಡ್ ಮಾಡ್ತೀವಿ ನಾವು. ನಿಮ್ದು ಏನ್ ಟ್ರೇಡ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಇದೆಯಾ, ತಪ್ಪಿದ್ಯಾ, ಏನ್ ತಪ್ಪಾಗ್ತಾ ಇದೆ, ಅವೆಲ್ಲ ಆಕ್ಚುಲಿ ಮಾಡ್ತೀವಿ. ನಿಮ್ಗೆ ಡೆಡಿಕೇಟೆಡ್ ಟ್ರೇಡರ್ಸ್ ಟ್ರೈನಿಂಗ್ ಮ್ಯಾನೇಜರ್ ಇರ್ತಾರೆ. ಈ ಸಾಫ್ಟ್ವೇರ್ ಡೆವಲಪ್ ಮಾಡಿದಾರಲ್ಲ,
ಅವ್ರು ನಿಮ್ ಜೊತೆ ಟ್ರೇಡಿಂಗ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇದ್ರೆ ಹೇಳಿ, ಅದಕ್ಕೆ ಏನ್ ಬೆಸ್ಟ್ ಆಫರ್ ಮಾಡಿಸ್ಬೋದು ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ 1 ಇಯರ್ ಪ್ರೋಗ್ರಾಮ್ಗೆ ನಿಮ್ಗೆ 1 ಇಯರ್ ಸಾಫ್ಟ್ವೇರ್ ಕೂಡ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇದು ಕೂಡ ಕೊಡ್ತಾರೆ, ಒಂದು ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೋಬಹುದು ನೀವು. ಸರ್ ಈ ಕೋರ್ಸ್ ಅಲ್ಲಿ 1 ತಿಂಗಳು ಮೆಂಟರ್ಶಿಪ್ ಇದೆಯಾ ಸರ್? ಪ್ರೋ ಟ್ರೇಡರ್ ಅಲ್ಲಿ 1 ತಿಂಗಳು ಮೆಂಟರ್ಶಿಪ್ ಇರುತ್ತೆ. ಇನ್ನೊಂದು 1 ಇಯರ್ದು ಬೇರೆ ಪ್ರೋಗ್ರಾಮ್ ಬರುತ್ತೆ. ಈಗ ನಿಮ್ಗೆ ಹೇಳಿರೋದು 1 ಮಂತ್. ಸರ್ ಪ್ರಾಕ್ಟಿಕಲ್ ಕ್ಲಾಸಸ್ನೆಲ್ಲ ಆಫ್ಲೈನ್ ಅಲ್ಲೇ ಕಲಿಬೇಕಲ್ಲ ಸರ್, ಆನ್ಲೈನ್ಗೆ ಆಗಲ್ಲ ಅಲ್ಲ? ನೀವು ಆಫ್ಲೈನ್ ಬರ್ಬೋದು ಸರ್ ಅದ್ರಲ್ಲಿ. ನಮ್ ಕ್ಲಾಸ್ ರೂಮ್ ಸರ್ ಕ್ಲಾಸಸ್ ಆನ್ಲೈನ್ ಬಾನಸವಾಡಿಲಿ ಆಫೀಸ್ ಇದೆ, ನೀವು ಡೈರೆಕ್ಟ್ ಆಗಿ ಅಲ್ಲೇ ಬಂದು ಕಲಿಬಹುದು. ಸರ್ ಆನ್ಲೈನ್ 3 to 4 hours ಆಗುತ್ತಲ್ಲ, ಅದು ಆಗಲ್ಲ ಅನ್ಸುತ್ತೆ ಸರ್ ಅಷ್ಟವರೆಗೂ. ಅಲ್ಲ, ಆನ್ಲೈನ್ ಅಲ್ಲಿ ಕಲಿಯೋದಾದ್ರೆ ನೀವು ಬರೋದಾದ್ರೆ ನೀವು ಆನ್ಲೈನು ಮಾಡ್ಬೋದು, ಆಫ್ಲೈನು ಮಾಡ್ಬೋದು, ಎರಡೂ ಆಪ್ಷನ್ ಇದೆ ಅಲ್ಲಿ. ನೀವು ಎಷ್ಟೊಂದ್ ಜನ ಓಕೆ ಏನ್ ಮಾಡ್ತಾರೆ ಅಂದ್ರೆ, ವರ್ಕಿಂಗ್ ಪ್ರೊಫೆಷನಲ್ ಅಲ್ಲಿ ದಿನ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಥಿಯರಿಗೆ ಅಲ್ಲಿ ಅಟೆಂಡ್ ಮಾಡ್ತಾರೆ, ಮಿಕ್ಕಿದ್ದ ಕ್ಲಾಸಸ್ ಆನ್ಲೈನ್ ಅಟೆಂಡ್ ಮಾಡ್ತಾರೆ. ಅಂದ್ರೆ ಫುಲ್ ಡೇ ಏನ್ ಹೇಳ್ಕೊಡೋ ಅಂತದ್ ಇರಲ್ಲ. ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ನೀವ್ ಕೇಳೋದಾದ್ರೆ ಮಾಡ್ಬೋದು. ಅದ್ ಬಿಟ್ಟು ನಿಮ್ಗೆ ಏನ್ ಹೇಳ್ಕೊಟ್ಟಿರ್ತೀವಲ್ಲ ಅದ್ರ ರಿಲೇಟೆಡ್ ಏನೇನ್ ಆಕ್ಚುಲಿ ಅಲ್ಲಿ ಬರ್ತಾ ಇದೆ, ಅದಕ್ಕೆ ತಕ್ಕಂಗೆ ಸ್ಟ್ರಾಟಜೀಸ್ ಅಲ್ಲಿ ನಿಮ್ಗೆ ಲೈವ್ ಆಗಿ ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಶ್ರೇಯಸ್, ನನ್ನ ನಂಬರ್ ನಿಮ್ಮ ಹತ್ರ ಇದೆಯಲ್ಲ, ನನ್ನ ನಂಬರ್ ಸ್ಟೋರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ ಇದ್ರೆ, ಏನಾರ ಕ್ವಶನ್ಸ್ ಇದ್ರೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ದಾಮೋದರ್, ನೀವೇನೋ ಕೇಳ್ತಾ ಇದ್ರಿ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸ್ವಲ್ಪ ಬಾರಿ. ಸರ್ ಅದು ಟೆಲಿಗ್ರಾಮ್ ಅಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ ಸರ್. ಒಂದ್ ನಿಮಿಷ. ಹೇಳಿ ಸರ್. ಸರ್ ಒಂದು VBL ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ ಸರ್, ಇನ್ನೊಂದು ತೋರಿಸ್ತಿದೆಯಲ್ಲ ಅದು ಹಂಗೆ ಎಕ್ಸಿಕ್ಯೂಟ್ ಇದೆಯಾ, ಹೆಂಗೆ ನಾನು ಎಕ್ಸಿಟ್ ಆಗ್ಬೇಕಾ? ಇಲ್ಲ, ನೀವು ರೈಟ್ ಸ್ವೈಪ್ ಮಾಡಿ ನೋಡಿ. ನೀವು ತಗೊಂಡಿರೋದೇ ಒಂದು, ಅದು ಆಕ್ಚುಲಿ ಎಕ್ಸಿಟ್ ಆಗಿದೆ ಅನ್ಸುತ್ತೆ. ಈ ಎಕ್ಸಿಕ್ಯೂಟೆಡ್ ಆರ್ಡರ್ ಬರ್ತಿರಲ್ಲ, ಅಲ್ಲಿ ಒಂದ್ಸಲ ರೈಟ್ ಸ್ವೈಪ್ ಮಾಡಿ. ರೈಟ್ ಸ್ವೈಪ್ ಮಾಡಿದ್ರೆ ನಿಮ್ಗೆ ಅದು 0 ಅಂತ ತೋರಿಸ್ತಾ ಇದ್ರೆ ಅಲ್ಲಿ ಆಕ್ಚುಲಿ ಯಾವ್ದು ಟ್ರೇಡ್ ಇಲ್ಲ, ಅದು ಎಕ್ಸಿಟ್ ಆಗಿದೆ ಅಂತ ಅರ್ಥ. 0 ತೋರಿಸ್ತಿದೆ ಸರ್, ಯಾವ್ದು ಹೈಲೈಟ್ ಇಲ್ಲ, ಎಲ್ಲ ಶೇಡ್ ಆಗಿದೆ. ಎಕ್ಸಿಟ್ ಆಗಿದೆ ಸರ್. ಏನ್ ಏನು ಇಲ್ಲ ನಿಮ್ಮ ಹತ್ರ. ಓಕೆ ಸರ್, ಓಕೆ. ಓಕೆನಾ? ಓಕೆ ಸರ್, ಸರಿ, ಥ್ಯಾಂಕ್ ಯು. ಯಾಕಾರ ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದ್ರೆ ಹೇಳಿ. ಏನು ಡೌಟ್ ಇಲ್ಲ ಅಂದ್ರೆ ಪ್ರಜ್ವಲ್ ಆಗ್ಲೇ ನಂಬರ್ ಕಳ್ಸಿದೀನಿ ನೋಡಿ, ಜಸ್ಟ್ ಮೇಲೆ ಇದೆ ನೋಡಿ. ಒಂದ್ ನಿಮಿಷ, ಇನ್ನೊಂದ್ಸಲ ಕಳಿಸ್ತೇನೆ. ಓಕೆನಾ? ಬೇರೆ ಇನ್ಯಾರ್ಗಾರ ಏನಾರ ಕೇಳೋದಿದ್ಯಾ? ಏನು ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡೋಣಂತೆ, ನಾಳೆ ಸಿಗೋಣಂತೆ. ಓಕೆ, ಓಕೆ, ಸರಿ ಹಾಗಿದ್ರೆ ಬಾಯ್.